ಭಾಗವತದ ಏಕಾದಶ ಸ್ಕಂದದಲ್ಲಿ ಪರೀಕ್ಷಿತ ರಾಜನಿಗೆ ಶುಕಮುನಿಗಳು ಕೃಷ್ಣನ ಅನೇಕ ಚರಿತ್ರೆಗಳನ್ನು ನಿರೂಪಿಸಿ ಕೃಷ್ಣ ಸಂಕಲ್ಪ ಮಾಡಿದ ಉದ್ದೇಶ ಈಡೇರಿದೆ. ಅವನ ಸಂಕಲ್ಪ ಏನಾಗಿತ್ತು? ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತ ಇಷ್ಟು ಉದ್ದೇಶಗಳು. ದುಷ್ಟರನ್ನೆಲ್ಲ ಸಂಹಾರ ಮಾಡಬೇಕು, ಶಿಷ್ಟರನ್ನೆಲ್ಲ ಪರಿಪಾಲಿಸಬೇಕು. ಈ ಉದ್ದೇಶವನ್ನೆಲ್ಲ ಪೂರ್ಣ ಮಾಡಿಕೊಂಡಿದ್ದಾನೆ. ತನ್ನ ಅವತಾರ ಕಾರ್ಯದಲ್ಲಿ ಬೆಳೆದ ತನ್ನ ಕುಟುಂಬವನ್ನು ನೋಡಿದ್ದಾನೆ. ಯಾದವರ ಸಂಖ್ಯೆ ಕೋಟಿ ಕೋಟಿ ಯಾದವರು, ಕೃಷ್ಣನ ಮಕ್ಕಳ ಮೂಲಕ ಬೆಳೆದವರು. ಸಾತ್ವತ ವಂಶ ಅಂತ 144 ಕವಲುಗಳಾಗಿದೆಯಂತೆ ಚಂದ್ರವಂಶದ ಪರಂಪರೆ. ಕೋಟಿ ಕೋಟಿ ಯಾದವರಿದ್ದಾರೆ. ಅವರ ಹೃದಯದಲ್ಲಿ ಕೃಷ್ಣನ ಆದರ್ಶಗಳಿವೆ. ಕೃಷ್ಣ ಆಲೋಚನೆ ಮಾಡಿದ, ದ್ವಾಪರದ ಕೊನೆಗೆ ಬಂದು ತ್ರೇತಾಯುಗದ ಧರ್ಮವನ್ನು ಸ್ಥಾಪನೆ ಮಾಡಿದರೆ ಕಲಿಯುಗ ಆರಂಭ ಆಗುವುದು ಹೇಗೆ? ಈ ಭೂಮಿ ಎನ್ನುವುದು ಒಳ್ಳೆಯವರಿಗೂ ವೇದಿಕೆ ಆಗಬೇಕು, ಕೆಟ್ಟವರಿಗೂ ವೇದಿಕೆ ಆಗಬೇಕು. ಇಬ್ಬರಿಗೂ ಕೂಡ ಅವರವರಿಗೆ ಬೇಕಾದ ಸ್ಥಾನವನ್ನು ಕಲ್ಪಿಸಿಕೊಡಬೇಕು. ನರಕವನ್ನು ನಿರ್ಮಾಣ ಮಾಡಿದವನು ದೇವರೇ, ಸ್ವರ್ಗವನ್ನು ನಿರ್ಮಾಣ ಮಾಡಿದವನು ದೇವರೇ. ಅಲ್ಲಿಗೆ ಯೋಗ್ಯರಾದ ಜೀವರಾಶಿಗಳನ್ನು ಅವರವರ ಸಾಧನೆಯನ್ನು ನೆಪ ಮಾಡಿಕೊಂಡು ಕಳಿಸಿಕೊಡಬೇಕು. ಹಾಗಾಗಿ ನನ್ನ ಪರಿವಾರದವರೆಲ್ಲ ಈ ಕಲಿಯುಗದಲ್ಲಿ ಇದ್ದರೆ ಕಲಿಯುಗ ಉದ್ಧಾರ ಆಗಲ್ಲ, ಕಲಿಯುಗ ಬೆಳೆಯೋದಿಲ್ಲ, ತ್ರೇತಾಯುಗ ಆರಂಭ ಆಗಿಬಿಡುತ್ತೆ. ಹಾಗಾಗಿ ನನ್ನ ಕುಟುಂಬದ ಪರಿವಾರದವರು, ನಾನು ಯಾರ್ಯಾರನ್ನು ದೇವಲೋಕದಿಂದ ಕರೆದುಕೊಂಡು ಬಂದಿದ್ದೇನೋ, ಗೋಲೋಕದಿಂದ ಬಂದಿದ್ದಾರೆ, ಸತ್ಯಲೋಕದಿಂದ ಬಂದಿದ್ದಾರೆ, ಪಾತಾಳ ಲೋಕಗಳಿಂದ ಬಂದಿದ್ದಾರೆ, ಊರ್ಧ್ವ ಲೋಕಗಳಿಂದೆಲ್ಲ ಆಗಮಿಸಿದ್ದಾರೆ, ಅವರನ್ನೆಲ್ಲ ನನ್ನೊಟ್ಟಿಗೆ ಕರೆದುಕೊಂಡು ಹೋಗಬೇಕು. ಸ್ವಾಮಿಗಳು ಪೂಜೆಗೆ ಬಂದರೆ ಅವರ ಪರಿವಾರದವನ್ನೆಲ್ಲ ಕರ್ಕೊಂಡು ಮತ್ತೆ ಅವರು ಹೊರಟು ಹೋಗ್ತಾರೆ. ಆ ಥರ ಸ್ವಾಮಿಯಾದ ಭಗವಂತ ಬಂದಿದ್ದ. ತನ್ನ ಪರಿವಾರದ ದೇವತೆಗಳು, ಅದರಲ್ಲಿ ಸ್ತ್ರೀಯರು ಇದ್ದಾರೆ, ಋಷಿಗಳಿದ್ದಾರೆ, ದೇವತೆಗಳಿದ್ದಾರೆ, ಪುರುಷರಿದ್ದಾರೆ, ಎಲ್ಲ ರೀತಿಯಾದ ಜೀವರಾಶಿಗಳನ್ನು ಕರೆದುಕೊಂಡು ಹೋಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಆಯಿತು ದೇವರದ್ದು. ಅದಕ್ಕೊಂದು ನಿಮಿತ್ತ ಬೇಕು, ನೆಪ ಬೇಕು. ಪ್ರಾಣ ಹೋಗಲಿಕ್ಕೆ ಕೆಲವೊಂದು ನೆಪಗಳು, ಮೃತ್ಯು ಬರುತ್ತೆ, ಅದಕ್ಕೆ ಕಾರಣ ಹೇಳ್ತಾರೆ. ಆರೆಗ ಹಾರ್ಟ್ ಫೇಲ್ ಅಂತ, ಅದು ನೆಪ ಅಷ್ಟೇ. ಮರಣ ಬಂದಿತ್ತು, ಸತ್ರು ಅಷ್ಟೇ, ಅದಕ್ಕೆಲ್ಲ ಕಾರಣಗಳಲ್ಲ ಅವೆಲ್ಲ. ಮೃತ್ಯುವಿನ ಪ್ರಾರ್ಥನೆ ಅದು. ಎಲ್ಲರೂ ನನ್ನ ಹೆಸರು ಹೇಳೋದು ಬೇಡ, ಅವನನ್ನು ಯಮ ಸಾಯಿಸಿದ ಅಂತ ನನಗೆ ಅಪವಾದ ಬೇಡ. ಅದಕ್ಕೆ ದೇವರು ಕೊಟ್ಟ ವರ. ಇನ್ನು ಮೇಲೆ ಸತ್ತಾಗ ಕಾರಣಗಳನ್ನು ಯಮನ ಹೆಸರು ಹೇಳೋದು ಬೇಡ. ಅವರಿಗೆ ಶುಗರ್ ಲೆವೆಲ್ ಡೌನ್ ಆಗಿತ್ತು, ಪ್ರಾಣ ಹೋಯಿತು, ಅವರಿಗೆ BP ರೈಸ್ ಆಯಿತು, ಹಾರ್ಟ್ ಫೇಲ್ ಆಯಿತು, ಇಂಥ ಕಾರಣಗಳನ್ನು ಹೇಳಿ ಯಮನ ಹೆಸರು ಹೇಳೋದು ಬೇಡ ಅಂತ. ಅದೆಲ್ಲ ನೆಪಗಳು. ಪ್ರಧಾನ ಕಾರಣ ಮೃತ್ಯುದೇವನೇ. ಹಾಗೆ ಇಲ್ಲಿಯೂ ಕೂಡ ಭಗವಂತನ ಸಂಕಲ್ಪ ಪ್ರಧಾನ. ಈ ಯಾದವರ ಕಲಹ ಅನ್ನೋದು ನೆಪ. ಆ ದೊಡ್ಡ ಯಾದವ ಕುಲದಲ್ಲಿ ಒಬ್ಬರಿಗೆ ಕಲಿಪ್ರವೇಶ ಆಯಿತು. ಏನು ಕಲಿಪ್ರವೇಶ? ತುಂಬ ದೊಡ್ಡ ಯಾಜ್ಞಿಕರ ಸಮುದಾಯ ಇದೆ. ಭೃಗು, ಅತ್ರಿ ಮೊದಲಾದ ಋಷಿಗಳೆಲ್ಲ ಯಜ್ಞ ಯಾಗಗಳಲ್ಲಿ ಆಸಕ್ತರಾಗಿದ್ದಾರೆ. ಕೃಷ್ಣನ ಷಣ್ಮಹಿಷಿಯರಲ್ಲಿ ಒಬ್ಬಳು ಜಾಂಬವತಿ, ಅವಳ ಮಗ ಸಾಂಬ. ಅವನಿಗೆ ಅದನ್ನು ಗೇಲಿ ಮಾಡಬೇಕು ಅಂತ ಅನ್ನಿಸ್ತು. ಇವರು ಮಾಡ್ತಾ ಇರುವ ಯಜ್ಞ ಯಾಗಗಳು ಎಷ್ಟು ಅರ್ಥಪೂರ್ಣ. ಹೊಟ್ಟೆ ಹೊರೆಗೋಸ್ಕರ ಕೆಲವರೆಲ್ಲ ಪುರೋಹಿತರನ್ನು ಗೇಲಿ ಮಾಡ್ತಾರೆ. ಪುರೋಹಿತ ಅಂತ ಪುರೀಶಸ್ಯ ರೋಷಸ್ಯ ಹಿಂಸಸ್ಯ ತಸ್ಕರಸ್ಯ ಅಂತ ಎಷ್ಟು ಗೇಲಿ ಮಾಡಿದ್ದಾರೆ ನೋಡಿ ಪುರೋಹಿತರನ್ನು. ಪುರೀಶ ಅಂದರೆ ಮಲ, ಅದರ ಮೊದಲನೇ ಅಕ್ಷರ ಅಂತೆ ಪು. ರೋ ಅಂದರೆ ರೋಷ, ಸಿಟ್ಟು, ಅದರ ಮೊದಲನೇ ಅಕ್ಷರ. ಹಿ ಅಂದರೆ ಹಿಂಸೆ, ಹಿಂಸೆಯ ಮೊದಲನೇ ಅಕ್ಷರ ಹಿ. ತ ಅಂದರೆ ತಸ್ಕರ, ಕಳ್ಳತನ. ಈ 4 ದುರ್ಗುಣಗಳ ಮೊದಲನೇ ಅಕ್ಷರವನ್ನು ಸೇರಿಸಿಕೊಂಡು ಪುರೋಹಿತ ಆಗಿದ್ದು ಅಂತ ತುಂಬ ಕೆಟ್ಟ ಬ್ರಾಹ್ಮಣರ ಬಗ್ಗೆ ಅವಹೇಳನ ಮಾಡುವ ವ್ಯಕ್ತಿಗಳು ಸಂಸ್ಕೃತವನ್ನು ಓದಿ ಕೆಟ್ಟ ಕೆಟ್ಟ ಭಾವಗಳನ್ನು ತಾಳಿದ್ದಾರೆ ಇವತ್ತಿನ ಕಾಲದಲ್ಲಿ. ಅವತ್ತಿನ ಕಾಲದಲ್ಲಿ ಒಬ್ಬ ಪುರೋಹಿತ ಇದ್ದರೆ ಗ್ರಾಮ ಶುದ್ಧಿ ಆಗುತ್ತೆ. ಒಬ್ಬ ಪುರೋಹಿತ ಮಂತ್ರಜ್ಞನಾದವನು ಗ್ರಾಮದಲ್ಲಿದ್ದರೆ ಅಲ್ಲೆಲ್ಲ ಸುರುಷ್ಟಿಗಳಾಗುತ್ತೆ. ಪುರೋಹಿತರಿಗೆ ಅಷ್ಟೊಂದು ದೊಡ್ಡ ಮಹತ್ವ ಇದೆ.
ಅದನ್ನು ಕೆಲವರು ಇವತ್ತು ಬೈಬೇಕಾದ್ರೆ ಬ್ರಾಹ್ಮಣರನ್ನು ಪುರೋಹಿತಶಾಹಿಗಳು ಅಂತಲೇ ಬೈಯೋದು. ಅದು ಕಮ್ಯುನಿಸ್ಟ್ವಾದಿಗಳ ವಾದ. ಅದು ಒಂದು ಹಂತದಲ್ಲಿ ಕೃಷ್ಣನ ಕುಟುಂಬದಲ್ಲಿದ್ದವರೇ ಆ ಥರದ ಮಾತುಗಳನ್ನು ಆಡಿದರು. ಕೃಷ್ಣನ ಕಾಲದಲ್ಲಿ, ಕೃಷ್ಣನ ಕುಟುಂಬದಲ್ಲಿ ಸಾಂಬ ಅನ್ನುವ ಜಾಂಬವತಿಯ ಮಗ ಹೇಳಿದ, ಅವರೆಲ್ಲ ಪುರೋಹಿತರ, ಅವರೆಲ್ಲ ಯಜ್ಞಯಾಗಗಳನ್ನು ಮಾಡ್ತಾ ಇದ್ದಾರ, ಹೊಟ್ಟೆ ಹೊರೆಗೋಸ್ಕರ ಕಂಡುಕೊಂಡ ವಿದ್ಯೆಗಳು ಅದು. ಅವರಿಗೆ ನಿಜವಾದ ಅಂತರ್ದರ್ಶನ ಇದೆಯಾ? ಸುಮ್ಮನೆ ಆಹುತಿಗಳನ್ನು ಸ್ವಾಹ ಸ್ವಾಹ ಅಂತ ಅಗ್ನಿಯಲ್ಲಿ ಸುರಿತಾರ? ಒಂದು ಪರೀಕ್ಷೆ ಮಾಡೋಣ, ಅವರಿಗೆ ಮಂತ್ರದ ಬಲ ಇದೆಯಾ ಇಲ್ವಾ, ನಾವೊಮ್ಮೆ ಪರೀಕ್ಷೆ ಮಾಡೋಣ ಅಂತ. ಆಯ್ತು ಅಂತ ಅವನಿಗೆ ಚಪ್ಪಾಳೆ ತಟ್ಟೋರು. ಯಾರು ಪ್ರಮುಖ ಮುಖಂಡತ್ವವನ್ನು ವಹಿಸ್ತಾರೆ ಅವರಿಗೆ ಒಂದು 4 ಜನ ಭಟ್ಟಂಗಿಗಳು ಇದ್ದೇ ಇರ್ತಾರೆ. ಹಾಗೆ ಸಾಂಬನಿಗೆ ಒಂದು 4 ಜನ ಯಾದವರು ಸೇರಿಕೊಂಡ್ರು. ನೀನು ಹೇಳೋದು ಕರೆಕ್ಟಾ? ಆ ಪುರೋಹಿತರೆಲ್ಲ ಹೊಟ್ಟೆ ಹೊರಲಿಕ್ಕೋಸ್ಕರ ಪೌರೋಹಿತ್ಯ ಮಾಡುವುದು, ಗೇಲಿ ಮಾಡಬೇಕು ಅಂತ ಒಂದು ಉಪಾಯ ಮಾಡೋಣ. ಹಾಗಾದರೆ ಸಾಂಬ ಹೇಳಿದ, ನಾನೊಂದು ಸ್ತ್ರೀ ವೇಷ ಹಾಕ್ತೇನೆ. ಸ್ತ್ರೀ ವೇಷ ಅಂದರೆ ಹೇಗೆ? ಗರ್ಭಿಣಿಯ ವೇಷ. ಆ ಎಲ್ಲ ಯಜ್ಞಯಾಗ ಮಾಡ್ತಾ ಇದ್ದಾರಲ್ಲ ಪುರೋಹಿತರು, ಅವರ ಮಡುವೆ ನನ್ನನ್ನು ಕರ್ಕೊಂಡು ಹೋಗಿ. ನಾನು ಮಾತಾಡಲ್ಲ, ನನ್ನ ಪರವಾಗಿ ನೀವು ಮಾತನಾಡಿ. ನಾನು ಮಂಡೆ ಮೇಲೆಲ್ಲ ಬಟ್ಟೆ ಹಾಕ್ಕೊಂಡು ನಾಚಿಕೆಯಿಂದ ವೇಷ ಕಟ್ಟಿಕೊಂಡು ನಿಂತಿರ್ತೇನೆ. ಗರ್ಭಿಣಿಯ ವೇಷ, 9 ತಿಂಗಳಿನ ಗರ್ಭಿಣಿಯ ವೇಷ ಕಟ್ಟಿಕೊಂಡು ಬರ್ತೇನೆ. ನೀವು ಅವರ ಬಳಿ ಕೇಳಿ, ಪುರೋಹಿತರ ಹತ್ರ, ಪುರೋಹಿತರೇ ನಿಮಗೆಲ್ಲ ಮಂತ್ರದ ಬಲ ಉಂಟಲ್ವಾ, ತ್ರಿಕಾಲ ಜ್ಞಾನಿಗಳಲ್ವ ನೀವು? ಇದು ನಮ್ಮ ಮನೆಯ ಹುಡುಗಿ, ನಾಳೆ ದಿವಸ ಡೆಲಿವರಿ ಡೇಟ್ ಉಂಟು, ಅದು ಗಂಡು ಹಡಿಯುತ್ತೋ ಹೆಣ್ಣು ಹಡಿಯುತ್ತೋ? ನೀವೆಲ್ಲ ಒಳಗಡೆಯೇ ದೇವರ ದರ್ಶನ ಮಾಡಿದವರು, ಅದನ್ನು ಸ್ವಲ್ಪ ಹೇಳಬಹುದಾ ಅಂತ ನೀವು ಕೇಳಿ. ಅವರು ಸರಿಯಾಗಿ ಹೇಳಿದರೆ, ನನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ, ಗೋಣಿ ತುಂಬಿಕೊಂಡು ಹೋಗಿದ್ದು ವೇಷ. ಹಾಗಾಗಿ ಅವರಿಗೆ ಹೇಳಿದ್ದು ಸರಿಯಾಯಿತು ಅಂದರೆ ಅವರಿಗೆ ದಿವ್ಯಜ್ಞಾನಿಗಳು ಅಂತ ಅರ್ಥ. ಅವ್ರು ನಾಳೆ ನಿಮಗೆ ಗಂಡು ಹುಟ್ಟುತ್ತೆ ಹೆಣ್ಣು ಹುಟ್ಟುತ್ತೆ ಅಂತ ಹೇಳಿದರೆ ಅವ್ರ ಹೊಟ್ಟೆ ಹೊರೆಯುವ ಸ್ವಭಾವದ ಮೋಸಗಾರರು ಅಂತ ಅರ್ಥ. ಹೀಗೆ ಸಾಂಬ ತನ್ನ ಒಂದು ಕುಟುಂಬ, ಒಂದಷ್ಟು ಜನ ಪರಿವಾರವನ್ನೆಲ್ಲ ಸೇರಿಸಿಕೊಂಡು ಯಜ್ಞ ಮಾಡುವ ಜಾಗಕ್ಕೆ ಹೋದರು. ನಾಚಿಕೆಯಿಂದ ಸಾಂಬ ನಿಂತ. ಅವನು ಹೇಳಿದ ಹಾಗೆ ಇವರು ಕೇಳಿದರು, ಇವಳು ಗರ್ಭಿಣಿ, ಗಂಡು ಹೊಡಿತಾಳ ಹೆಣ್ಣು ಹೊಡಿತಾಳ? ಎಲ್ಲ ಪರಸ್ಪರ ಮುಖ ನೋಡಿಕೊಂಡ್ರು. ಅವ್ರು ಎಂಥ ಅಂತರ್ದರ್ಶನ ಇತ್ತು ಅಂದರೆ, ಕೃಷ್ಣನ ಅವತಾರ ಮುಕ್ತಾಯ ಆಗ್ತಾ ಇದೆ, ಇದು ದೇವರ ಸಂಕಲ್ಪ ಅಂತ ಗೊತ್ತಾಯಿತು. ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ನೋಡಿ. ದೇವರ ತಲೆಯಲ್ಲಿದ್ದ ಆಲೋಚನೆಗಳು ಋಷಿಗಳ ಮನಸ್ಸಿಗೆ ಬಂತು. ಪುರೋಹಿತರ ಅಂತಃಸತ್ವ ಅದು. ಇದು ದೇವರ ಸಂಕಲ್ಪ ಉಂಟು, ಮಾಡಿ ಅಂತಾರೆ, ಇಲ್ಲ ಅಂದರೆ ಮಾಡಬೇಡಿ ಅಂತ ಹೇಳ್ತಾರೆ. ಆ ಅಂತಃಸತ್ವ ಇರುತ್ತೆ. ನೀವು ಗಮನಿಸಿ, ಮೊದಲನೇ ದಿನ ವಿಶ್ವಮೂರ್ತಿ ಆಚಾರ್ಯ ಹೇಳಿದರು, ಅಷ್ಟಮಿ ತಿಥಿ ಅನ್ನೋದು ಭಾಗವತಕ್ಕೆ ಅಷ್ಟು ಪ್ರಶಸ್ತ ಅಲ್ಲ, ಆದರೆ ನನಗನ್ನಿಸಿತು ಇದು ಕೃಷ್ಣಾಷ್ಟಮಿಯ ಪರ್ವಕಾಲ, ಹಾಗಾಗಿ ಇದು ಮಂಗಳಮಯವಾಗಿ ನಡೆಯುತ್ತೆ ಅಂತ ಅವರು ಮೊದಲನೇ ದಿನ ಜ್ಯೋತಿಷ್ಯ ಹೇಳಿದ್ದು. ಇವತ್ತು ಸತ್ಯ ಆಯ್ತಾ ಇಲ್ವಾ? ನಿಮ್ಮೂರಿನಲ್ಲೂ ಇಂಥ ಪುರೋಹಿತರಿದ್ದಾರೆ ಅಂತ ಹೇಳಿದೆ ನಾನು. ಅದು ಸರಿಯಾದ ಜ್ಯೋತಿಷ್ಯ. ಹೀಗೆ ಅವರಿಗೆ ಶಕುನಗಳು ಕಂಡ್ರೆ ಅದು ಹಾಗೆ ಆಗುತ್ತೆ. ಜನಮೇಜಯ ರಾಜ ಸರ್ಪಸತ್ರ ಮಾಡ್ತಾನೆ. ಒಬ್ಬರು ಪುರೋಹಿತರು ಹೋಗ್ತಾರೆ, ಆಸ್ತಿಕ ಬ್ರಾಹ್ಮಣ ಅವನು ಹೋಗ್ತಾನೆ. ಆ ಎಲ್ಲಿರುವ ಯಜ್ಞ ವೇದಿಕೆಯನ್ನು ನೋಡಿ ಹೇಳ್ತಾನೆ, ಇದರ ವಾಸ್ತು ನೋಡಿದರೆ ಈ ಹೋಮ ಮಧ್ಯದಲ್ಲಿ ನಿಲ್ಲುತ್ತೆ ಅಂತ ಹೇಳಿ ಹೋಗ್ತಾನೆ. ಅದು ತುಂಬ ಒಳ್ಳೆಯದು, ಅಪಶಕುನ ಅಲ್ಲ. ಸರ್ಪ ಯಾಗ ನಿಲ್ಲಬೇಕು, ಸರ್ಪಗಳ ಹತ್ಯೆಯನ್ನು ಮಾಡ್ತಾ ಇದ್ದ. ಒಬ್ಬ ಸ್ಥಪತಿ ಹೇಳಿದ್ದು, ಅದು ಮೊದಲು ಜ್ಯೋತಿಷಿ ಹೇಳಿದ್ದು, ಆಸ್ತಿಕ ಹೇಳಿದ್ದಲ್ಲ, ಒಬ್ಬ ಸ್ಥಪತಿ ಹೇಳಿದ್ದು. ಜ್ಯೋತಿಷಿ ಹೋಗಿ ಹೇಳ್ತಾನೆ, ಸರ್ಪಸತ್ರ ನಡೀತಾ ಇದೆ. ಕೊನೆಗೆ ಮಧ್ಯದಲ್ಲಿ ಆಸ್ತಿಕ ಬರ್ತಾನೆ, ಆ ಸರ್ಪಸತ್ರವನ್ನು ನಿಲ್ಲಿಸ್ತಾನೆ. ಸತ್ಯ ಆಗುತ್ತೆ. ಆ ಜ್ಯೋತಿಷ ಯಾವತ್ತೋ ಹೇಳಿದ್ದು, ತಿಂಗಳುಗಟ್ಟಲೆ ನಡೀತು ಆ ಯಾಗ. ಜನಮೇಜಯ ರಾಜ ಆಸ್ತಿಕನಿಗೆ ಬೆಲೆಯನ್ನು ಕೊಡ್ತಾನೆ. ಬ್ರಾಹ್ಮಣರಿಗೆ ಅಂತ ಅಂತಃಸತ್ವ ಇದೆ. ಆದರೆ ಈಗ ಅವರು ಆಲೋಚನೆ ಮಾಡಿದರು, ನಾವೀಗ ಶಾಪ ಕೊಡಬೇಕು. ಅವರು ತುಂಬ ಗೇಲಿ ಮಾಡಲಿಕ್ಕೆ ಬಂದಿದ್ದಾರೆ. ಬ್ರಾಹ್ಮಣ ಮುನಿದರೆ ಲೋಕಕ್ಕೆ ಕ್ಷಯ ಆದೀತು. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಬ್ರಾಹ್ಮಣ ನೀನು ಸಿಟ್ಟು ಮಾಡಿಕೊಳ್ಳಬೇಡ. ಇವತ್ತು ಕೂಡ ವಿಂಧ್ಯ ಪರ್ವತ ಮೇಲೆ ಬರ್ತಾ ಇಲ್ಲ, ಸೂರ್ಯನನ್ನು ಮೀರಿ ಬೆಳೀತಾ ಇತ್ತಂತೆ ವಿಂಧ್ಯ ಪರ್ವತ. ಅಗಸ್ತ್ಯರು ಹೇಳಿದ್ದಾರೆ, ನಾನು ದಕ್ಷಿಣ ದಿಕ್ಕಿನ ಕಡೆ ಹೋಗಿ ಬರುವ ತನಕ ನೀನು ಮೇಲೆ ಏಳಬೇಡ, ಎದ್ರೆ ಜಾಗ್ರತೆ ಅಂತ ಹೇಳಿದ್ದಾರೆ. ಶಾಪ ಕೊಟ್ಟಿಲ್ಲ ವಿಂಧ್ಯ ಪರ್ವತಕ್ಕೆ. ವಿಂಧ್ಯ ಪರ್ವತ ಸೂರ್ಯನನ್ನ ಮೀರಿ ನಾನು ಬೆಳಿಬೇಕು ಅಂತ ಆಲೋಚನೆ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಅಗಸ್ತ್ಯರು ಹೇಳಿದರು, ನಿನ್ನ ಬಳಿ ನಾನು ಕೇಳ್ತಾ ಇದ್ದೇನೆ, ನಾನು ದಕ್ಷಿಣ ದಿಕ್ಕಿಗೆ ಹೋಗಿ ಮತ್ತೆ ವಾಪಸ್ಸು ಬರ್ತೇನೆ, ಅಲ್ಲಿಯ ತನಕ ನೀನು ಬೆಳೀಬಾರದು. ಅವರಿನ್ನೂ ವಿಂಧ್ಯ ಪರ್ವತದ ಕಡೆ ಹೋಗಲೇ ಇಲ್ಲ, ಪರ್ವತ ಬೆಳಿಲೇ ಇಲ್ಲ. ಪ್ರತಿದಿನ ಸೂರ್ಯೋದಯ ನೋಡ್ತಾ ಇದ್ದೇವೆ ನಾವು. ಅವರು ಎಲ್ಲಿ ಬಂದರು? ಅಗಸ್ತ್ಯರು ಈ ಪ್ರಾಂತ್ಯಕ್ಕೆ ಓಡಿ ಬಂದಿದ್ದಾರೆ.
ಹಾಗಾಗಿ ಅಗಸ್ತ್ಯ ಪ್ರತಿಷ್ಠಿತ ದೇವಾಲಯಗಳು ತುಂಬ ಉಂಟು. ಒಬ್ಬ ಬ್ರಾಹ್ಮಣನ ಮಾತಿಗೆ ಸಮುದ್ರವನ್ನೇ ಆಪೋಷಣ ಮಾಡಿದ ಸಾಮರ್ಥ್ಯ. ಇಂತಹ ಬ್ರಾಹ್ಮಣರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ತಿಳಿಗೇಡಿಗಳಾದ ಈ ಸಾಂಬ ಅವರ ಪರಿವಾರದವರು. ಇದು ಭಗವಂತನ ಸಂಕಲ್ಪ ಅಂತ ಆಲೋಚನೆ ಮಾಡಿ ಎಲ್ಲ ಸಾಮೂಹಿಕವಾಗಿ ಮುಖಗಳನ್ನು ನೋಡಿಕೊಂಡು ಯಾದವರ ಸಮಗ್ರ ಕುಲವನ್ನು ಸಂಹಾರ ಮಾಡಬೇಕು ಅಂತ ದೇವರ ಸಂಕಲ್ಪ ಇದೆ ಅಂತ ಆಲೋಚನೆಯನ್ನು ಮಾಡಿಯೇ ಶಾಪ ಕೊಡ್ತಾರೆ. ಅವಿವೇಕದ ಶಾಪ ಅಲ್ಲ, ವಿವೇಕದ ಶಾಪ. ನೀವು ಕರೆದುಕೊಂಡು ಬಂದ ಈ ಸ್ತ್ರೀ ಏನಿದ್ದಾಳೆ ಅವಳು ಗಂಡನ್ನೂ ಹಡಿಯೋದಿಲ್ಲ, ಹೆಣ್ಣನ್ನೂ ಹಡಿಯೋದಿಲ್ಲ, ಸಮಗ್ರ ಯಾದವ ಕುಲವನ್ನು ಕೊಲ್ಲುವಂತಹ ಒಂದು ಒನಕೆಯನ್ನು ಹಡಿತಾಳೆ, ಹೋಗಿ ಎಂದರು. ಗಾಬರಿ ಆಯಿತು ಅವರಿಗೆ. ಅವರ ಶಾಪದ ಮಾತಿನ ಮರುಕ್ಷಣದಲ್ಲಿ ಅವಳ ಹೊಟ್ಟೆ ಭಾರ ಆಯಿತು. ಒಂದು 20 kg ಒನಕೆಯನ್ನು ಹೊಟ್ಟೆಯಲ್ಲಿಟ್ಟ ಅನುಭವ ಬಂತು. ಅವಸರದಲ್ಲಿ ಹೋಗ್ತಾರೆ. ಬಟ್ಟೆ ಎಲ್ಲ ತೆಗೆದು ನೋಡಿದರೆ ಮೊದಲು ಗೋಣಿ ಕಟ್ಟಿಕೊಂಡು ಬಂದ ಹೊಟ್ಟೆ ಅದು. ಬಟ್ಟೆ ತೆಗೆದರೆ ಟಣ್ಣಂತ ಒಂದು ಒನಕೆ ಕೆಳಗೆ ಬೀಳುತ್ತೆ. ಎಲ್ಲಿಂದ ಬಂತು ಒನಕೆ? ಬ್ರಾಹ್ಮಣರ ಮಾತಿಗೆ ಅಷ್ಟು ಮಹತ್ವ ಇದೆ. ಅವಮಾನ ಮಾಡಬೇಡಿ ಬ್ರಾಹ್ಮಣರನ್ನ. ಕೃಷ್ಣನ ನಿನ್ನೆ ಮೊನ್ನೆ ಕಥೆ ಹೇಳಿದೆ. ತನ್ನ ಮೇಲೆ 4.5 ವರ್ಷಗಳ ಕಾಲ ಅಪವಾದ ಹಾಕಿಕೊಂಡು ಅಕ್ರೂರ ಬ್ರಾಹ್ಮಣ, ಅವನ ಮನೆಯಲ್ಲಿ ಸಮಂತಕ ಮಣಿ ಇತ್ತು. ಸಾವಿರಾರು ಜನ ಬ್ರಾಹ್ಮಣರ ಕಷ್ಟಗಳ ಪರಿಹಾರ ಆಗಲಿ ಅಂತ ತನ್ನ ಮೇಲೆ ಅಪವಾದಗಳನ್ನು ಹಾಕಿಕೊಂಡ ಕೃಷ್ಣ. ಅದಕ್ಕೆ ಬ್ರಹ್ಮಣ್ಯ ದೇವ ಅಂತ ಕೃಷ್ಣನಿಗೆ ಹೆಸರು. ಜಗತ್ತಿನ ದೊಡ್ಡ ದೊಡ್ಡ ರಾಜಕುಲಗಳು, ದೊಡ್ಡ ದೊಡ್ಡ ಮನೆತನಗಳು ನಾಶ ಆಗಲಿಕ್ಕೆ ಯಾವ ಜ್ಯೋತಿಷ್ಕರ ಬಳಿ ಹೋಗಿ ಕೇಳಿ, 2 ಶಾಪ ಪ್ರಧಾನ. ಒಂದು ಬ್ರಹ್ಮಶಾಪ, ಒಂದು ಸ್ತ್ರೀ ಶಾಪ. ಹೆಣ್ಮಕ್ಳಿಗೂ ಅಷ್ಟೇ ಪವರ್ ಇದೆ. ಅದರಲ್ಲಿಯೂ ಸಾಯಂಕಾಲದೊತ್ತು ದೀಪ ಹಚ್ಚಬೇಕಾದ್ರೆ ಅಕ್ಳು ಹೋಗ್ಬಿಡು ಅಂದರೆ ಸಾಕು, ಹೋಗ್ಬಿಡ್ತಾರವ್ರು. ನೀವು ಹೇಳಿಕ್ಕೆ ಹೋಗ್ಬೇಡಿ, ಆ ಶಬ್ದ ಹೇಳಬೇಡಿ, ಆಯ್ತಾ? ಪ್ರಾರ್ಥನೆ ನಿಮ್ಮಲ್ಲಿ. ಸ್ತ್ರೀಯ ಭಾವಗಳು ಸ್ವಲ್ಪ ನೊಂದುಕೊಂಡ್ರು ಸಾಕು. ಅದಕ್ಕೆ ಯಾವ ಮನೆಯ ಹೆಣ್ಣಿಗೂ ಕಣ್ಣೀರು ಹಾಕಿಸಬೇಡಿ. 14 ಲೋಕಗಳಲ್ಲಿ ಅದರ ದುಃಖವನ್ನು ಅನುಭವಿಸಬೇಕಾಗುತ್ತೆ. ಕ್ಷಾಮ ಒದಗುತ್ತೆ. ಹೆಣ್ಣು ಭೂಮಿ, ಈ ಭೂಮಿಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದರೆ ಭೂಮಿ ಬರಡಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಹೆಣ್ಣು ಸಂತೋಷದಲ್ಲಿದ್ದರೆ ದೇವತೆಗಳೆಲ್ಲ ಸಂತೋಷದಲ್ಲಿರ್ತಾರಂತೆ. ಸಮಸ್ತ ದೇವತೆಗಳ ಸನ್ನಿಧಾನ ಒಂದು ಹೆಣ್ಣು, ಒಂದು ಬ್ರಾಹ್ಮಣ. ಉಳಿದವರು ಯಾರು ದುಃಖ ಪಡಬೇಡಿ, ನಮ್ಮಲ್ಲಿ ಸನ್ನಿಧಾನ ಇಲ್ವಾ ಅಂತ. ಎಲ್ಲ ದೇವರ ಮಕ್ಕಳೇ. ಮೊದಲನೆಯ ಸ್ಥಾನ ಬ್ರಾಹ್ಮಣನಿಗೆ ಕೊಟ್ಟದ್ದು ಯಾಕೆ ಅಂದರೆ ಎಲ್ಲರನ್ನೂ ಒಂದು ವೇದಿಕೆಯಲ್ಲಿ ಕೊಂಡೊಯ್ಯಬೇಕು ಅನ್ನುವ ಎಚ್ಚರಿಕೆಯಲ್ಲಿ ಕೊಟ್ಟದ್ದು. ಆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವವರು ಗೇಲಿ ಮಾಡಿದರೆ ಅದರ ಪರಿಣಾಮವನ್ನು ಸಮಾಜ ಅನುಭವಿಸಬೇಕಾಗುತ್ತೆ. ಎಷ್ಟೋ ರಾಜಕುಲಗಳು, ಎಷ್ಟೋ ಮನೆತನಗಳು ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗಿದ್ದಾವೆ. ಅರ್ಥ ಮಾಡಿಕೊಳ್ಳದೇ ಇರುವ ದಡ್ಡತನದಿಂದ ಸಮಗ್ರ ಯಾದವ ಕುಲಕ್ಕೆ ಶಾಪ ಬಂದಾಗ ತಲೆಬಿಸಿ ಆಯಿತು. ಅಲ್ಲ, ನಾವೊಂದು 10 ಜನ ಮಾಡಿದ ಅನ್ಯಾಯಕ್ಕೆ ಕೋಟಿ ಯಾದವರ ಸಂಹಾರ ಆಗಿಬಿಡುತ್ತಲ್ವಾ? ಎಲ್ಲ ಗುಟ್ಟಾಗಿ ಹೋಗಿ ಒಂದು ಸಾಣೆಕಲ್ಲನ್ನು ತಂದು ಅದನ್ನು ಚೆನ್ನಾಗಿ ತೇಯ್ದು ಪುಡಿ ಮಾಡಿ, ಬೇಕಿತ್ತ ಇದೆಲ್ಲ? 10 ದಿನ ತೇಯ್ದಿದ್ದಾರೆ. ಅದು ಅಷ್ಟು ಪಕ್ಕ ತೇಯ್ಲಿಕ್ಕೂ ಆಗೋದಿಲ್ಲ. ಅದು ತೇಯ್ದು ಪುಡಿ ಮಾಡಿ ಹೇಳಿದ್ರಲ್ಲ, ಎಲ್ಲ ಒಂದು ಪ್ರಾಯಶ್ಚಿತ್ತದಲ್ಲಿ ಕೊನೆಗೆ ಭಾಗವತ ಹೇಳಿಸಿ ಆ ಪಾಪವನ್ನು ನಿವೃತ್ತಿ ಮಾಡಲಿಕ್ಕೆ ಸಮುದ್ರದಲ್ಲಿ ಬಿಸಾಡೋದು ಅಂತ. ಹಾಗೆ ಅದನ್ನೆಲ್ಲ ಗಂಧ ಮಾಡಿ ಚಂದ ಮಾಡಿ ಸಮುದ್ರದಲ್ಲಿ ಅದನ್ನು ನೀರಿನಲ್ಲಿ ತೇಲಿಸಿಬಿಡೋಣ ಅಂತ ನೀರಿನಲ್ಲಿ ಹಾಕಿದ್ರು ಅದನ್ನು. ಆದರೂ ಎಷ್ಟು ತೇಯ್ದ್ರು ಕೊನೆಗೆ ಒಂದು ಪೀಸು ಉಳಿಯುತ್ತೆ. ಅದು ಕಬ್ಬಿಣದ ತುಂಡಿನ ಒನಕೆಯ ಭಾಗ ಉಳಿದಿತ್ತು. ಅದನ್ನು ಸಮುದ್ರದಲ್ಲಿ ಬಿಸಾಡಿದರು. ನಿವೃತ್ತಿಗಳೆಲ್ಲ ಸಮುದ್ರದಲ್ಲಿ ಅಂತ. ಅದು ಒಂದು ರೀತಿಯಲ್ಲಿ ಹೌದು. ಏನು ಕಷ್ಟಗಳು ಬಂದರೂ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ ಅಂದರೆ ಪರ್ವಕಾಲದಲ್ಲಿ ಹೋಗಿ ಅಮಾವಾಸ್ಯೆ ದಿವಸ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಅನಿಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ನೀವ್ಯಾರೋ ಅಲ್ಲಿ ತನಕ ಸಮುದ್ರಕ್ಕೆ ಹೋಗಬೇಡಿ. ಇಲ್ಲಿಯೇ ಕೊಡಿಪ್ಪಾಡಿ ಜನಾರ್ದನ ದೇವಸ್ಥಾನದಲ್ಲಿ ಒಂದು ಹಿಂದೆ ಸರೋವರದಲ್ಲಿದೆ. ನಾಡಿದ್ದು ಅಮಾವಾಸ್ಯೆ ದಿವಸ, ನಾಳೆಯೇ ಅಮಾವಾಸ್ಯೆ, ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಎಂತಹ ಪಾಪಗಳಿದ್ರೂ ಪರಿಹಾರವಾಗುತ್ತಂತೆ. ಅಂತಹ ಸನ್ನಿಧಾನ ನಿಮ್ಮ ಊರಿನಲ್ಲೇ ಉಂಟು. ಆ ಆಲೋಚನೆ ಮಾಡಿಕೊಂಡು ಹಾಕಿದರು. ಅವರು ಏನೆಲ್ಲ ಆಲೋಚನೆ ಮಾಡಿದ್ರು ಅದು ಕೃಷ್ಣನ ಸಂಕಲ್ಪಕ್ಕೆ ಪೂರಕ ಆಯಿತು. ಒನಕೆಯನ್ನು ಹಾಗೇ ಒಂದು ಕಡೆ ಇಟ್ಟಿದ್ರೆ ಏನೂ ಆಗ್ತಿರಲಿಲ್ಲ. ಅವರು ತುಂಬ ಜಾಣರಾದರು. ಕೆಲವೊಮ್ಮೆ ತುಂಬ ಜಾಣ ಆಗಬೇಡಿ ಅಂತ ಹೇಳ್ತಿದ್ದೆ ನಾನು. ಕೆಲವರು ತುಂಬ ವಿಚಾರವಾದಿಗಳು. ಅವ್ರು ಹೇಳಿದ್ದು ಅದು ಸರಿಯಾ ಇದು ಸರಿಯಾ, ತುಂಬ ನಿಮ್ಮ ಬುದ್ಧಿಯಿಂದಲೇ ನಡಿಬೇಡಿ. ರಾವಣನಿಗೆ 10 ಮಂಡೆ ಇತ್ತು, ಸತ್ತೇ ಹೋದ. ವಿಭೀಷಣನಿಗೆ 1 ಮಂಡೆ ಇತ್ತು, ಇವತ್ತು ಚಿರಂಜೀವಿ ಆಗಿದ್ದಾನೆ. ನಿಮ್ಮ 10 ಮಂಡೆಗಳಿಗೆ ಕೆಲಸ ಕೊಡಬೇಡಿ, ಒಂದು ಹೃದಯಕ್ಕೆ ಕೆಲಸ ಕೊಡಿ.
ತಲೆಗೆ ಕೆಲಸ ಕೊಡುವುದಲ್ಲ, ಭಾಗವತ ಕೇಳುವ ವ್ಯಕ್ತಿಗಳು ಹೃದಯಕ್ಕೆ ಕೆಲಸ ಕೊಡಬೇಕು. ಒಬ್ಬ ಸಂಧ್ಯಾಕಾಲದಲ್ಲಿ ಹೋಗ್ತಾ ಇದ್ದ, ತುಂಬ ಜಾಣ ಅವ, ಒಳ್ಳೆಯ IAS ಮಾಡುವಂತಹ ವಿದ್ಯಾರ್ಥಿ, 20 ವರ್ಷದ ತರುಣ. ಇನ್ನೊಬ್ಬ ಅವನ ಹಿಂದೆ ದಡ್ಡ ಹೋಗ್ತಾ ಇದ್ದ. ಒಬ್ಬ ದಡ್ಡ ಮುಂದ್ಗಡೆ ಹೋಗಿದ್ದಾನೆ, ಅವನ ಹಿಂದೆ ಒಬ್ಬ. ಮನೆಗೆ ಹೋಗ್ತಾ ಇದ್ದಾರೆ ಅಣ್ಣ ತಮ್ಮ. ಮನೆಗೆ ಹೋಗಬೇಕಾದ್ರೆ ಮನೆಯ ಮುಂದೆ ಸಂಧ್ಯಾಕಾಲ, ಲೈಟ್ ಇಲ್ಲ, ಕರೆಂಟ್ ಹೋಗಿದೆ. ಏನೋ ಕಾಲಿಗೆ ಮೆತ್ತಿಗೆ ತಾಗಿತ್ತು, ಏನು ಅಂತ ಹೇಳೋದಿಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ದಡ್ಡ ಅದನ್ನು ಧೂಂಕಿಕೊಂಡು ಹೋದ. ಇವನು ಜಾಣ, ಸಿಕ್ಕಾಪಟ್ಟೆ ಜಾಣ. ಅದೇನು ಕಾಲಿಗೆ ಮೆತ್ತಿಗೆ ತಾಗಿತು ಅಂತ ಕೈಯಿಂದ ತೆಗೆದ. 2 ಕಡೆ ಗಲೀಜಾಯಿತು. ಇನ್ನೂ ವಿಮರ್ಶೆ ಅವನಿಗೆ, ಅಲ್ಲೇ ಸಮಾಧಾನ ಆಗಲಿಲ್ಲ, ಮತ್ತೆ ಮುಸುಂಟಿಗೆ ಜೋಡಿಸಿದ. 3 ಕಡೆ ಹೊಲಸಾಯಿತು. ದಡ್ಡ ಕಾಲಿನಿಂದ ಒದ್ದುಕೊಂಡು ಹೋದ, ಕಾಲು ತೊಳ್ಕೊಂಡ, ಮುಗೀತು. ತುಂಬ ಜಾಣ ಆಗಬೇಡಿ. ದೇವರ ಮುಂದೆ ನಾನು ದಡ್ಡ, ದೇವರೇ ಅಂಧೋಹಂ, ನಾನು ಕುರುಡ, ನನಗೆ ಜ್ಞಾನ ಇಲ್ಲ, ಶರಣಾಗತಿ ಮಾತ್ರ, ಹೃದಯ ಕೊಡಿ. ಆನೆಗೆ ಮೋಕ್ಷ ಕೊಟ್ಟಿದ್ದಾನೆ. ದಡ್ಡನಾದ 10 ತಲೆಯ ರಾವಣನನ್ನು ಕೊಂದಿದ್ದಾನೆ. 1000 ಬಾಹುಗಳ ಕಾರ್ತವೀರ್ಯಾರ್ಜುನನನ್ನು ಕೊಂದಿದ್ದಾನೆ ದೇವರು. ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ್ದಾನೆ. ಏನು ಈ ಭಾಗವತಗಳ ಗುರಿ? ಹೃದಯಕ್ಕೆ ಕೆಲಸ ಕೊಡಿ, ಮಂಡೆ ಪಾರ್ಪತ್ಗೆ ಮಾಡಬೇಡಿ, ತುಂಬ ವಿಮರ್ಶೆಗಳನ್ನು ಮಾಡಬೇಡಿ. ಕೆಲವರು ಬುದ್ಧಿಜೀವಿಗಳು, ಬುದ್ಧಿಹೀನ ಬುದ್ಧಿಜೀವಿಗಳ ಎಲ್ಲದಕ್ಕೂ ವಿಮರ್ಶೆ ಬೇಡ. ಅಷ್ಟೊಂದು ವಿಮರ್ಶೆಗಳು, ಆ ವಿಮರ್ಶೆಯ ಪರಿಣಾಮವೇ ಏನಾಯಿತು ಹೇಳಿ? ಸಮಗ್ರ ಯಾದವ ಕುಲದ ನಾಶಕ್ಕೆ ಹೇತು ಆಯಿತು. ಸಾಂಬ ಮಾತನಾಡಿದ ಉಲ್ಟಾ ಅವರಿಗೆ ಅಂತಃಸತ್ವ ಉಂಟಾ? ಪುರೋಹಿತರನ್ನು ನಾನು ಪರೀಕ್ಷೆ ಮಾಡಬೇಕು, ಬೇಕಿತ್ತ ಇದೆಲ್ಲ? ಪುಡಿ ಮಾಡಿ ಹಾಕಿದ ಒಂದೊಂದು ಕಣಗಳು ಒಂದು ಏರಕ ಅಂತ ಭಯಂಕರ ಜೊಂಡು ಹುಲ್ಲು, ಒನಕೆಯಂತಹ ಹುಲ್ಲುಗಳಾಗಿ ಸಮುದ್ರದ ತೀರದಲ್ಲೆಲ್ಲ ಬೆಳೀತು. ಕಾಲಾಂತರದಲ್ಲಿ ಯಾದವರೆಲ್ಲ ಒಂದು ದಿನ ಸಮುದ್ರದ ತೀರಕ್ಕೆ ಬಂದಿದ್ರು, ಪಾನಮತ್ತರಾಗಿದ್ರು. ಸಣ್ಣ ಕಲಹ ಆಯಿತು. ಯೂನಿವರ್ಸಲ್ ಆಗಿ ಕೆಲವೊಮ್ಮೆ ಗಲಾಟೆಗಳು ನಡೆಯುತ್ತೆ, ಕಾರಣ ತುಂಬ ಸಣ್ಣದಿರುತ್ತೆ. ಅಷ್ಟೇ ಸಣ್ಣ ಕಲಹ. ಕೂತ ಯಾದವನ ಕಾಲಿಗೆ ಯಾರ್ದೋ ಕಾಲು ತಾಗಿತ್ತು. ಯಾಕೆ ನನ್ನನ್ನು ಒದ್ದುಕೊಂಡು ಹೋದಿ? ಶುರು ಆಯಿತು. ಅಷ್ಟೇ ಕಲಹ. ಪಾನಮತ್ತರಾಗಿದ್ದಾರೆ, ಪರಸ್ಪರ ಕಲಹ, 2 ವಿಭಾಗ ಆಯಿತು. ಅದಕ್ಕೆ ಹೊಡಿಬೇಕು, ಕೋಲ್ಬೇಕು. ಅವರೇನು ತೆಗೆದು ಹಾಕಿದ್ದಾರೆ ಒನಕೆ, ಅದರ ಕಣಕಣ ಒಂದೊಂದು ಒನಕೆಗಳಾಗಿದೆ. ಅನಂತ ಒನಕೆಗಳು ಎಲ್ಲ ಒನಕೆ ಹಿಡ್ಕೊಂಡ್ರು, ಪರಸ್ಪರ ಹೊಡೆದಾಡಿದ್ರು. ಸಮುದ್ರ ತೀರದಲ್ಲಿ ಸಮಗ್ರ ಯಾದವರು ಸಂಹೃತರಾದರು. ಇದು ಕೃಷ್ಣನ ಅವತಾರದ ಕೊನೆಯಲ್ಲಿ ನಡೆದ ತುಂಬ ದೊಡ್ಡ ಯಾದವ ಕಲಹದಿಂದ. ಆದ್ರಿಂದ ಕೃಷ್ಣನು ಆ ಶಾಪಕ್ಕೆ ತನ್ನನ್ನು ತುತ್ತು ಮಾಡಿಕೊಂಡು ಅವತಾರ ಕಾರ್ಯವನ್ನು ಮುಕ್ತಾಯ ಮಾಡಿದ್ದಾನೆ ಅಂತ ಏಕಾದಶ ಸ್ಕಂದದ ಕೊನೆಯಲ್ಲಿ ಹೇಳ್ತಾರೆ. ಈಗ ಯಾವ ಯಾದವರು ಇಲ್ಲ ಕಲಿಯುಗದಲ್ಲಿ. ಕೆಲವರಿದ್ದಾರೆ ಯಾದವ ಅಂತ, ಅವನು ಮೇವುಗಳ ಇನ್ನೂ ಹೊರಗೆ ಬಂದಿದ್ದಾನೋ ಇಲ್ಲೋ ಗೊತ್ತಿಲ್ಲ. ಅವ ಗೋವುಗಳಿಗೆ ಹಾಕುವ ಆಹಾರವನ್ನು ತಿಂದುಬಿಟ್ಟ. ಇನ್ನೊಬ್ಬ ಇದ್ದ, ಆವಾಗ ಆ ರಾಮ ಮಂದಿರ ನಿರ್ಮಾಣ ಮಸೀದಿಯೆಲ್ಲ ಒಡಿಬೇಕಾದ್ರೆ ಅವನೊಬ್ಬ, ಅದೇನೋ ಮುಲಾಂ ಸಿಂಗ್, ಅವನು ಒಬ್ಬ ಯಾದವ. ನಾನು ಹೆಸರು ಸರಿ ಹೇಳಿಲ್ಲ, ಗೊತ್ತುಂಟು ನನಗೆ, ಹೇಳುವುದು ಬೇಡ, ಪಾಪ ಬರುತ್ತೆ ಈ ಮಧ್ಯದಲ್ಲಿ, ಹೇಳಬಾರ್ದು. ಎಲ್ಲ ಕಳಪೆ ಯಾದವರೇ ಇರುವುದು, ಸರಿಯಾದವರೇ ಯಾರೂ ಇಲ್ಲ. ಕೃಷ್ಣ ಶಾಪದಿಂದ ಯಾಕೆ ಮಾಡ್ತಾನೆ ಅಂದರೆ, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ, ಯುಗಾಧಿಕೃತ್ ಯುಗಾವರ್ತಃ. ಯುಗವನ್ನು ಕಾಲಕಾಲಕ್ಕೆ ಯಾವ ಕಾಲದಲ್ಲಿ ಎಷ್ಟು ಧರ್ಮ ಇರಬೇಕು, ಯಾರು ಹೇಗೆ ಇರಬೇಕು, ಎಷ್ಟು ಜನ ಭಾಗವತ ಕಥೆ ಕೇಳಬೇಕು, ಯಾರು ಕೇಳಬಾರದು, ಎಲ್ಲ ಅವನ ಸಂಕಲ್ಪದಲ್ಲಿ ಉಂಟು. ಅವನ ಮಾಯವಿದು. ಋಷಿಮುನಿಗಳು ಮುನಿದು ಮಾಡುವರೇನೋ ಉಲೂಖ್ಯಗಳು ಧಾನ್ಯಗಳ ಹಣಿವಂದದಲ್ಲಿ ಹಣಿವ. ಒರಳುಕಲ್ಲಿನಲ್ಲಿ ಭತ್ತವನ್ನು ಒನಕೆ ಕೊಟ್ಟುವ ಹಾಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಅವನ ಮುಂದೆ ಯಾರಿಗೂ ಕೋಪ ತಾಪಗಳು ಸಂಕಲ್ಪ ಶಕ್ತಿಗಳು ನಡೆಯೋದಿಲ್ಲ. ನರಚಿತ್ತ ಸತ್ಯ, ಹರಿಚಿತ್ತ ಸತ್ಯ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಎಲ್ಲ ಅವನ ಸಂಕಲ್ಪದಂತೆ ನಡೆಯುತ್ತೆ. ನಾವು ಎಷ್ಟು ಕಾಲ ಬದುಕಬೇಕು, ಎಷ್ಟು ಉಸಿರಾಡಬೇಕು, ಎಷ್ಟು ತುತ್ತು ತಿನ್ನಬೇಕು, ಎಲ್ಲ ಅವನ ಸಂಕಲ್ಪ. ಅವನ ತಲೆಯಲ್ಲಿ ಯಾದವರ ಸಂಹಾರ ಆಗಲಿ ಎನ್ನುವ ಸಂಕಲ್ಪ ಇತ್ತು. ಅದಕ್ಕೊಬ್ಬ ಸಾಂಬ ನೆಪ ಆದ ಅಷ್ಟೇ ಹೊರತು ಸಾಂಬನೇ ಯಾದವರ ಕಲಹಕ್ಕೆಲ್ಲ ಕಾರಣ ಅಂತ ಅವನನ್ನು ಟಾರ್ಗೆಟ್ ಮಾಡೋದು ಬೇಡ ಅಂತ ಭಾಗವತವೇ ಹೇಳುತ್ತೆ. ಇದೊಂದು ಕೃಷ್ಣನ ಸಂಕಲ್ಪ. ಕೃಷ್ಣನು ಇನ್ನು ಪರಂಧಾಮಕ್ಕೆ ಹೋಗುತ್ತಾನೆ ಅಂತ ಅರ್ಥ ಆಯಿತು ಉದ್ಧವನಿಗೆ. ಅವನು ಬಂದು ಬೇಡ್ತಾನೆ, ಕೃಷ್ಣ, ನನ್ನಂಥ ಅನೇಕ ಸಜ್ಜನರು ನೀನು ಬೇಕು ಅಂತ ಬಯಸ್ತಾರೆ, ಅವರಿಗೆಲ್ಲ ನಿನ್ನ ದಿವ್ಯ ಸಂದೇಶಗಳು ಬೇಕು. ಅದಕ್ಕೆ ಜಾಯಂತೆ ಉಪಾಖ್ಯಾನ ಅಂತ ಏಕಾದಶ ಸ್ಕಂದದ ಆರಂಭದಲ್ಲಿ ಇದೆ.
ಈ ಭೂಮಿಯಲ್ಲಿದ್ದ ಸಜ್ಜನರಿಗೆ ಬೇಕಾದ ಕೃಷ್ಣನ ದಿವ್ಯ ಉಪದೇಶಗಳು. ಆ ಜಾಯಂತೆಯರು ಅಂದರೆ ಋಷಭನ ಮಕ್ಕಳು. ಕವಿರ್ಹರಿರಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋತ ದುರ್ಮಿಲಃ ಚಮಸಕ್ಕರ ಭಾಜನಃ. ಒಬ್ಬ ನಿಮಿ ಎನ್ನುವ ಚಕ್ರವರ್ತಿ ಯಾಗ ಮಾಡ್ತಾ ಇರ್ತಾನೆ. ಬಯಸದೆ ಒಂದಷ್ಟು ಜ್ಞಾನಿಗಳು ಬರ್ತಾರೆ. ಅದು ಸತ್ಕರ್ಮ ಅಂತ ಅರ್ಥ. ನೀವು ಭಾಗವತ ಅಂತ ಹಾಕ್ತೀರಿ, ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತೀರಿ. ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಎಷ್ಟೇ ಕೆಲಸಗಳಿದ್ರು, ಕೆಲವರು ಇಲ್ಲಿ ತುಂಬ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ, 1000 ಕೆಲಸ ಇದೆ ಅವರಿಗೆ. ಆದರೆ ಅವರ ಭಾವ ಇದೆ, ನನ್ನ ಬದುಕಿನ ಎಲ್ಲ ಕೆಲಸಕ್ಕಿಂತ ಇದು ಶ್ರೇಷ್ಠವಾದ ಕೆಲಸ ಮಾಡ್ತಾ ಇದ್ದೀರೋ ಅನ್ನೋ ಭಾವ ಇದೆ. ತಾವಾಗೇ ಬಂದಿದ್ದಾರೆ. ಒಳ್ಳೆಯ ಯಾಜ್ಞಿಕರಿದ್ದಾರೆ, ವಿದ್ವಾಂಸರಿದ್ದಾರೆ, ಒಳ್ಳೆಯ ತಿಳುವಳಿಕೆ ಇರುವಂತಹ ಸಮಾಜ ಇದ್ದೀರಿ. ಅನೇಕ ಜನ ಪಾಠ ಪ್ರವಚನ ಮಾಡುವ ಅಧ್ಯಾಪಕಿಯರಿದ್ದೀರಿ. ಹೀಗೆ ಬರಬೇಕಂತೆ, ತಾವಾಗೆ ಬರಬೇಕಂತೆ. ಅವಾಗದು ಒಳ್ಳೆಯ ಕೆಲಸ ಅಂತ ಅರ್ಥ. ಒಳ್ಳೆಯವರು ತಾವಾಗಿ ಎಲ್ಲಿಗೆ ಹೋಗ್ತಾರೆ, ಪ್ರೇರಣೆ ಇಲ್ಲದೆ ತಾವಾಗಿ ಹೋಗ್ತಾರೆ, ಅದು ಒಳ್ಳೆಯ ಕೆಲಸ. ಸಜ್ಜನರು ಹೋಗಬೇಕು. ತಾವಾಗಿ ಹೋಗುವುದು ತುಂಬ ಕಡೆ ಉಂಟು. ಈ ಕಲಿಯುಗ ಇದು. ಸಂಖ್ಯೆನ ನೋಡಿ ಇದು ಒಳ್ಳೆಯ ಕೆಲಸ ಅಂತ ನಿರ್ಣಯ ಮಾಡಲಿಕ್ಕಾಗಲ್ಲ. ಜ್ಯೂಸ್ ಅಂಗಡಿಗೆ 10 ಜನ ಹೋಗ್ತಾರೆ, ಅದರ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಉಂಟು, ಅದಕ್ಕೆ 1000 ಜನ ಹೋಗ್ತಾರೆ. ಆಹ್ವಾನ ಇಲ್ಲದೆ ಹೋಗ್ತಾರೆ. ಹೋಗುವ ಜನಗಳಲ್ಲಿ ಕ್ವಾಲಿಟಿ ಇದೆ, ವ್ಯಕ್ತಿತ್ವದಲ್ಲಿ ವ್ಯತ್ಯಾಸಗಳಿದೆ. ಭಾಗವತಾದಿ ಗ್ರಂಥಗಳನ್ನು ಕೇಳಲಿಕ್ಕೆ ಸಜ್ಜನರು ಬರಬೇಕು, ಜ್ಞಾನಿಗಳು ಬರಬೇಕು. ಆವಾಗ ಅದರಲ್ಲಿ ಸನ್ನಿಧಾನ ಅಭಿವೃದ್ಧಿ ಆಗುತ್ತೆ. ಹಾಗೆ ಆ ಜಾಯಂತೆಯರೆಲ್ಲ ನಿಮಿ ಮಾಡುವ ಯಜ್ಞಕ್ಕೆ ಯಾರು ಕರೆದರೂ ಅವರು ಹೋಗೋವರಲ್ಲ. ಅತ್ಯಂತ ವಿರಕ್ತರು, ಸನ್ಯಾಸಿಗಳು. ಅವರೆಲ್ಲ ನಿಮಿ ಚಕ್ರವರ್ತಿ ಯಾಗಕ್ಕೆ ಹೋದರು. ನಿಮಿ ಚಕ್ರವರ್ತಿ ಹೇಳಿದ, ಎಷ್ಟು ಸನ್ಮಾನ ಮಾಡ್ತೇನೆ, ಸಂಭಾವನೆ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದರೂ ಸಿಗದೇ ಇರುವ ನೀವು ಒಳಗಡೆ ದೇವರನ್ನು ಕಂಡವರು, ದೇವರಂತೆ ಬಂದಿದ್ದೀರಿ. ನನ್ನ ಯಜ್ಞ ಸಫಲವಾಯಿತು. ಒಂದೆರಡು ಒಳ್ಳೆ ಮಾತುಗಳನ್ನು ಆಡಿ. ಕವಿ ಹರಿ ಒಬ್ಬೊಬ್ಬರೇ ಒಂದೊಂದು ಉಪದೇಶ ಮಾಡ್ತಾರೆ. ಕವಿ ಅನ್ನುವ ಜ್ಞಾನಿಗಳು ಹೇಳ್ತಾರೆ, ತುಂಬ ಚಂದ ಏಕಾದಶ ಸ್ಕಂದ. ಕವಿ ಅನ್ನುವ ಜ್ಞಾನಿಗಳು ಹೇಳ್ತಾರೆ, ಯಾನ್ ಆಸ್ಥಾಯ ನರೋರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯವಾ ನೇತ್ರೆ ನಸ್ಖಲೆ ನಪತೇದಿಹ. ದೇವರ ಪಾದ ಅಂದರೆ ಎಂಥದ್ದು, ಅದು ಒಂದು ಸುಂದರವಾದ ವಿವರಣೆ ನೋಡಿ. ಕವಿ ಅನ್ನುವ ಜ್ಞಾನಿಗಳು ಹೇಳ್ತಾರೆ, ಸಮುದ್ರದ ತೀರಕ್ಕೆ ಹೋಗಿ, ತುಂಬ ಪೊಯ್ಯೆ ಮರಳಿರುತ್ತೆ ಅಲ್ಲಿ, ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರಿಗೆ ಆಗುವ ಆನಂದವೇ ಬೇರೆ. ಹೇಗೆ ಹಾರಲಿ ಮಕ್ಕಳು, ಅವರಿಗೆ ಫ್ರ್ಯಾಕ್ಚರ್ ಆಗಲ್ಲ. ಎಲ್ಲ ಕಡೆ ಉಸುಕೆ ಇದೆ ಅಲ್ಲಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಜೂಟಾಟ ಆಡ್ತಾರೆ, ಹಾರ್ತಾರೆ, ಕಪ್ಪೆಗೂಡು ಮಾಡ್ತಾರೆ. ಇವತ್ತೆಲ್ಲ ವಿನೋದ ಹೊರಟೋಗಿದೆ, ಮೊಬೈಲ್ ಬಂದಿದೆ ಎಲ್ಲ. ಮಕ್ಕಳು ಎಷ್ಟು ಚಂದ ಆ ಮರಳಿನ ದಿನ್ನೆಯಲ್ಲಿ ವಿಹಾರವನ್ನು ಮಾಡ್ತಾರೆ. ಯಾವ ರೀತಿ ಜಂಪು ಮಾಡಿದರೂ ಫ್ರ್ಯಾಕ್ಚರ್ ಆಗಲ್ಲ, ಅಂತಹ ಉಸುಕಿನ ಆವರಣ. ಅದು ಹೇಗೋ ಹಾಗೆ ದೇವರ ಪಾದವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಜೀವನದಲ್ಲಿ ಹೇಗೆ ಸಾಗಿ ನಿಮಗೆ ಅನರ್ಥ ಆಗಲ್ಲ. ಅದನ್ನು ಮರೆತು ಒಂದು ಹೆಜ್ಜೆ ಇಟ್ಟರೂ ಅನರ್ಥ ಆಗುತ್ತೆ. ಯಾನ್ ಆಸ್ಥಾಯ ನರೋರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್. ಎಷ್ಟೇ ಕಾರಣದಿಂದಲೂ ಆಪತ್ತೇ ಇಲ್ಲದೆ ಇರುವ ಜಾಗ ಯಾವುದು ಅಂದರೆ ಹರಿಯ ಪಾದ ಸ್ಮರಣೆ. ಅದನ್ನೇ ದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ದೇವರನ್ನು ನಂಬಿ ಹಾಳಾದ ಸಮಾಜ ಇಲ್ಲ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಶಿವೈಕ ಶರಣಾಹ ಬಾಣ ರಾವಣಾದ್ಯಾಹ. ಕೆಲವರಿಗೆ ತುಂಬ ಮನಸ್ಸಿನಲ್ಲಿ ಕಹಿ, ವಿಷ್ಣುವನ ಸರ್ವೋತ್ತಮ ಅಂದ ತಕ್ಷಣ ಕೋಪ ಬರುತ್ತೆ, ಶಿವ ಸರ್ವೋತ್ತಮ ಅಲ್ಲ ಅಂದ ಮಾತ್ರಕ್ಕೆ ಕೋಪ ಬರುತ್ತೆ. ಮಾಡಿಕೊಳ್ಬೇಡಿ. ನಾನು ನಿನ್ನೆ ಹೇಳಿದ್ದೇನೆ, ಶಿವ ರಾಮ ಮಂತ್ರ ಭಜಕ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಶಿವೈಕ ಶರಣಾಹ ಬಾಣ ರಾವಣಾದ್ಯಾಹ ಕೊತೆಗತಾಹ. ಶಿವ ಸರ್ವೋತ್ತಮನೋ ವಿಷ್ಣು ಸರ್ವೋತ್ತಮೋ ಅಂದರೆ ನೀವು ಆ ಗಲಾಟೆಗೆ ಹೋಗಬೇಡಿ. ಇಬ್ಬರಿಗೂ 2 ಚೇರ್ ಹಾಕಿ ಕೊಡಿಸಿ, ಶಿವನಿಗೂ ಒಂದು ಚೇರ್ ಹಾಕಿ ಕೊಡಿಸಿ, ವಿಷ್ಣುವಿಗೂ ಒಂದು ಚೇರ್ ಹಾಕಿ ಕೊಡಿಸಿ. ಅವರ ತಂಟೆಗೆ ಹೋಗಬೇಡಿ, ಅವರನ್ನು ನಂಬಿದವರನ್ನು ನೋಡಿ. ಶಿವನನ್ನೇ ನಂಬಿದವರು ಯಾರು? ಜರಾಸಂಧ, ಬಾಣಾಸುರ, ರಾವಣಾಸುರ, ಕಂಸ ಎಲ್ಲ ಶಿವನನ್ನೇ ಸರ್ವೋತ್ತಮ ಅಂತ ನಂಬಿದವರು. ಶಿವೈಕ ಶರಣಾಹ ಬಾಣ ರಾವಣಾದ್ಯಾಹ ಕೊತೆಗತಾಹ. ಇವತ್ತು ಎಲ್ಲಿದೆ? ಎಲ್ಲಿಯಾದರೂ ಕಂಸ ದೇವಾಲಯ, ರಾವಣಾಸುರ ದೇವಾಲಯ ಅಂತ ಇದೆಯಾ? ಅಲ್ಲಿ ಪಂಚಾಮೃತ ಉಂಟಾ? ಅದು ಕೊಟ್ಟರೆ ತಗೊಳ್ಳಿಕ್ಕೆ ತಯಾರಿದ್ದೀರಾ ನೀವು? ಯಾರೂ ಇಲ್ಲ. ಶಿವನನ್ನೇ ನಂಬಿದವರು ಯಾರೂ ಇಲ್ಲ. ಹರಿಯೈಕ ಶರಣಾನ್ ಪಶ್ಯ. ದೇವರನ್ನ ನಂಬಿದವರು ಸಮಗ್ರ ಪುರಾಣ ಓದಿ ಬಂದು ಹೇಳಿ, ಚಾಲೆಂಜ್ ಮಾಡುತ್ತೆ ಭಾಗವತ, ಓದಿ ಬಂದು ಹೇಳಿ. ಹರಿಯನ್ನು ನಂಬಿದವರು ಮಣ್ಣು ತಿಂದರು ಅಂತ ಎಲ್ಲಾದರೂ ಉಂಟ ತೋರಿಸಿ.
ಪ್ರಹ್ಲಾದ, ಧ್ರುವಕುಮಾರ, ಗಜರಾಜ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ದೇವರನ್ನ ನಂಬದೆ ಹಾಳಾದವರಿದ್ದಾರೆ, ನಂಬಿ ಹಾಳಾದವರಿಲ್ಲ. ಒಳ್ಳೆ ವಿಚಾರಗಳುಂಟು ಭಾಗವತದಲ್ಲಿ. ಮಂಡೆ ಕೊಡಬೇಕು ಸರಿಯಾಗಿ. ನಾನು ಅವಾಗಲೇ ಹೇಳಿದೆ, ತುಂಬ ಜಾಣರಾಗಬಾರದು, ಮೊದಲು ಅರ್ಥ ಮಾಡಿಕೊಳ್ಬೇಕು, ಆಮೇಲೆ ತರ್ಕಗಳನ್ನು ಎಷ್ಟೂ ಮಾಡಿ ದಡ್ಡತನದಲ್ಲಿ ಕೇಳಬೇಡಿ. ಮೊದಲು ಒಂದಷ್ಟು ಶ್ರವಣ ಮಾಡಿ ಆಮೇಲೆ ತರ್ಕಗಳನ್ನು ಮಾಡಿ. ಕೆಲವರು ಶ್ರವಣವೇ ಮಾಡಲಿಕ್ಕೆ ತಯಾರಿಲ್ಲ, ಮೊದಲೇ ತರ್ಕ ಆರಂಭ, ಅದು ತಪ್ಪು. ಒಬ್ಬ ರಾಜ ಇದ್ದಂತೆ, ಅವನಿಗೊಬ್ಬ ಮಂತ್ರಿ. ರಾಜ ಸ್ವಲ್ಪ ಕಮ್ಯುನಿಸ್ಟು, ದೇವರ ಬಗ್ಗೆ ನಂಬಿಕೆ ಇಲ್ಲ. ಮಂತ್ರಿ ಬ್ರಾಹ್ಮಣ, ಯಾವಾಗಲೂ ಉಪದೇಶ ಮಾಡ್ತಾ ಇದ್ದ, ದೇವರನ್ನು ನಂಬು, ದೇವರ ನಂಬು, ಮಣ್ಣು ತಿಂತಿ ಇಲ್ಲ ಆದರೆ ಏನಾಗಲಿ ಜೀವನದಲ್ಲಿ ದೇವರ ನಂಬುವಂತ ಇದ್ದ. ಇನ್ನೊಂದು ಸೆಕೆಂಡ್ ಸೆಂಟೆನ್ಸ್ ಒಂದು, ಎರಡನೇ ಮಾತು ಏನು ಅಂದರೆ, ಆದದ್ದೆಲ್ಲ ಒಳಿತೇ ಆಯಿತು. ಏನಾಗಲಿ ಜೀವನದಲ್ಲಿ ಕಷ್ಟಗಳು ಬರಲಿ, ಏನೋ ಒಳ್ಳೆಯದಕ್ಕೆ ಮಾಡಿದ್ದಾನೆ ದೇವರು, ಅದನ್ನು ಕೆಟ್ಟದನ್ನು ಬಯಸಬೇಡಿ. ಅಯ್ಯೋ ಹೀಗಾಗಿ ಹೋಯ್ತು, ಏನೋ ಬ್ರಹ್ಮಾಂಡವೇ ತಲೆ ಮೇಲೆ ಬಿದ್ದ ಹಾಗೆ ಕಂಗಾಲಾಗಬೇಡಿ. ಒಕ್ಕೊಕ್ಕು ಅಪಜಯಮು ವಿಜಯಾನುನಿಕಿ ಸೋಪಾನಮು ಅಂತ ತೆಲುಗಿನಲ್ಲಿ ಒಂದು ಗಾದೆ. ಒಂದೊಂದು ಬದುಕಿನ ಅಪಜಯಗಳು ಕೂಡ ನಮ್ಮ ಜಯದ ಮೆಟ್ಟಿಲು. ಅದೆಲ್ಲ ಕುಗ್ಗಬಾರದು, ಜೀವನದಲ್ಲಿ ಆಶಾವಾದಿಗಳಾಗಬೇಕು. ಇದು ಭಾಗವತ ಇಂಥ ಉತ್ಸಾಹವನ್ನು ತುಂಬುತ್ತೆ. ಆ ರಾಜನಿಗೆ ಹೀಗೆ ಉಪದೇಶ ಮಾಡ್ತಾ ಇದ್ದ. ಒಂದು ದಿನ ಒಂದು ಗ್ರಾಮಕ್ಕೆ ಪ್ರಯಾಣ ಮಾಡಿಕೊಂಡು ಹೋಗಬೇಕಾಯಿತು. ಇಬ್ಬರೇ, ಮಂತ್ರಾಲೋಚನೆ, ಅದು ರಹಸ್ಯ ಸಭೆ. ರಾಜ ಮಂತ್ರಿ ಇಬ್ಬರೇ ಇದ್ದರು. ಒಂದು ಗದ್ದೆಯಲ್ಲಿ ನಡ್ಕೊಂಡು ಹೋಗಬೇಕು, ಪಲ್ಲಕ್ಕಿ ಹೋಗಲ್ಲ ಅಲ್ಲಿಗೆ. ರಾಜನಿಗೆ ಮಂತ್ರಿ ಹೇಳಿದ, ರಾಜ ಸ್ವಲ್ಪ ತೋರ, ಇವತ್ತು ನಡಿಲೇಬೇಕು. ಇವನು ಒಳ್ಳೆಯ ಗಾಳಿ ಥರ ಹೋಗ್ತಾನೆ, ಬ್ರಾಹ್ಮಣ ಮಂತ್ರಿ, ಇಲ್ಲಿ ನಡಿಲೇಬೇಕು. ರಾಜ ನಡೆದು ಹೋಗ್ತಾ ಇದ್ದಾರೆ. ರಾಜನಿಗೆ ಆಚೆ ಈಚೆ ಆಯಿತು, ಅದು ಡಬ್ಬ ಕೆಳಗೆ ಬಿದ್ದರೆ ಅವನ ದೇಹ ಎಲ್ಲ ಅವನ ಕಾಲಿ ಮೇಲೆ ಬಿದ್ದು, ಅವನ ಕಾಲು ಕಿರುಬೆರಳು ತುಂಡೇ ಆಯಿತು, ಅಷ್ಟು ದೇಹದ ಭಾರಕ್ಕೆ. ಮಂತ್ರಿ ಹಿಂದಿನಿಂದ ಹೇಳಿದ, ಆದದ್ದೆಲ್ಲ ಒಳಿತೇ ಆಯಿತು. ರಾಜ ಕೆಳಗೆ ಬಿದ್ದಿದ್ದಾನೆ, ಹೊತ್ಕೊಂಡು ಹೋಗಬೇಕು. ಇವ ಹೇಳ್ತಾನೆ, ರಾಜ ನೀನು 80, ನಾನು 20, ಅಷ್ಟು ತೂಕ ಇದೆ, ನನಗೆ ಹೊತ್ತಲಿಕ್ಕೆ ಆಗೋದಿಲ್ಲ. ದೇವರೇನೋ ಒಳ್ಳೆಯದಕ್ಕೆ ಮಾಡಿರ್ತಾನೆ, ಕುಂಟ್ಕೊಂಡು ಅಂತ ಹೇಳಿದ. ಅವನಿಗೆ ಕೋಪ ಬಂತು ರಾಜನಿಗೆ. ಇನ್ನು ಮುಂದೆ ಈ ಮಂತ್ರಿ ಬೇಡ ನನಗೆ. ಒಂದು ಗದ್ದೆಯಲ್ಲಿ ಕೆಳಗೆ ಬಿದ್ದರೆ ಆದದ್ದೆಲ್ಲ ಒಳಿತೇ ಆಯಿತು, ಶ್ರೀಹರಿಯ ಸೇವೆಗೆ ಸಾಧನ ಸಂಪತ್ತಾಯಿತು. ಇವನಿಗೆ ಮಂಡೆ ಸಮ ಇಲ್ಲ, ಇವನನ್ನು ಕಡಿಬೇಕು ಇವನನ್ನು ಅಂತ ಸಿಟ್ಟು ಬಂತು. ಆದರೆ ಉಪಾಯ ಇಲ್ಲ. ಯಾಕೆಂದರೆ ಗ್ರಾಮಕ್ಕೆ ಹೋಗುವ ದಾರಿ ಮಂತ್ರಿಯ ಮಂಡೆಯಲ್ಲುಂಟು, ಇವನಿಗೆ ಗೊತ್ತಿಲ್ಲ. ಹಾಗಾಗಿ ಅವನು ಹೇಳಿದಾಗ ಕೇಳಲೇಬೇಕೀಗ. ಇಬ್ಬರು ಯಾತ್ರೆಗೆ ಹೋಗಿ ಗಲಾಟೆ ಮಾಡಿಕೊಂಡ್ರೆ ಕತೆ ಗೋವಿಂದ, ನೀರಿನಲ್ಲಿ ಬಿದ್ದು ಸಾಯಬೇಕಾಗುತ್ತೆ. ಆಯಿತು, ಸುಮ್ಮನೆ ಕೂತ. ಸಿಟ್ಟು ಬಂದಿದೆ ಒಳಗಡೆಯಿಂದ, ಕುಂಟುಕೊಂಡು ಹೋಗ್ತಾ ಇದ್ದಾನೆ. ಇನ್ನೇನು ಗ್ರಾಮ ಬರಬೇಕಾದ್ರೆ 2 ದಾರಿ ಬಂತು. ಕೇಳಿದ ಮಂತ್ರಿಯ ಬಳಿ, ಈ ದಾರಿಯಲ್ಲಿ ಹೋಗುತ್ತೆ, ಈ ದಾರಿಯಲ್ಲಿಗೆ ಹೋಗುತ್ತೆ. ಮಂತ್ರಿ ಹೇಳಿದ, ಈ ದಾರಿಯಲ್ಲಿ ಹೋದರೆ ಒಂದು ಪಾಳು ಬಾವಿ ಬರುತ್ತೆ, ಅಲ್ಲಿ ಬೀಳಬೇಕಾಗುತ್ತೆ. ಈ ದಾರಿಯಲ್ಲಿ ಸ್ವಲ್ಪ ದೂರ ಹೋದರೆ ಗ್ರಾಮ ಸಿಗುತ್ತೆ. ಅವನಿಗೆ ದಾರಿ ಅರ್ಥ ಆಯ್ತಲ್ಲ. ಇನ್ನೇನಾದರೂ ಹೀಗೆ ದಾರಿ ಉಂಟಾ? ಇನ್ನೆಲ್ಲೂ ಡಿವಿಷನ್ ಇಲ್ಲ, ಇದು ಒಂದೇ ದಾರಿ, ಕರೆಕ್ಟಾಗಿ ಹೋದರೆ ಗ್ರಾಮ ಸಿಗುತ್ತೆ. ರಾಜ ಹೇಳಿದ, ಬಾವಿ ಇರುವ ಜಾಗಕ್ಕೆ ಕರ್ಕೊಂಡು ಹೋಗು ಅಂದ. ಅವನು ಹೇಳಿದ ಮೇಲೆ ಕೇಳಬೇಕು, ಕರ್ಕೊಂಡು ಹೋದ. ಪಾಳು ಬಾವಿ, ನೀರಿಲ್ಲ, ತುಂಬ ಆಳ ಉಂಟು. ರಾಜ ಆ ಮಂತ್ರಿನ ಹಿಡಿದು ತಳ್ಳಿದ. ಈ ಮಂತ್ರಿ ಬೇಡ ನನಗೆ ಅಂತ ತಳ್ಳಿದ. ನಾನು ಗ್ರಾಮಕ್ಕೆ ಹೋಗೋಣ ಅಂತ ಹೊರಟ. 10 ಹೆಜ್ಜೆ ಹಿಟ್ಟಿಲ್ಲ. ಆ ಅರಣ್ಯದಲ್ಲಿ ಒಬ್ಬ ನಿಷಾದ, ಅವನಿಗೆ ರಾಜ ಯಾರು ಭೋಜ ಯಾರು ಅವನಿಗೆ ಗೊತ್ತಿಲ್ಲ. ಅವನ ಸಂಪ್ರದಾಯ ವರ್ಷಕ್ಕೊಮ್ಮೆ ನರಬಲಿ ಕೊಡಬೇಕು ಅಂತ ಹುಡುಕ್ತಾ ಇದ್ದ. ರಾಜ ಸಿಕ್ಕ, ಹಿಡಿದ, ಅವನಿಗೆ ಅನ್ನ ತಿನ್ನಿಸಿದ, ಯೂಪಸ್ತಂಭಕ್ಕೆ ಕಟ್ಟಿದ, ಖಡ್ಗಕ್ಕಲ್ಲಿ ಕಡಿಬೇಕು. ಆವಾಗ ಹೇಳಿದರು, ಆ ರಾಜ ಹೇಳಿದ, ಯಾರು ನಿಷಾದರ ರಾಜ, ಬಲಿ ಕೊಡಬೇಕಾದ್ರೆ ಬಲಿಯಲ್ಲಿ ಅಂಗವೂನಾಗಿರಬಾರ್ದು, ಅವನ ಮೈಯೆಲ್ಲ ಸರಿ ಉಂಟ ನೋಡಿ ಅಂತ ಹೇಳಿದ. ಮೇಲಿಂದ ನೋಡ್ಕೊಂಡು ಬಂದರು, ಬೆರಳು ತುಂಡಾಗಿತ್ತು. ಈ ಬಲಿ ಸರಿ ಇಲ್ಲ ಅಂತ ಬಿಟ್ಬಿಟ್ರು. ಇವಾಗ ರಾಜನಿಗೆ ಜ್ಞಾನೋದಯ ಆಯಿತು. ಆದದ್ದೆಲ್ಲ ಒಳಿತೇ ಆಯಿತು. ನನ್ನ ಬೆರಳು ತುಂಡಾಯಿತು, ನನ್ನ ಮಂಡೆ ಉಳಿತು. ಆ ಮಂತ್ರಿ ಎಷ್ಟು ಒಳ್ಳೆ ಮಾತು ಹೇಳಿದ, ಅವನಿಗೊಂದು ಸನ್ಮಾನ ಮಾಡಬೇಕು ಅಂತ ಓಡಿಕೊಂಡು ಬಂದ. ಈ ಮಂತ್ರಿ ನೇತಾಡ್ತಾ ಇದ್ದಾನೆ. ಅದು ಪೂರ್ಣ ಒಳಗಡೆ ಬೀಳಿಲ್ಲ, ಯಾಕೆಂದ್ರೆ ತುಂಬ ತೋರ ಇಲ್ಲ, ಸಪೂರ ಇದ್ದ. ಹಾಗಾಗಿ ಆ ನರಬಳ್ಳಿಗಳೆಲ್ಲ, ಆ ಬಳ್ಳಿ ಎಲ್ಲ ಹಿಡ್ಕೊಂಡು ತೇಲಾಡ್ತಾ ಇದ್ದಾನೆ ಅಲ್ಲೇ. ಅವನನ್ನು ಉಪಾಯದಲ್ಲಿ ಮೇಲೆತ್ತಿದ. ಮಂತ್ರಿ, ಎಂಥ ಒಳ್ಳೆ ಮಾತಾಡಿದೆ, ನನ್ನ ಮಂಡೇ ಹೋಗ್ತಾ ಇತ್ತು, ಕಾಲು ತುಂಡಾಗಿದ್ದರಿಂದ ಮಂಡೆ ಉಳಿತು, ದೇವ್ರು ಮಾಡಿದ್ದು ಒಳ್ಳೇದಕ್ಕೆ ಅಂತ ಅರ್ಥ ಆಯಿತು. ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ, ಬಾವಿಲಿ ತಳ್ಳಿಬಿಟ್ಟೆ, ಬೇಸರ ಮಾಡಬೇಡ. ಮಂತ್ರಿ ತುಂಬ ಜಾಣ, ಹೇಳ್ತಾನೆ, ರಾಜ ಅಷ್ಟೊಂದು ಫೀಲಿಂಗ್ ಏನು ಮಾಡ್ಕೊಳ್ಬೇಡ, ನಮ್ಮ ದೇವರು ತುಂಬ ಒಳ್ಳೆಯವನು, ನಿನ್ನ ಬಾವಿಲಿ ತಳ್ಳಿದ್ದು ಒಳ್ಳೇದಾಯಿತು ಅಂದ. ರಾಜ ಕೇಳಿದ, ನನ್ನ ಬೆರಳು ತುಂಡಾಗಿದ್ದರಿಂದ ಮಂಡೆ ಉಳಿತು, ನಿನಗೇನು ಒಳ್ಳೇದಾಯಿತು? ರಾಜ, ನಿನಗೆ ಸ್ವಲ್ಪ ಕಿಡ್ನಿ ಮಂಡೆ ಎಲ್ಲ ಕಡಿಮೆ, ನಿನ್ನೊಟ್ಟಿಗೆ ನಾನು ಬಂದಿದ್ರೆ ನನ್ನ ಕತೆ ಏನು ಆಲೋಚನೆ ಮಾಡು. ನಂದು ಯಾವ ಬೆರಳು ತುಂಡಾಗಿಲ್ಲ, ತಲೆಯನ್ನೇ ಕಡ್ದು ಹಾಕ್ತಾ ಇದ್ರು.
ದೇವರು ನನ್ನನ್ನು ಬಾವಿಯಲ್ಲಿಟ್ಟು ರಕ್ಷಣೆ ಮಾಡಿದ, ನಿನಗೆ ಬೆರಳು ತುಂಡು ಮಾಡಿ ರಕ್ಷಣೆ ಮಾಡಿದ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ದೇವರ ನಂಬಿಕೆ ಅನ್ನೋದು ತುಂಬ ಮುಖ್ಯ. ವಿಶ್ವಾಸ ಫಲದಾಯಕ. ರಕ್ಷತಿ ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್. ಎಷ್ಟೇ ಆಪತ್ತುಗಳು ಬರಲಿ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ. ನೋಡಿ, ಎಷ್ಟೋ ಆಪತ್ತುಗಳಲ್ಲಿ ನೀವು ಒಬ್ಬರೇ ಇರ್ತೀರಿ, ಹೌದಾ ಅಲ್ವಾ? ಆಲೋಚನೆ ಮಾಡಿ. ಗಂಡ, ಅಪ್ಪ, ಅಮ್ಮ, ಮಕ್ಕಳು ಯಾರು ನಿಮ್ಮೊಟ್ಟಿಗೆ ಇರಲ್ಲ. ನೀನು ಏಕಾಂಗಿ. ಆವಾಗ ನಿನ್ನ ಹೃದಯದ ಮಿಡಿತ ಆ ದೇವರ ಪಾದದ ಕಡೆ ಇರಲಿ, ನಿನ್ನ ಬದುಕು ಉದ್ಧಾರ ಆಗುತ್ತೆ. ನಮ್ಮ ಬದುಕಿಗೆ ನಿತ್ಯ ಬೇಕಾದ ಸಂದೇಶ ಇರೋದು ಭಾಗವತದಲ್ಲಿ. ಕಷ್ಟ ಬಂದಾಗ ಕೆಲವೊಮ್ಮೆ ದೇವರು ಕಷ್ಟಗಳನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ ಅಂದರೆ ಸಜ್ಜನರ ನಡುವೆ ಇಟ್ಟು ಕೊಡ್ತಾನೆ. ನೀವು ಅನುಭವಿಸುವುದೇ ಗೊತ್ತಾಗಲ್ಲ. ಮೈಸೂರಿನಲ್ಲಿ ಯಾರಿಗೊಬ್ಬರಿಗೆ ನನಗೆ ಬೇಕಾದವರಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡಿದ್ರು. ಆಸ್ಪತ್ರೆಗೆ ಎಳ್ನೀರು ಹಿಡ್ಕೊಂಡು ಹೋದೆ, ಬೊಂಡ ಕೊಡ್ಲಿಕ್ಕೆ ಹೋದೆ. ಅಯ್ಯೋ ನಿಮಗೆ ಕಷ್ಟ ಆಗಿದೆ, ಈಗ ಆಗಬಾರ್ದಾಗಿತ್ತು, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ. ಅವ್ರು ನಗುತ್ತಾ ಇದ್ದಾರೆ. ಆಚಾರ್ಯ ಇಲ್ಲಿ ಕೂತ್ಕೊಳ್ಳಿ, ಕತೆ ಕೇಳಿ. ಅಲ್ಲ ರೀ, ಕಾಲು ಮುರಿದಿದೆ, ಏನ್ರಿ ಎಂಜಾಯ್ ಮಾಡ್ತಾ ಇದ್ದೀರಿ ಅಂದೆ. ಆಚಾರ್ಯ, ಕಾಲು ಮುರಿದಿದ್ದಿರಲಿ, ಮುರಿದ ಮರುಕ್ಷಣದಲ್ಲೇ ಯಾರೋ ಒಬ್ಬ ಮಹಾನುಭಾವ ಬಂದು ನನ್ನನ್ನು ಅಪೋಲೋ ಹಾಸ್ಪಿಟಲಿಗೆ ಸೇರಿಸಿ 4 ಲಕ್ಷ ಖರ್ಚಾಗುತ್ತೆ ಅಂತ ಡಾಕ್ಟ್ರು ಹೇಳಿದರೆ ಅಷ್ಟನ್ನು ಬಿಲ್ಲಲ್ಲಿ ಕಟ್ಟಿ ಹೋಗಿದ್ದಾನೆ. ಯಾರು ಅಂತ ಗೊತ್ತಿಲ್ಲ ಆಚಾರ್ಯ, ದೇವರ ಅನುಗ್ರಹ ಎಷ್ಟು ದೊಡ್ಡದು ಉಂಟು ಅಂತ ಹೇಳ್ತಾನೆ. ಅಲ್ಲ ಮಾರೆ, ಕಾಲು ಮುರಿದಿದೆ, ಅದು ಲೆಕ್ಕಕ್ಕಿಲ್ಲ. ಅದರ ಜೊತೆಗೆ ಆಪತ್ತಿಗೆ ಪರಿಹಾರ ಸೂಚನೆಯೂ ಮಾಡಿದ್ದಾನಲ್ಲ ದೇವರು. ಹೀಗೆ ಇರುತ್ತೆ ಜೀವನದಲ್ಲಿ ನಂಬಿದ ವ್ಯಕ್ತಿಗಳಿಗೆ. ನಾನು ಯಾವಾಗಲೂ ಒಂದು ದೃಷ್ಟಾಂತ ಹೇಳೋದುಂಟು. ಈ ಅಡಿಗೆ ಮನೆಗೆ ಹೋದರೆ ಎಲ್ಲ ವೇದಾಂತಗಳು ಪಕ್ಕ ಅರ್ಥ ಆಗುತ್ತೆ. ಅಡಿಗೆ ಮನೆಗೆ ಹೋಗಬೇಕು, ಒಂದು 5 ನಿಮಿಷ ಹೋಗಿ ಬರೋಣ, ಮತ್ತೆ ಇಲ್ಲಿಗೆ ಬರುವ. ಒಂದಷ್ಟು ಭಾಗವತ ಮಂಗಳ, ಇಷ್ಟು ಜನ ಅಂತ ಒಂದು ಸಂಕಲ್ಪ ಇರುತ್ತೆ. ಸ್ವಲ್ಪ ಜಾಸ್ತಿಯೇ ಮಾಡಿರ್ತಾರೆ ಅಡಿಗೆಯವರು, ಯಾಕೆಂದರೆ ಇನ್ನೊಮ್ಮೆ ಮಾಡಿ ಅಂದರೆ ಅವರಿಗೆ ಬೇಸರ. ಮಾಡಿದ್ರು ಒಂದಷ್ಟು ಜನಕ್ಕೆ, ಆದರೆ ಎಲ್ಲ ಖಾಲಿ ಆಯಿತು. ಓಡಿಕೊಂಡು ಬಂದು ವ್ಯವಸ್ಥಾಪಕರು ಹೇಳಿದ್ರು, ಅಣ್ಣ ಒಂದು 10 ಜನ ಬರ್ತೀರ, ಎಂಚಾಂಡಲ ಸುಧಾರ್ಪ್ಲೆ ಅಂದರು. ತಲೆ ಕೆಟ್ಟೋಯ್ತು ಅವನಿಗೆ, ಅಡಿಗೆವನಿಗೆ. ಮಧ್ಯಾಹ್ನ ತನಕ ಮಾಡಿದ್ದಾರೆ, ಮತ್ತೇನು ಸುಧಾರಿಸುವುದು? ನೋಡಿದ ಅಡಿಗೆ ಮನೆಯಲ್ಲಿ ಅನ್ನ ಇದೆ, ಒಂಜಿ ಚಟ್ನಿ ಆಂಡಲ ಅಂಪಲೆ ಎಂದರು ಅವರು. ಇನ್ನೇನು ಬೇಡ, ಕಜಿಪು ಕೊದೆಪು ಜಾಲ ಬೋತ್ರಿ ಒಂಜಿ ಚಟ್ನಿ. ಅವನು ಆಲೋಚನೆ ಮಾಡಿದ, ಇಂಕ್ಲಂಚಿ ಪೋಲೆ ಎಂದ. ಅವನು 5 ನಿಮಿಷದಲ್ಲಿ ರೆಡಿ ಮಾಡ್ತೇನೆ ಅಂತ ಹೇಳಿದ. ಏನು ಮಾಡಿದ? ಚಂದ ಕಾಯಿ ತುರಿದು ಅದರ ಪುಷ್ಪ ಎಲ್ಲ ಹಾಲು ಹಿಂಡಿ ಒಂದು ಕಡೆ ಚರಟ ಹಾಕಿದ್ದ ಒಂದು ಮೂಲೆಯಲ್ಲಿ. ಮಂಡೆ ಓಡ್ತು ಅವನಿಗೆ. ಒಂದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ, ಶುಂಠಿ ಹಾಕಿದ, ಉಪ್ಪು ಹಾಕಿದ, ಹುಣಸೆಹಣ್ಣು ಹಾಕಿದ, ಮತ್ತೆ ಗ್ರೈಂಡರ್ಲ್ಲಿ ಹಾಕಿ ಜರ್ರ ಫಾಸ್ಟಾಗಿ ಮಾಡಿ ಚಟ್ನಿ ಬಡಿಸಿದ. ಅದನ್ನು ಹಾಗೆ ತಿನ್ನಲಿಕ್ಕೆ ಸಾಧ್ಯ ಉಂಟಾ? ಅದನ್ನು ಆ ಚರಟವ ಎಲೆಗೆ ಹಾಕಿದರೆ ಚೂರ್ಪಾಡ್ಲೆ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಅವನಾಗ್ತಾ ಇದ್ದಾನೆ ಅಡಿಗೆವ. ತಿನ್ಲೆ ತಿಂದಿದ್ದೇನು ಅವರು? ಬೂಸ ಹಿಂಡಿ ದನ ತಿನ್ನೋದನ್ನು ತಿಂದಿದ್ದಾರೆ ಇವರು. ಆದರೆ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ದೇವರು ಏನು ಮಾಡ್ತಾನೆ? ನಾನು ಅನುಭವಿಸುವ ಕರ್ಮ ನಾನು ಅನುಭವಿಸಲೇಬೇಕು. ಆದರೆ ಏನು ಮಾಡ್ತಾನೆ ದೇವರು? ಸಜ್ಜನರ ಜೊತೆಗಿಡ್ತಾನೆ, ಏನೋ ಒಂದು ಒಳ್ಳೆಯ ವಾರ್ತೆಗಳನ್ನು ಕೊಡ್ತಾನೆ, ಅದ್ರ ಜೊತೆಗೆ ತಿಂತಾ ಇರೋದು ಗೊತ್ತೇ ಆಗಲ್ಲ, ಹಾಗೆ ತಿನ್ನಿಸಿಬಿಡ್ತಾನೆ ದೇವರು. ಅನಸ್ತೇಷಿಯಾ ಕೊಟ್ಟು ಆಪರೇಷನ್ ಮಾಡ್ತಾರಲ್ಲ ಡಾಕ್ಟ್ರು, ಹಾಗೆ ಮುಗಿಸ್ತಾನೆ ಕೆಲಸ ದೇವರು. ಅವನಂಥ ಉಪಕಾರಿ ಇನ್ನೊಬ್ಬ ಇಲ್ಲ. ಹಾಗಾಗಿ ಕಷ್ಟ ಬಂದೇ ಬರುತ್ತೆ, ಕೆಟ್ಟವರಿಗೂ ಬರುತ್ತೆ, ಒಳ್ಳೆಯವರಿಗೂ ಬರುತ್ತೆ. ಕಷ್ಟ ಬಂದಾಗ ಇವ್ರ ಮೇಲೆ ಹೇಳೋದೇ ಇಲ್ಲ ಅಂತ ಅಂದ್ಕೊಳ್ಬೇಕು. ಆದರೆ ಅವರಿಗೆ ಶರಣಾಗತಿ ಭಾವ ಇದ್ದರೆ ದೇವರು ಮೆಲ್ಲ ಎಬ್ಬಿಸ್ತಾನೆ. ಅವರು ಎದ್ದು ನಿಂತರೆ ಮತ್ತೆ ಕಷ್ಟ ಕೊಟ್ಟವರಿಗೆ ನಿಲ್ಲಿಕ್ಕಾಗೋದಿಲ್ಲ, ಅವರ ಮುಂದೆ ಹಾಗೆ ನಿಲ್ಲಿಸ್ತಾನೆ ದೇವರು. ಇದು ಹೌದಾ ಅಲ್ವಾ? ಆಲೋಚನೆ ಮಾಡಿ. ಇದು ನಮ್ಮ ಬದುಕಿಗೆ ಕೇವಲ ಆಲೋಚನೆಗಳಲ್ಲ, ಅನುಭವಗಳಾಗಬೇಕು. ಅಂದರೆ ನಮ್ಮ ಜೊತೆಗೆ ಅವನಿದ್ದಾನೆ. ಅವಿಜ್ಞಾತ ಸಖ, ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಅಂತ ಮೊಬೈಲಲ್ಲಿ ಬರುತ್ತೆ, ಅದು ಯಾವುದೂ ಅಲ್ಲ. ಅನಾದಿ ಕಾಲದಿಂದ ತಿಳಿಯದ ಗೆಳೆಯ ನನ್ನ ಹೃದಯದಲ್ಲಿದ್ದಾನೆ ಭಗವಂತ, ಅವಿಜ್ಞಾತ ಸಖ. ಅವನ ಬಗ್ಗೆ ನಿಮ್ಮ ಭಾವ ಇರಲಿ. ಆ ಭಾವ ಇಟ್ಟುಕೊಂಡು ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮ ನಾವ ಪ್ರಕೃತಿ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯೇತತ್. ನಿಮ್ಮ ಏನೇನುಂಟು ಬದುಕಿನಲ್ಲಿ ಅದು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿ. ವಾಚಂ ಯಚ್ಛ ಮನೋ ಯಚ್ಛ ಪ್ರಾಣೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನರ್ಭೂಯಸೆ ಧ್ವನೆ. ಯಾವ ಇಂದ್ರಿಯಗಳನ್ನು ಯಾವ ಸಮರ್ಪಣೆಯ ಉದ್ದೇಶದಿಂದ ದೇವರು ಕೊಟ್ಟಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ಅವನಿಗೆ ಸಮರ್ಪಣೆ ಮಾಡಿ. ದೇವರು ಕಣ್ಣು ಕೊಟ್ಟಿದ್ದು ಪುಸ್ತಕ ಓದಿ, ಒಳ್ಳೆಯ ದೇವಾಲಯಗಳನ್ನು ನೋಡಿ ಅಂತ. ನಾವು ಯಾವಾಗಲೂ ಅದನ್ನು ಟಿ ವಿ ನೋಡಲಿಕ್ಕೆ ಉಪಯೋಗಿಸಿಕೊಂಡ್ರೆ ಮೊದಲು ಲಾಟನ್ ಬರುತ್ತೆ, ಹಿಡ್ದಪ್ಪ ಸೋಡಾ ಗ್ಲಾಸ್ ಬರುತ್ತೆ. ಹಾಕೊಂಡವರಿಗೆ ಬೈತಾ ಇಲ್ಲ, ಅವರು ದೇವರು ನೋಡಿಯೂ ಬಂದಿರ್ಬೋದು, ಪ್ರಾರಬ್ಧಗಳಿರ್ಬೋದು. ದೇವರು ಕಣ್ಣು ಕೊಟ್ಟದ್ದು ಅವನನ್ನು ನೋಡಲಿಕ್ಕೆ, ಕೈಗಳನ್ನು ಕೊಟ್ಟಿದ್ದು ಅವನ ಆರಾಧನೆಗೆ.
ಯಾವ ಪ್ರಾಣಿಗಳಿಗೆ ನಿಮಗೆ ಅರ್ಥ ಆಗಲ್ಲ ಅನ್ನುತ್ತೆ ಮಹಾಭಾರತ. ಪ್ರಾಣಿ ಪಕ್ಷಿಗಳಿಗೆ ಮೈಯಲ್ಲಿ ತುರಿಕೆ ಆದರೆ ಕೆರಕೊಳ್ಳುವ ಶಕ್ತಿ ಇಲ್ಲ, ಉಗುರುಗಳಿಲ್ಲ, ಬೆರಳುಗಳಿಲ್ಲ, ನೆಲದ ಮೇಲೆ ಬಿದ್ದು ಹೊರಳಾಡುತ್ತವೆ. ನಾಯಿಗಳನ್ನು ನೋಡಿದ್ದೀರಲ್ಲ, ಹೊರಳಾಡೋದು ಪುಚ್ಚೆ ನಾಯಿಗಳು ಹೆಂಗೆ ಹೊರಳಾಡುತ್ತವೆ, ಏನು ಮಾಡಿರೂ ಕೆರ್ಕೊಳ್ಳಿಕ್ಕಾಗಲ್ಲ. ಮನುಷ್ಯನಿಗೆ ಎಷ್ಟು ಚಂದ ಮಾಲಿಷ್ ಮಾಡಿಕೊಳ್ಬೋದು. ಯಾಕಿಷ್ಟು ಸೌಲಭ್ಯಗಳನ್ನು ಮಾನವನಿಗೆ ಕೊಟ್ಟ? ಚರಣೋ ತೌತು ಸಫಲೋ ಕೇಶವಾಲಯ ಗಾಮಿನೋ ತೇಜನೇತ್ರೇ ಮಹಾಭಾಗೆ ಯಾಭ್ಯಾಂ ಸಂದೃಶ್ಯತೆ ಹರಿಹಿ. ಕಾಲು ಇರುವುದು ದೇವರ ಮಂದಿರಕ್ಕೆ ನಡೀಲಿಕ್ಕೆ, ಕೈ ಇರುವುದು ಅವನ ಆರಾಧನೆಗೆ, ಕಣ್ಣಿರುವುದು ಅವನನ್ನು ನೋಡಲಿಕ್ಕೆ. ಹೀಗೆ ಸರ್ವ ವಿಧವಾದ ಸಮರ್ಪಣೆಯನ್ನು ಅವನಿಗೆ ಮಾಡಿಕೊಳ್ಳಿ. ಒಂದು ಜನ್ಮದಲ್ಲಿ, 100 ಜನ್ಮದ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇಲ್ಲ, ಒಂದು ಜನ್ಮದಲ್ಲಿ ಪ್ರಾಮಾಣಿಕವಾಗಿರಿ. ನ ಪುನರ್ಭೂಯ ಸೇಧ್ವನೆ, ಮತ್ತೆ ಈ ಅಧ್ವಾನದ ಸಂಸಾರದಲ್ಲಿ ನೀವು ಕಾಲಿಡೋದಿಲ್ಲ, ನಿತ್ಯ ಸುಖದ ಕಡೆ ಸಾಗತಿರಿ. ಇದು ಬರೀ ಒಂದು ಶ್ಲೋಕದ ವಿವರಣೆ. ಹೀಗೆ 100 ಶ್ಲೋಕ ಭಾಗವತದ ಏಕಾಶ ಸ್ಕಂದದಲ್ಲಿದೆ. ಒಬ್ಬ ಅವಧೂತ ಬ್ರಾಹ್ಮಣ ಯದುರಾಜ ಪ್ರಯಾಣ ಮಾಡಿಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಸಿಗ್ತಾನೆ. ಅವನು ಕೇಳ್ತಾನೆ, ನೀನು ಯಾರು ಅಂತ. ಅವನು ಹೇಳ್ತಾನೆ, ಅವಧೂತ ಬ್ರಾಹ್ಮಣ. ನಾನು ಯಾರು ಅಂದರೆ ಅವನು ನಾನು ಇಬ್ಬರೇ, ಇನ್ಯಾರೂ ಇಲ್ಲ. ಅವನು ಕೇಳ್ತಾನೆ, ರಾಜ ಅಲ್ಲಯ್ಯ, ನನಗೆ ದೊಡ್ಡ ಅರಮನೆ ಇದೆ, 1000 ಜನ ಸೇವಕರಿದ್ದಾರೆ, ನನ್ನ ಮುಖದಲ್ಲಿರುವ ಸಂತೋಷಕ್ಕಿಂತ ನಿನ್ನ ಮುಖದಲ್ಲಿ ಸಂತೋಷ ಇದೆಯಲ್ವಾ? ಅದಕ್ಕೆ ಅವನು ಹೇಳ್ತಾನೆ, ಸಂತಿಮೆ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾ. ನನ್ನ ಬುದ್ಧಿಯಲ್ಲಿ ತುಂಬ ಜನ ನನಗೆ ಗೈಡ್ ಮಾಡುವ ಗುರುಗಳಿದ್ದಾರೆ. ಪೃಥ್ವಿ ವಾಯುರ್ ಆಕಾಶ ಆಪೋಗ್ನಿಶ್ ಚಂದ್ರಮ ರವಿಹಿ. ಸಿಕ್ಕಾಪಟ್ಟೆ ಇದೆ 24 ಗುರುಗಳ ಕಥೆ. ಒಂದೊಂದು ಗುರುಗಳಿಂದ ಒಂದೊಂದು ಪಾಠವನ್ನು ಕಲಿತೆ. ಯಾವುದೇ ಅಹಂಕಾರ ಮಮಕಾರಗಳಿರಬಾರ್ದು. ದಾರಿಯಲ್ಲಿ ಹೋಗ್ತಾ ಇದ್ದೆ, 3 ವರ್ಷದ ಮಗುವಿಗೆ ಚಡ್ಡಿ ಹಾಕಿಲ್ಲ, ಅಮ್ಮ ಸ್ನಾನ ಮಾಡಿದ್ದಾಳೆ, ಇದು ಬೀದಿಯಲ್ಲಿ ಬಂತು, ಏನೋ ಹಾರ್ನ ಆಯಿತು ಅಂತ ಎದುರಿಗೆ ಬಂದು ನಿಂತಿದೆ ಆ ಮಗು. ಚಡ್ಡಿ ಹಾಕ್ಕೊಂಡಿಲ್ಲ. ದಾರಿಲಿ ಹೋಗೋರೆಲ್ಲ ಶೇಮ್ ಶೇಮ್ ಅಂದರೆ ಅವರೊಟ್ಟಿಗೆ ಇದು ಶೇಮ್ ಶೇಮ್ ಅನ್ನುತ್ತೆ. ಅದಕ್ಕೆ ಮಾನವಮಾನಗಳಿಲ್ಲ. ಜೀವನದಲ್ಲಿ ಮನುಷ್ಯ ಹಾಳಾಗುವುದೇ ಈ ಕುತ್ತಿಗೆಗೆ ಹಾರಗಳು ಬಿದ್ದಾಗ, ಮಾನವಮಾನಗಳಿಂದ. ನಾನು ದೊಡ್ಡ ಜನ ಆಗಬೇಕು, ಎಷ್ಟು ಹಾನಿಯಾಗುತ್ತೆ ಗೊತ್ತೋ. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಯಾರೋ ನಮ್ಮನ್ನು ಸ್ಟೇಜಿಗೆ ಕರೀಲಿಲ್ಲ ಅಂದರೆ 3 ದಿನ ಊಟ ಸೇರಲ್ಲ. ಏನನ್ನು ಒಳೆತಿದ್ರಿ ಏರೋ ಅದೇ ಕೊರಗುತ್ತೆ. ಮಾನವಮಾನಗಳನ್ನು ಮಗುವಿನ ಹಾಗೆ ಬಿಟ್ಟು ಬಿಡಿ. ಇನ್ನು ಮರ್ಯಾದೆ ಬಿಡಿ ಅಂತ ಅರ್ಥ ಅಲ್ಲ, ಅದರ ಬಗ್ಗೆ ಅಪೇಕ್ಷೆ ಮಾಡಬೇಡಿ. ತುಂಬ ಜನರು ಸೇರಿಬೇಡಿ, ಒಟ್ಟಿಗೆ ಕಲಹವೇ ಆಗುತ್ತೆ. ಎಲ್ಲ ಸೇರಿ ಭಗವದ್ಧ್ಯಾನ ಮಾಡಬೇಕು. ಈ ಭಾಗವತಲ್ಲಿ ಕಲಹ ಇಲ್ಲ, ಇಲ್ಲಿ ಜನ ಇದ್ದಾರೋ ಇಲ್ಲೋ ಅನ್ನೋಷ್ಟು ಸೈಲೆಂಟ್ ಆಗಿದ್ದೀರ ನೀವು. ಆದರೆ ಸಭೆ ಸಮಾರಂಭಗಳಲ್ಲಿ ತುಂಬ ಸೇರ್ತಾ ಇದ್ರೆ ಕಲಹವೇ ಆಗುತ್ತೆ. ಅದನ್ನು ನೋಡಿ ನಾನು ಒಂದು ಪಾಠ ಕಲಿತೆ. ಕುಮಾರಿಯ ಇವ ಕಂಕಣಂ. ಒಂದು ಹುಡುಗಿ ಮನೇಲಿ ಯಾರೂ ಇಲ್ಲ, ಬಂದವರು ಕನ್ಯಾ ನೋಡ್ಲಿಕ್ಕೆ ಬಂದಿದ್ದಾರೆ. ಅವಳೇ ಕನ್ಯೆ, ಅಪ್ಪ ಅಮ್ಮ ಎಲ್ಲ ಕಷ್ಟದಲ್ಲಿ ದುಡಿಲಿಕ್ಕೆ ಹೋಗಿದ್ದಾರೆ, ಯಾರೂ ಇಲ್ಲ, ಇವಳೊಬ್ಬಳೇ ಕೆಲಸಗಾರ್ತಿ ಅಂದರೆ ಅವಮಾನ ಆಗುತ್ತೆ. ಅದಕ್ಕೆ ಬಂದವರಿಗೆ ಅತಿಥಿಗಳಿಗೆ ಉಪಚಾರ ಮಾಡಬೇಕು. ಆ ಭತ್ತವನ್ನು ಕುಟ್ಟಿ ಒಂದು ಒಗ್ಗರಣೆ ಅವಲಕ್ಕಿ ಮಾಡಿಕೊಡಬೇಕಾಗಿದೆ. ಅವಳೇ ಕುಟ್ತಾ ಇದ್ದಾಳೆ, ಬಳೆ ಶಬ್ದ ಆಗ್ತಾ ಇದೆ. ಇವತ್ತಿನ ಹೆಣ್ಮಕ್ಳು ಬಳೆಯೇ ಹಾಕೊಳ್ಳಲ್ಲ, ಪ್ರಾಬ್ಲಮ್ಮೇ ಇಲ್ಲ ಅವರಿಗೆ. ಹಿಂದಿನ ಕಾಲದಲ್ಲಿ ಎಡಗೈಯಲ್ಲಿ ಬಲಗೈಯಲ್ಲಿ 7 ಬಳೆಗಳಿದ್ರೆ 14 ಲೋಕಕ್ಕೆ ಪೂಜೆ ಆಗುತ್ತೆ ಎನ್ನುವ ಅನುಸಂಧಾನ ಇತ್ತು. ಇವತ್ತು ಕೈ ಬಳೆಗಳ ಶಬ್ದ ನಿಂತು ಹೋಗಿದೆ. ಗಂಟಾಮಣಿ ಶಬ್ದ ಉಂಟಲ್ಲ, ಅದೇ ಸಂತೋಷ ಅಷ್ಟೇ. ಈ ಥರ ಕೈ ಬಳೆಗಳು ಒಂದೊಂದೇ ತೆಗಿತಾ ಹೋದ್ಲು. 2 ಬಳೆ ಇಟ್ಟುಕೊಂಡ್ಲು, ಅದು ಝಳ್ಳು ಝಳ್ಳು ಶಬ್ದ ಮಾಡ್ತಾ ಇದೆ. ಆ ಒಂದು ಬಳೆಯನ್ನು ಮಾತ್ರ ಉಳಿಸಿಕೊಂಡ್ಲು, ಎಲ್ಲ ಬಳೆ ತೆಗಿಲಿಲ್ಲ, ಒಂದೊಂದು ಬಳೆ ಉಳಿಸಿಕೊಂಡು ಕುಟ್ಟಿದ್ಲು, ಶಬ್ದ ಆಗಲಿಲ್ಲ. ವಾಸೋ ಬಹುನಾಂ ಕಲಹ. ತುಂಬ ಜನ ಸೇರಿಬೇಡಿ, ಬರೀ ಗಲಾಟೆ ಮಾಡ್ತೀರಿ, ಮನುಷ್ಯ ಜನ್ಮ ವ್ಯರ್ಥ ಆಗಿಬಿಡುತ್ತೆ. ಸ್ವಲ್ಪ ದಿನಕ್ಕೆ ಒಂದು 10 ನಿಮಿಷ ನೀವು ಒಬ್ಬರೇ ದೇವರೊಟ್ಟಿಗೆ ಸೇರಿಕೊಳ್ಳಿ, ಇದು ನಿಮ್ಮ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುತ್ತೆ. ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಗುರುಗಳು, ಆದರೆ ನನ್ನ ಬದುಕಿನಲ್ಲಿ ಕಲಿತ ಪಾಠ ತುಂಬ ದೊಡ್ಡದು. ಹೀಗೆ ಕಾಡಿನಲ್ಲಿ ಹೋಗ್ತಾ ಇದ್ದೆ, ಒಂದು ಹೆಬ್ಬಾವನ್ನು ನೋಡಿದೆ. ಹೋ ಯಾವತ್ ಬ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋನು ಮನ್ಯೇತ ಸಸ್ತೇನೋ ದಂಡಮರ್ಹತಿ. ಆ ಹೆಬ್ಬಾವನ್ನು ನೋಡಿ ಅಜಗರಹ ಅಂತ ಒಂದು ಗುರು, ಹೆಬ್ಬಾವು ನನಗೊಂದು ಗುರು ಆಯಿತು. ಯಾಕೆ ಅಂದರೆ ಅದು ಹೊಟ್ಟೆ ತುಂಬಿದ ಮೇಲೆ ಹಂಟಿಂಗಿಗೆ ಹೋಗಲ್ಲ, ಅದು ಬೇಟೆ ಆಡುವುದೆಲ್ಲ ಹೊಟ್ಟೆ ತುಂಬುವುದಕ್ಕಿಂತ ಮೊದಲು. ಹೊಟ್ಟೆ ತುಂಬಿದ ಮೇಲೆ ಅದಕ್ಕೆ ಕ್ರೋಧವೇ ಇಲ್ಲ ಹೆಬ್ಬಾವಿಗೆ. ಅದರ ಬಾಲ ಹಿಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಹೆಬ್ಬಾವು ನೋಡ್ಲಿಕ್ಕೆ ಮಾತ್ರ ಆಕಾರ. ನಾವು ಹೆಬ್ಬಾವಿ ಒಂದು ರೀತಿಯಲ್ಲಿ ಹೊಟ್ಟೆ ತುಂಬಿದ ಮೇಲೆ 1 ಗಂಟೆ ವಿಶ್ರಾಂತಿ, ತಂಟೆಗೆ ಹೋಗಲ್ಲ, ಆಮೇಲೆ ಶುರು ಕರ ಅಪರ ಗಲಾಟೆ. ಆ ಹೆಬ್ಬಾವನ್ನು ನೋಡಿದೆ ಕಾಡಿನಲ್ಲಿ, ಬೇಸಿಗೆ ಕಾಲ. ಆಗ ತಾನೇ ಒಂದು ಬೇಟೆ ಆಡಿದೆ ಹೆಬ್ಬಾವು. ಅದಕ್ಕೆ ತಿಂದು ತಿಂದು ಆಯಾಸ ಆಗಿ ಸುರುಳಿ ಸುತ್ತಿ ಮಲಗಿದೆ.
ಅದರ ಹೆಬ್ಬಾವಿನ ದೇಹದಲ್ಲಿ ತುಂಬ ನೀರು ನಿಂತಿದೆ. ಒಂದಷ್ಟು ಅಳಿಲುಗಳು ಕಾಡಿನಲ್ಲಿ ನೀರನ್ನು ಹುಡುಕಿಕೊಂಡು ಬಂದು, ಎಲ್ಲೂ ನೀರಿಲ್ಲ. ಹೆಬ್ಬಾವಿನ ಆ ದೇಹದಲ್ಲಿ ನಿಂತಿರುವ ಹಳ್ಳದಲ್ಲಿ ಅದರ ಬೆವರಿನ ನೀರು ನಿಂತಿದೆ, 1 ಲೀಟ್ರ್ ನಿಂತಿದೆ ನೀರು. ಅಳಿಲುಗಳಿಗೆ ಅನ್ನಿಸ್ತು, ಈ ನೀರನ್ನು ಕುಡಿದಾದರೂ ನಮ್ಮ ದಣಿವನ್ನು ಆರಿಸಿಕೊಳ್ಬೇಕು ಅಂತ ಆಸೆ ಆಯಿತು. ಓಕೆ, ಹೆಬ್ಬಾವನ್ನು ನೋಡುತ್ತವೆ, ಹಿಂದೆ ಹೋಗುತ್ತವೆ. ಹೆಬ್ಬಾವು ಕಣ್ಣಿನಿಂದ ಹೇಳಿತು, ಬನ್ನಿ ಎಂಜಾಯ್ ಮಾಡಿ, ನನಗೆ ಹೊಟ್ಟೆ ತುಂಬಿದೆ, ನಿಮ್ಮನ್ನು ತಿನ್ನಲ್ಲ ಅಂತು. ಎಲ್ಲ ಅಳಿಲುಗಳು ಅದರ ಹೊಟ್ಟೆ ಮೇಲೆ ತಿಂದು ನೀರು ಕುಡ್ಕೊಂಡು ಹೋದವು. ಇದನ್ನು ನೋಡಿ ನಾನು ಅರ್ಥ ಮಾಡಿಕೊಂಡೆ, ಹೊಟ್ಟೆ ತುಂಬಿದ ಮೇಲೆ ಸಂಪಾದನೆಗೆ ಹೋಗಬಾರದು, ದೇವರನ್ನು ಧ್ಯಾನ ಮಾಡಬೇಕು. ನಮ್ಮದು ಹಾಗಲ್ಲ, 10 ತಲೆ ತಿನ್ನುವಷ್ಟು ಉಂಟು, ಆದರೂ ಯಾರನ್ನ ಬೇಕಾದರೆ ಕೇಳಿ, ನನಗೆ ಪುರುಸೊತ್ತಿಲ್ಲ ಅಂತಾರೆ. ಆ ಭಾಗವತಕ್ಕೆ ನಿಮಗೆ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದೆ ಕೇಳ್ತಾರೆ, ಕೇಳಲಿಕ್ಕೇನು ಹೋಗಬೇಡಿ, ಕೇಳ್ತಾರೆ. ಕೇಳಿದರೆ ಹೆಂಗೆ ಪುರುಸೊತ್ತಾತ್ರಿ ಅಂತಾರೆ. ಕಾರ್ಯಭಾರ ಎಲ್ಲರಿಗೂ, ಬಿರ ಓಡಾಡ್ತಾರೆ ಬೆಳಿಗ್ಗೆಯಿಂದ ರಾತ್ರಿ ತನಕ. ಉದ್ದೇಶ ಗೊತ್ತಿಲ್ಲ, ಗುರಿ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅಷ್ಟು ಪುರುಸೊತ್ತಿಲ್ಲ ಅಂತ ಟಕ್ಕ ಪ್ರಾಣ ಹೋದರೆ ಏನು ಮಾಡ್ತೀರಿ? ಮೃತ್ಯುವಿಗೆ ಸೂಚನೆಗಳಿಲ್ಲ. ಆದ್ದರಿಂದ ನಮ್ಮ ಬೆನ್ನ ಹಿಂದೆ ಮರಣ ಇದೆ, ಎಚ್ಚರ ಇರಲಿ. ಪರೀಕ್ಷಿತ ರಾಜ ತುಂಬ ಸಣ್ಣ ಹುಡುಗ, ಅವೇನೋ ಮುದುಕ ಆಗಿರಲಿಲ್ಲ. 36-40 ವರ್ಷದ 5 ವರ್ಷದ ಬಾಲಕ ಇದ್ದ ಜನಮೇಜಯ. 36 ವರ್ಷದ ಪರೀಕ್ಷಿತ ರಾಜ 100 ವರ್ಷ ಕಾಲ ಬದುಕ್ತೇನೆ ಎನ್ನುವ ಗರ್ವದಲ್ಲೇ ಅವನು ಬೇಟೆ ಆಡಲಿಕ್ಕೆ ಹೋಗಿದ್ದು. 7 ದಿನದಲ್ಲಿ ಸಾಯ್ತಿ ಎನ್ನುವ ಶಾಪ ಕಟ್ಟಿಕೊಂಡು ಬಂದ. ಬದುಕು ಇಷ್ಟು ನಶ್ವರವಾಗಿದೆ. ವಿದ್ಯುಚ್ಛಲಂ ಜೀವಿತಂ. ತುಂಬ ನಶ್ವರವಾದ ಬದುಕಿನಲ್ಲಿ ಶಾಶ್ವತ ಫಲಗಳ ಬಗ್ಗೆ ಆಲೋಚನೆ ಮಾಡಿ ತಾತ್ಕಾಲಿಕ ಫಲಗಳ ಬಗ್ಗೆ ತುಂಬ ಜೊಲ್ಲು ಸುರಿಸಬೇಡಿ ಎನ್ನುತ್ತೆ ಭಾಗವತ. ಅದಕ್ಕೆ ಬೇಕಾದ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಯೋಗ ಉಪಾಯಗಳು ಸಿಕ್ಕಾಪಟ್ಟೆ ಹೇಳುತ್ತೆ. ದೇವರ ಮುಂದೆ ಕೂತ್ಕೊಳ್ಳಿ, ಕೋಣೆಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ. ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಸ್ನಾನಂ ಮನೋಮಲ ತ್ಯಾಗ, ಮನಸ್ಸಿನ ಕಶ್ಮಲವನ್ನು ಪರಿಹಾರ ಮಾಡಿಕೊಂಡು ಸ್ವಲ್ಪ ಕನಿಷ್ಠ ಶೌಚಾಚಾರ, ತುಳಸಿಯ ಮೃತ್ತಿಕೆ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ. ನೀವು ಶಾಂಪು, ಸೋಪು ಇವತ್ತೆಲ್ಲ ಆಯುರ್ವೇದದವರು ಬೈತಾ ಇದ್ದಾರೆ, ಅದರಲ್ಲಿ ಹಚ್ಚಿಕೊಳ್ಳಬೇಡಿ, ತುಂಬ ನಿಮ್ಮ ದೇಹಕ್ಕೆ ಅದರ ಎಫೆಕ್ಟ್ ಆಗುತ್ತೆ, ಚರ್ಮ ರೋಗಗಳು ಬರುತ್ತೆ ಹೇಳ್ತಾ ಇದ್ದಾರೆ. ಅದು ಏನು ಹಚ್ಚಿಕೊಳ್ತೀರೋ ಹಚ್ಚಿಕೊಳ್ಳಿ. ಜೊತೆಗೆ ಸ್ವಲ್ಪ ತುಳಸಿ ಮೃತ್ತಿಕೆಯನ್ನು ಹಚ್ಚಿಕೊಂಡು ಕೂತ್ಕೊಳ್ಳಿ, ನಿಮ್ಮ ಮನಸ್ಸು ನಿರ್ಮಲವಾಗುತ್ತೆ. ಅದರ ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಕೂತ್ಕೊಳ್ಳಿ. ಹೇಗೆ ಕೂತ್ಕೊಳ್ಬೇಕು? ಸ್ಟ್ರೈಟ್ ಕೂತ್ಕೊಳ್ಬೇಕಂತೆ. ಸಮಂ ಕಾಯ ಶಿರೋಗ್ರೀವಂ. ಮೂಗಿನ ಮೇಲೆ ಒಂದು ಹನಿ ನೀರು ಹಾಕಿದರೆ ನೇರ ಎದೆ ಮೇಲೆ ಬೀಳಬೇಕಂತೆ. ಹೀಗೆ ಬಗ್ಗಿ ಹೀಗೆ ಕೂತ್ಕೊಳ್ಳೋದಲ್ಲ. ಕೆಲವರು ಜೇಡರು ಹುಳದ ಹಾಗೇ ಕೂತಿರ್ತಾರೆ. ಸ್ಟ್ರೈಟ್ ಕೂತ್ಕೊಳ್ಬೇಕಂತ. ಇಲ್ಲಿ ಹೇಗೆ ಬೇಕಾದರೆ ಕೂತ್ಕೊಳ್ಳಿ. ದೇವರ ಕೋಣೆಯಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಬೇಕಾದ್ರೆ ಹಲ್ಲು ಕಚ್ಚಬಾರದು. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತ ಭೀಹಿ ಬ್ರಹ್ಮಚರ್ಯ ವ್ರತೆ ಸ್ಥಿತ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ತುಂಬ ದೊಡ್ಡ ಯೋಗ ಉಪಾಯಗಳನ್ನು ಕೃಷ್ಣ ಗೀತೆಯಲ್ಲಿ ಹೇಳಿಕೊಡ್ತಾನೆ. ಅದೇ ಏಕಾದಶ ಸ್ಕಂದದಲ್ಲಿ ಉಂಟು. 10 ನಿಮಿಷಗಳ ಕಾಲ ಜಗತ್ತನ್ನೇ ಮರಿರಿ. ಯಾವ ಹೆಂಡತಿ, ಮನೆ, ಮಕ್ಕಳು, ಅವನಿಗೂ ನನಗೂ ಸಂಬಂಧ. ಅವನು ಬಿಂಬ, ನಾನು ಪ್ರತಿಬಿಂಬ. ಅವನ ರಿಫ್ಲೆಕ್ಷನ್, ಅವನ ಪ್ರತಿಬಿಂಬ ನಾನು. ಈ ಭಾವದಿಂದ ಅವನನ್ನು ನೀವು ಧ್ಯಾನ ಮಾಡಿ, ನಿಮಗೆ 6 ತಿಂಗಳಲ್ಲಿ ನಿಮ್ಮ ಜೀವನದ ಚರ್ಯ ವ್ಯತ್ಯಾಸ ಆಗುತ್ತೆ. ನಿಮ್ಮ ಮುಖದಲ್ಲಿ ತೇಜಸ್ಸು, ಕಾಂತಿಗಳು ಕ್ಷಯ ಆಗಲ್ಲ. ಅಂಥ ಆಧ್ಯಾತ್ಮಿಕ ಬಲವನ್ನು ಹೊಂದುತ್ತೀರಿ ಅಂತ ಉಪಾಯಗಳನ್ನು ಹೇಳಿದ್ದಾರೆ. ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ದೂರದರ್ಶನ ಶಕ್ತಿ ಬರುತ್ತಂತೆ. ದೂರದರ್ಶನ ಅಂದರೆ ಎಲ್ಲೋ ಇರ್ತಾರೆ, ಅವ್ರನ್ನ ಇಲ್ಲಿ ಕೂತು ನೋಡ್ಬೋದು. ಇದೆಲ್ಲ ಇತ್ತು. ಈ ಮಣ್ಣಿನ ಗುಣ ಎಲ್ಲಿದ್ದೋ ಕತೆ ಹೇಳ್ತಾ ಇಲ್ಲ. ವಾದಿರಾಜರು ಅನ್ನುವ ಜ್ಞಾನಿಗಳು ಕಾಶಿಗೆ ಹೋಗಿದ್ರು. ಕಾಶಿಯಲ್ಲಿ ಯಾವುದೋ ಉತ್ತರ ಪ್ರದೇಶದ ಹೆಣ್ಮಗಳು ಬಂದು ಕೇಳ್ತಾರೆ, ವಾದಿರಾಜರೇ ನೀವು ತ್ರಿಲೋಕ ಜ್ಞಾನಿಗಳು ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ, ನಂದೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿ. ವಾದಿರಾಜರು ಹೇಳಿದರು, ಏನು ಹೇಳಮ್ಮ, ನನ್ನ ಗಂಡ ರಾಮೇಶ್ವರ ಯಾತ್ರೆಗೆ ಹೋಗಿ 1 ವರ್ಷ ಆಯಿತು. ಹೋದವರೆಲ್ಲ ತಿರುಗಿ ಬಂದರು, ನನ್ನ ಗಂಡ ಬರಲಿಲ್ಲ, ಬದುಕಿದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ವಾದಿರಾಜರೇ ಅನುಗ್ರಹ ಮಾಡಿ. ಮಂತ್ರಾಕ್ಷತೆ ಕೊಡ್ಬೋದು ಅಷ್ಟೇ ಸ್ವಾಮಿಗಳು. ಎಡ್ಡೆ ಅವಡು ನಿನ್ನ ಗಂಡ ಬರಲಿ, ಒಂದು ಮಂತ್ರಾಕ್ಷತೆ ಈಗೋ ಅಂತ. ವಾದಿರಾಜರು ಹೇಳಿದರು, 1 ನಿಮಿಷ ನಿಲ್ಲು. ಕಣ್ಮುಚ್ಚಿದ್ರು. ನಿನ್ನ ಗಂಡ ರಾಮೇಶ್ವರ ದೇವಸ್ಥಾನದಲ್ಲಿ ಕಂಬವರೆಗೆ ರುದ್ರಪಾರಾಯಣ ಮಾಡ್ತಾ ಇದ್ದಾನೆ, ಚಿಂತೆ ಮಾಡಬೇಡ ಅಂದರು. ಸುಮ್ಮನೆ ಹೇಳಿದರೆ ಅವಳು ಹೀಗೆ ನೋಡಿದ್ಲು, ಹೌದಾ ಅಂತ. ನೀನು ನೋಡ್ತೀಯಾ ಅಂದರು. ಕಣ್ಮುಚ್ಚಿದ್ರು. ಅವಳಿಗೆ ತಮ್ಮಲ್ಲಿರುವ ಯೋಗ ಶಕ್ತಿಯನ್ನು ಆವಾಹನೆ ಮಾಡಿದರು. ನೋಡು ಅಂದರು. ನೋಡ್ತಾ ಇದ್ದಾಳು ಅವಳು ಗಂಡನನ್ನು. ನೋಡಿದರೆ ಸಾಕಾಗಲ್ಲ, ಮಾತನಾಡಬೇಕು ಅಂದ್ಲು. ಇವತ್ತೆಲ್ಲ ಇದೆಯಲ್ಲ ವಾಟ್ಸ್ಯಾಪ್, ವಿಡಿಯೋ ಕಾಲು, ಅವತ್ತು ಮಾಡಿದ್ದಾರೆ ವಾದಿರಾಜರು. ಟೆಕ್ನಾಲಜಿ ಇವತ್ತಿನದ್ದಿರಲಿಲ್ಲ, ಮಂತ್ರದ ಬಲ ಇತ್ತು. ಮಾತನಾಡು ಅಂದರು.
ಗಂಡನ್ ನೋಡಿ ಮಾತನಾಡ್ತಾಳೆ, ವಾದಿರಾಜರ ಅನುಗ್ರಹದಿಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾನೆ, ಕಾಶಿಗೆ ಬೇಗ ಬನ್ನಿ. ಅವನಿಗೆ ಹೆಂಡತಿ ಕಾಣ್ತಾ ಇದ್ದಾಳೆ. ಎಂಥ ಯೋಗ ಶಕ್ತಿಯನ್ನು ಎಲ್ಲಿಂದ ಎಲ್ಲಿಗೆ ಕಳಿಸಿದ್ರು. ಇವತ್ತು ನೆಟ್ವರ್ಕ್ ಯುಗ ಅಂತೇವೆ, ವಿಜ್ಞಾನ ಯುಗ ಅಂತೇವೆ. ಇದು ಯಾವುದು ದೊಡ್ಡ ಸಂಗತಿಯಲ್ಲ ಭಗವದ್ಧ್ಯಾನ ಮಾಡುವವರಿಗೆ. ಕೃಷ್ಣನ ಕಾಲದಲ್ಲಿ ಈ ಪವಾಡ ಮಾಡಿದ್ದಾನೆ. ಎಲ್ಲ ಕಡೆ ಬೆಂಕಿ ಬಂತು, ಕಾಡಿನಲ್ಲಿ ಬೆಂಕಿ ಬಂದಿದೆ. ಕೃಷ್ಣ ಅಂದ್ರು. ಕೃಷ್ಣ ಹೇಳಿದ, ಆಪತ್ತು ಬಂದಾಗ ಜಾಸ್ತಿ ಬೊಬ್ಬೆ ಹೊಡಿಬೇಡಿ, ಕಣ್ಮುಚ್ಚಿ ಕೃಷ್ಣ ಅನ್ನಿ, ರಕ್ಷಣೆ ಮಾಡ್ತಾನೆ. ಎಲ್ಲ ಕಣ್ಮುಚ್ಚಿ, ನೀವ್ಯಾರು ಮುಚ್ಚಬೇಡಿ, ಇನ್ನೊಂದು 10 ನಿಮಿಷ ಅಷ್ಟೇ. ಎಲ್ಲ ಕಣ್ಣು ಮುಚ್ಚಿದ್ರು. ಕಣ್ಣು ತೆಗಿರಿ ಎಂದ. ಅವರವರ ಕೊಟ್ಟಿಗೆಯಲ್ಲಿ ಆಯಾ ಹಸುಗಳಿದ್ದು, ಅವರವರ ಮನೆಯಲ್ಲಿ ಗೋಪಾಲಕರಿದ್ರು. ಅವರ ದೇಹವನ್ನೇ ಶಿಫ್ಟ್ ಮಾಡಿದನಂತೆ. ಇಂಥ ಟೆಕ್ನಾಲಜಿ ಬಂದರೆ ಒಪ್ಪಿಕೊಳ್ಬೇಕು. ಬೆಂಗಳೂರಿನಲ್ಲಿ ಒಂದು ಬಾಕ್ಸಿನಲ್ಲಿ ಕೂತು ಒಂದು ಬಟನ್ ಒತ್ತಬೇಕು, ಉಡುಪಿ ಅಂತ ಒತ್ತಿದ್ರೆ ಸಯ್ಯ ಅಪ್ಪನ ಮನೆಯಲ್ಲಿ ಹೇಳಬೇಕು ಮಗಳು. ಆವಾಗ ಟೆಕ್ನಾಲಜಿ. ಈ ತಾಕತ್ತು ಬಂದಿದೆಯಾ? ಭಾಗವತದಲ್ಲಿ ಈ ತಾಕತ್ತಿದೆ. ಯೋಗ ಶಕ್ತಿಯಿಂದ ಇದೆಲ್ಲ ಬರುತ್ತೆ. ಆದರೆ ಇದು ಯಾವುದು ಗಣನೀಯವಾದ ಯೋಗ ಶಕ್ತಿ ಅಲ್ಲ. ಇದನ್ನು ಬಿಟ್ಟುಬಿಡಿ ಅಂತಾರೆ. ದೂರಶ್ರವಣ ಶಕ್ತಿ, ದೂರದರ್ಶನ ಶಕ್ತಿ, ದೇಹ ಹತ್ತಿಯಂತೆ ಹಗೂರ ಆಗುತ್ತೆ. ಇದ್ಯಾವುದು ದೊಡ್ಡ ಪವಾಡಗಳಲ್ಲ. ಆ ದೇವರ ಪಾದಾರವಿಂದವನ್ನು ಹೊಂದುವುದೇ ಜೀವನದ ಮುಖ್ಯ ಗುರಿ ಅಂತ ಮತ್ತೆ ಭಾಗವತ ಆ ಕಡೆ ಕರೆದುಕೊಂಡು ಹೋಗುತ್ತೆ. ಆ ದೇವರನ್ನು ಮುಟ್ಟಬೇಕು ಅಂದರೆ ಒಂದಷ್ಟು ಪ್ರತಿಬಂಧಕ ಸಾಮಗ್ರಿಗಳಿದೆ. ಯಾವುದು? ಪ್ರಧಾನವಾಗಿ ನಮ್ಮನ್ನು ಬಾಧಿಸುವ 2 ಶಕ್ತಿ, ಒಂದು ವನಿತ, ಮತ್ತೊಂದು ವಿತ್ತ. ಹಣದ ಆಸೆ, ಹೆಣ್ಣಿನ ಆಸೆ. ದಾಸರು ಹೇಳ್ತಾರೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ, ಹೊನ್ನಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ. ಕಮಲನಾಭನು ತಾನೇ ಬರೆದ ಕಾಗದ ಅಂದರೆ ಭಾಗವತ ಅಂತ ಅರ್ಥ. ಮತ್ಯಾವುದು ಕಾಗದ ಹುಡುಕ್ಲಿಕ್ಕೆ ಹೋಗಬೇಡಿ. ಭಾಗವತದಲ್ಲಿ ಕೃಷ್ಣನೇ ಬರೆದಿದ್ದಾನೆ. ಈ ಆಸೆಗಳನ್ನು ಬಿಡಿ, ನಾನು ಸಿಗ್ತೇನೆ. ಎಲ್ಲ ಪುರಾಣದಲ್ಲೂ ಬಡ ಬ್ರಾಹ್ಮಣನ ಕಥೆ ಅಂತ ಹೇಳಿದೆ. ಭಾಗವತದಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣನ ಕಥೆ ಇದೆ. ತುಂಬ ದೊಡ್ಡ ಕೋಟ್ಯಾಧಿಪತಿ. ಆದರೆ ಅಷ್ಟೇ ಜಿಪುಣ. ಮನೆಗೆ ಬಂದರೆ ದಾರಿಯಲ್ಲಿ ನಿಂತು ಜಾನೆ ಬತ್ನ ಅಂದ ಬೆತ್ತು ಸುಖ ಹೇಳಿ ಕಳಿಸ್ತಾರೆ ಕೆಲವರು. ಒಳಗು ಬನ್ನಿ ಅಂತ ಕರೆಯುವ ಸೌಜನ್ಯ ಇರಲ್ಲ. ಆ ಥರ ಜಿಪುಣ ಅವನು. ಆ ಜಿಪುಣತನದ ಪರಿಣಾಮ ಏನಾಯಿತು ಅಂದರೆ, ಹೆಂಡತಿ ಮಕ್ಕಳಿಗೆ ಆಹಾರ ಸಿಗಲಿಲ್ಲಂತೆ. ಮನೆಯಲ್ಲಿ ಕೋಟಿ ಕೋಟಿ ಇದೆ. ಹೆಂಡತಿಗೆ ಹೇಳೋದು, ಸ್ವಲ್ಪ ಅನ್ನ ತಿಂದು ಜಾಸ್ತಿ ನೀರು ಕೊಡಿ, ಹೊಟ್ಟೆ ತುಂಬಿಸ್ಕೋ ಅಂತ. ಎಲ್ಲ ಮನೆ ಬಿಟ್ಟು ಹೋದ್ರಂತೆ. ಕಾಲಾಂತರದಲ್ಲಿ ಶಾಪ ಕೊಟ್ಟರು ಅವರೆಲ್ಲ. ನಾನು ಹೇಳಿದ್ನಲ್ಲ ಆವಾಗಲೇ, ಹೆಣ್ಣಿನ ಶಾಪ ಮಹಾದೊಡ್ಡ ಮೃತ್ಯು ಅದು. ಶಾಪದಿಂದ ಸ್ವಲ್ಪ ಸಮಯದಲ್ಲಿ ದರೋಡೆಕೋರರು ಬಂದರು, ಹೊಡಿತಾರೆ, ಸಂಪತ್ತೆಲ್ಲ ಲಪಟಾಯಿಸ್ತಾರೆ. ದೈವದಿಂದ ಹತನಾಗ್ತಾನೆ, ಹೆಂಡತಿ ಮಕ್ಕಳ ಶಾಪದಿಂದ ಹತನಾಗ್ತಾನೆ, ಬೀದಿಯ ಬಿಕಾರಿ ಆಗ್ತಾನೆ. ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅವನಿಗೆ. 1 ವಾರದಲ್ಲಿ ಎಲ್ಲ ವ್ಯತ್ಯಾಸ. ಅದಕ್ಕೆ ಹೇಳ್ತಾರೆ, ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲವೋ. ಎಂತೆಂಥ ಮಾತುಗಳಿದೆ ವೇದಾಂತದಲ್ಲಿ. ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯಿ ಬಿಡಿಸುವಿಯೋ ಹರಿಯೇ. ಚಿನ್ನದ ಹರಿವಾಣದಲ್ಲಿ ತುಪ್ಪದ ಅನ್ನ ತಿನ್ನಿಸ್ತಾನೆ. ನಮ್ಮ ಬುದ್ಧಿ ಹಾಳಾಯಿತು ಅಂದರೆ 3 ದಿನದ ಹಳಿಸಿದ ಅನ್ನವನ್ನು ಎಣ್ಣೆ ಹಾಕ್ಕೊಂಡು ತಿನ್ನಿಸ್ತಾನೆ. ಜಾಗ್ರತೆ. ಇಟ್ಟಾಂಗೆ ಇರುವೆನೋ ಹರಿಯೇ. ಅವನು ದೇವರು ನಮ್ಮನ್ನು ಹೇಗಿಟ್ಟಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ಬದುಕು ಮಾಡಿ. ಅಹಂಕಾರ ಪಡಬೇಡಿ. ಭಾಗವತ ಕೊನೆಯ ತನಕ ಹೇಳೋದು ಅದನ್ನೇ. ದೇವರಿಗೆ ಎಲರ್ಜಿ, ಅಹಂ ಅನ್ನಬೇಡಿ. ತುಂಬ ದೊಡ್ಡ ಶತ್ರು ಅದು ನಿಮ್ಮ ಬದುಕಿನಲ್ಲಿ. ಅಹಂಕಾರ ಪಟ್ಟ ಬೀದಿ ಬಿಕಾರಿಯಾದ. ಹಸಿವಾಗಿದೆ, 4 ದಿನ ಆಗಿದೆ. ಅವನಿಗೆ ಅನ್ನಿಸ್ತು ಎಲ್ಲ ಅನರ್ಥಗಳು ಈ ಹಣದ ಮೂಲ. ಈ ಹಣದಿಂದ ಎಲ್ಲರ ಬಗ್ಗೆ ಅವಿಶ್ವಾಸ ತಾಳಿದೆ. 2 ಲಕ್ಷ ಕೈಯಲ್ಲಿ ಇಟ್ಕೊಂಡು ಬಸ್ಸಲ್ಲಿ ಕೂತ್ಕೊಳ್ಳಿ, ಪಕ್ಕದಲ್ಲಿದ್ದವರೆಲ್ಲ ಕಳ್ಳರ ಹಾಗೆ ಕಾಣಿಸ್ತಾರೆ. ಹೀಗೆ ನೋಡಿದವ್ರನ್ನ ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಏನಿಲ್ಲ, ಕೈಯಲ್ಲಿ ಹಣ ಉಂಟು ಅಷ್ಟೇ. ಅವಿಶ್ವಾಸ, ವೈರ, ವಿರೋಧ, ವ್ಯಸನಗಳು, ಚಟಗಳು ಎಲ್ಲವೂ ಅರ್ಥಮೂಲ. ಏತೆ ತ್ರಯೋದಶೋ ಅನರ್ಥಾ ಅರ್ಥಮೂಲ ಮತಾಂಧ್ರಣ. 13 ಅನರ್ಥಗಳಿದೆ ಅಂತ PhD ಮಾಡಿದ ಅವನು. 3 ದಿನದಲ್ಲಿ PhD ರೆಡಿ ಆಯಿತು ಅವನಿಗೆ. ಛೇ, ಈ ಹಣದ ಬಗ್ಗೆ ಇನ್ನು ಗಮನವೇ ಹರಿಸಬಾರದು. ಹಸಿವೆ ಆಗಿದೆ, ತಿನ್ನಬೇಕು. ಎಲ್ಲರೂ ತಿಂದ ಎಂಜಲನ್ನವನ್ನು ಆಯ್ಕೆ ಮಾಡಿದ. ದೇವರು ಕೊಟ್ಟ ಪ್ರಸಾದ ಅಂತ ನದಿ ತೀರದಲ್ಲಿ ಇಟ್ಟು ಸ್ನಾನಕ್ಕೆ ಹೋದ. 10 ಜನ ಪಡ್ಡೆ ಹುಡುಗರು ಬಂದರು. ಆ ಪಾಪಿ ಮಗ ನಮ್ಮ ಮನೆಯ ಎಂಜಲನ್ನವನ್ನು ತಿನ್ನಬಾರದು ಅಂತ ಅವನು ತಿನ್ನಲಿಕ್ಕೆ ಇಟ್ಟುಕೊಂಡ ಅನ್ನವನ್ನು ಝಾಡಿಸಿ ಒದ್ರು, ಮಣ್ಣು ಪಾಲಾಯಿತು. ಅವನಿಗೆ ಹಗ್ಗ ಹಾಕಿ ಕಟ್ಟಿದ್ರು, ಕಂಬಕ್ಕೆ ಕಟ್ಟಿದ್ರು. ನಮ್ಮ ಮನೆಯ ಅನ್ನವನ್ನು ಯಾಕೆ ತಿಂತಾ ಇದೆ, ಮಾತನಾಡು. ಅವನಿಗೆ ವೈರಾಗ್ಯ ಬಂದಿತ್ತು. ಅವನಿಗೆ, ಆ ಶ್ರೀಮಂತನಿಗೆ ವೈರಾಗ್ಯ ಬಂದಿತ್ತು. ಜಗತ್ತನ್ನು ಮರೆತಿದ್ದ ಅವನು, ದೇವರಿಗೆ ಕನೆಕ್ಟ್ ಆಗಿದ್ದ. ಇವರಿಗೆ ಗೊತ್ತಾಗಿಲ್ಲ. ಎಲ್ಲಿಯ ತನಕ ಹೇಳ್ತಾರೆ ವ್ಯಾಸರು ಅಂದರೆ,
ಮೂತ್ರಯಂತಿ ಚ ಪಾಪಿಷ್ಠಾಃ. ಅವನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅವನ ತಲೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರು. ಅಷ್ಟಾದರೆ ಅವ ಏನು ಹೇಳ್ತಾನೆ ಗೊತ್ತೋ? ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ. ನಮ್ಮ ಸುಖ ದುಃಖಗಳಿಗೆ ಇವರು ಯಾರೂ ಕಾರಣರಲ್ಲ. ಭರ್ರ ಗಾಡೀಲಿ ಹೋಗ್ತಿರ್ತೀವಿ, ರೆಡ್ ಲೈಟ್ ಬಂತು, ಕಲ್ಲು ತೊಗೊಂಡು ಹೊಡಿತೀರಾ? ಸೂಚಕ ಅಷ್ಟೇ ಅದು, ಅದಕ್ಕೆ ಕಲ್ಲು ತೊಗೊಂಡು ಹೊಡಿಬೇಡಿ. ನವಗ್ರಹ ದೇವತೆಗಳು ಕೆಲವರು ಬೈದು ಶನಿ ಬತ್ತೆ ಅಂತ ಬೈಬೇಡಿ. ಶನಿ ದೇವತೆ ಅವನು. ನಮ್ಮ ಕರ್ಮಗಳಿದೆಯಲ್ವಾ, ಅದು ನಮ್ಮ ಬೆನ್ನ ಹಿಂದೆ ಇದೆ. ಯಾರು ನಮಗೆ ಸುಖ ದುಃಖಗಳನ್ನು, ಸುಖವನ್ನೂ ಕೊಡುವ ಸಾಮರ್ಥ್ಯ ಇಲ್ಲ, ದುಃಖವನ್ನು ಕೊಡುವ ಸಾಮರ್ಥ್ಯವೂ ಇಲ್ಲ. ನಮ್ಮ ಕರ್ಮ ನಮ್ಮ ಬೆನ್ನು ಹಿಡಿದಿದೆ. ಆದ್ದರಿಂದ ಸುಖಂ ಈಶೇಚ್ಛಯ ನೃಣಾಂ ದುಃಖಂ ಚಾಪಿ ತದಿಚ್ಛಯ ನ ಸ್ವೇಚ್ಛಯ ಭವೇತ್ ಕಿಂಚಿತ್ ಹಂತ ಅಹಂತ ಅಫಲಾತವ. ಸುಖ ದುಃಖಗಳು ನನ್ನ ಕೈಯಲ್ಲಿದೆ ಅಂತ ಅಹಂಕಾರ ಪಡ್ತೀರಲ್ವ. ಕೆಲವರಿಗೆ ಹೆಂಡತಿ ಅಡಿಗೆ ರುಚಿ ಆಗಲ್ಲ ಅಂತ ತಾವೇ ಅಡಿಗೆ ಮಾಡ್ತಾರೆ. ರುಚಿ ಏನೋ ಆಗಿದೆ, ಬಾಯಲ್ಲಿ ಹಾಕೊಂಡಾಗ ಸ್ವೀಟ್ ಅಗಿಯೋ ಬದಲು ನಾಲಿಗೆ ಕಡ್ಕೊಂಡ್ರು. 10 ಗಂಟೆ ಇನ್ವೆಸ್ಟ್ಮೆಂಟ್ ಇತ್ತು, ನಾಲಿಗೆಯನ್ನು ಪಟಕ್ಕ ಕಡಿದ್ರು, ಅಲ್ಲಿ ರಕ್ತ ಬಂತು, ಮುಗೀತು ಅಹಂಕಾರ. ದೇವರ ಸಂಕಲ್ಪ ಇದ್ದರೆ ಹೊಟ್ಟೆಗೆ ಆಹಾರ, ಇಲ್ಲ ಆದರೆ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿ ಕ್ಷಣದಲ್ಲಿ ಸುಖ ದುಃಖಗಳಲ್ಲಿ ಅವನು ಜೊತೆಗಾರ. ಈ ಎಚ್ಚರದಿಂದ ಉಪದೇಶ ಮಾಡ್ತಾನೆ. ಯಾವ ಗ್ರಹ, ಕರ್ಮ, ಕಾಲ ಇದ್ಯಾವುದು ಕಾರಣ ಅಲ್ಲ. ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ತತ್. ನಮ್ಮ ಮನಸ್ಸೇ ಮುಖ್ಯ ಕಾರಣ. ಸಂಸಾರದಲ್ಲಿ ಮತ್ತೆ ಮತ್ತೆ ತಿರುಗಿ ಬರಲಿಕ್ಕೆ ಕಾರಣ ನಮ್ಮ ಮನಸ್ಸಿನ ಭಾವಗಳು. ಸುಮ್ಮನೆ ಮುಖದ ಭಾವಗಳಲ್ಲ, ಹೃದಯದಲ್ಲಿರುವ ಪ್ರಾಮಾಣಿಕ ಭಾವಗಳು ನಮ್ಮ ಸಂಸಾರದ ಸುಖ ದುಃಖಗಳಿಗೆ ಕಾರಣವಾಗುತ್ತೆ. ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಿ. ಮನವ ಶೋಧಿಸಬೇಕು ನಿಚ್ಚ, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಪ್ರತಿದಿನ ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡ್ತೇವೆ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೇವೆ. ರಾತ್ರಿ ಮಲಗೋಕ್ಕಿಂತ ಮೊದಲು ಅಧ್ಯಯನ ಮಾಡಿ, ದೇವರೇ ನಾಳೆ ಒಳ್ಳೆ ಕೆಲಸ ಮಾಡುವಂಥ ನಮಸ್ಕಾರ ಮಾಡಿ ಮಲಗಿ. ಮಲಗುವಿಕೆಯೇ ದೇವರಿಗೊಂದು ನಮಸ್ಕಾರ ಆಗುತ್ತೆ. ಇಂಥ ಅದ್ಭುತವಾದ ಸಂದೇಶಗಳಿದೆ. ಪದಾರ್ಥಗಳ ಶುದ್ಧಿ ಅಶುದ್ಧಿಗಳನ್ನು ಹೇಳ್ತಾರೆ. ಕಂಡ ಪದಾರ್ಥಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಡಿ. ಕೊಂಡು ತಂದು ದೇವರಿಗೆ ಹೂ ಹಾಕಬೇಡಿ. ಅಪರೂಪಕ್ಕೆ ಅಮ್ಮ ಮನೆಗೆ ಬಂದಿದ್ದಾಳೆ. ಮಗಳು ಏನೋ ಮಾಡಿ ಹಾಕ್ತಾಳೆ ನನಗೆ ಅಂತ 5-6 ಮಕ್ಕಳನ್ನು ಅಜ್ಜಿಯೇ ಸಾಕಿದ್ದು, ಆ ಮೊಮ್ಮಕ್ಕಳನ್ನೆಲ್ಲ. ಮಗಳ ಮನೆಗೆ ಹೋಗಿದ್ದಾಳೆ. ಬೇಕಾದಷ್ಟು ಶ್ರೀಮಂತಿಕೆ ಇದೆ ಮಗಳ ಮನೆಯಲ್ಲಿ. ಅಮ್ಮ ಬಂದಾಗ, ಅಮ್ಮ ಕೈಯಾರೆ ಎಷ್ಟೆಲ್ಲ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ಹಾಕಿದೆ, ಬಂದಿದೆ, ನಾನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಬೇಕಾ? ಇವತ್ತೆಲ್ಲ ಸ್ವಿಗ್ಗಿ ಎಲ್ಲ ಏನೇನೋ ಉಂಟು. ಹೀಗೆ ಆರ್ಡ್ರ್ ಮಾಡಿದರೆ ಮನೆಗೆ ಬರುತ್ತೆ. ಅಮ್ಮ ನೀನೇನು ಯೋಚನೆ ಮಾಡಬೇಡ ಅಂತ ಆರ್ಡ್ರ್ ಮಾಡಿ ಅಂಗಡಿಯಿಂದ ತಂದು ಆಹಾರವನ್ನು ಅಮ್ಮನಿಗೆ ಕೊಟ್ಟರೆ, ಅವತ್ತು ರಾತ್ರಿ ಅಮ್ಮ ಹೇಳ್ತಾಳೆ, ಮಗಳೇ ನಾನು ಹೋಗಿ ಬರುತ್ತೇನೆ. ಯಾಕೆ? ಭಾವ ಇಲ್ಲ. ದುಡ್ಡಿನಿಂದ ಅಮ್ಮನಿಗೆ ಆಹಾರ ಹಾಕಿದ್ಲು. ಕೈಯಾರೆ ಅಮ್ಮ ಅನ್ನ ಬಡಿಸಿದ್ದಾಳೆ. ನೀವು ಅಮ್ಮನಿಗೆ ಏನು ಮಾಡಿದಿರಿ? ಹಣ ಕೊಟ್ಟು ತಂದು ಸಪ್ಲೈ ಮಾಡಿದಿರಿ. ಇದು ನ್ಯಾಯವಾ? ದೇವರು ಕೇಳ್ತಾನೆ, ಪುಷ್ಪದಂತಹ ಬದುಕನ್ನು ಕೊಟ್ಟವನು ನಿಮಗೆ ನಾನು. ಪುಷ್ಪವನ್ನು ಅಂಗಡಿಯಿಂದ ತಂದು ನನ್ನ ಮಂಡೆಗೆ ಹಾಕಬೇಡಿ, ನಿಮ್ಮ ಅಂಗಣದಲ್ಲಿ ಬೆಳೆಯಿರಿ. ಇಂಥ ವೈಭವ ಕಾರ್ಯಕ್ರಮ ಆದಾಗ ಪುಷ್ಪ ಸಾಕಾಗಲ್ಲ, ಹಿಡ್ಕೊಂಡು ಬನ್ನಿ. ಅವರಿಗೂ ಒಂದು ವ್ಯಾಪಾರ, ಜೀವನ. ಪ್ರತಿದಿನ ನಿಮ್ಮ ಮನೆಯಲ್ಲಿ ಒಂದು ತೋಟದಲ್ಲಿ 4 ಹೂ ಬೆಳಲಿಕ್ಕಾಗಲಿಲ್ವ ದೇವರ ಮಂಡೆಗೆ ಇಡಲಿಕ್ಕೆ? ಅಮ್ಮ ಬಂದಾಗ ಒಂದು ಅನ್ನವೋ ಸಾರೋ ಪ್ರೀತಿಯಿಂದ ಮಾಡಿ ಹಾಕ್ಲಿಕ್ಕಾಗಲಿಲ್ವಾ? ಎಂಥ ಕೃತಜ್ಞತೆ! ಹೀಗೆ ಭಾಗವತ ನಮ್ಮನ್ನು ತಿದ್ದುತ್ತೆ. ದೇವರಿಗೆ ದೈಹಿಕ ಸಮರ್ಪಣೆಗಿರಲಿ, ಅವನಲ್ಲಿ ತಾದಾತ್ಮ್ಯ ಇರಲಿ, ಸಮರ್ಪಣೆಗಳು ಪ್ರಾಮಾಣಿಕವಾಗಿರಲಿ. ಮತ್ತೆ ಅದನ್ನು ಸ್ಟೈಲಾಗಿ ಹೇಳಬೇಡಿ. ಎಡ್ಡೆ ರೋಜು ಪಸಂದ್ ಬತ್ತೆ ಅಂತ ಹೇಳಿದ್ರೆ ದೇವರಿಗೆ ರೋಷ ಬರುತ್ತಂತೆ. ರೋಜ್ ಅನ್ನಬೇಡಿ, ನಂಬ್ಲೇಚ್ಛಿತವೈ ನಾಪಭಾಷಿತವೈ. ದೇವರ ಪೂಜೆಗೆ ಕೂತಾಗ ಇಂಗ್ಲೀಷ್ ಮಾತನಾಡಬೇಡಿ. ಸ್ವಚ್ಛ ಭಾಷೆ ಇರಲಿ, ನಿಮ್ಮ ಭಾಷೆ ಸ್ವಚ್ಛವಾಗಿರಲಿ. ನಾನು ಯಾವಾಗಲೂ ಅಭಿನಂದಿಸುವುದು ಈ ತೌಳವನಾಡಿನ ತಾಳಮದ್ದಳೆಗಳು. ಅವರು ಅಪ್ಪಿತಪ್ಪಿ ಇಂಗ್ಲೀಷ್ ಭಾಷೆಗಳನ್ನು ಮಧ್ಯೆಯಲ್ಲಿ ಉಪಯೋಗಿಸಲ್ಲ. ಅಷ್ಟು ಸ್ವಚ್ಛವಾಗಿ ಒಂದು ಕನ್ನಡದ ನಿಜವಾದ ಅಭಿಮಾನ ನಿಂತಿರುವುದು ಯಕ್ಷಗಾನದ ತಾಳಮದ್ದಳೆಯ ಪದ್ಧತಿಯಲ್ಲಿ. ಇದನ್ನು ಎಲ್ಲರೂ ಅಂಗೀಕಾರ ಮಾಡಬೇಕು. ಒಂದೇ ಒಂದು ಅಪಶಬ್ದ ಬರಲ್ಲ ಅದರಲ್ಲಿ. ಹಾಗಿರಬೇಕು ನಿಮ್ಮ ದೇವರ ಪೂಜೆ. ಮೈಲಿಗೆ ಆಗುತ್ತಂತೆ ಅದು. ಯಾರೋ ಹೀಗೆ ಹೂ ಹಿಡ್ಕೊಂಡು ಬರ್ತಾ ಇದ್ದಾರೆ, ಅದನ್ನು ರೋಸ್ ಅಂದರೆ ಅದು ಮೈಲಿಗೆ ಆಯಿತು, ಶಬ್ದದಿಂದ ಮೈಲಿಗೆ ಆಯಿತು, ದೇವರಿಗೆ ಹಾಕಬೇಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಬೇಕು? ಸ್ಥಳ ಕಮಲ ಅನ್ಬೇಕು. ಇಂಥ ಒಳ್ಳೆಯ ಶಬ್ದಗಳಿಂದ ದೇವರಿಗೆ ಸಂತೋಷ ಆಗುತ್ತೆ. ಅಷ್ಟು ನಿರ್ಮಲ ದೇವರು, ಸ್ವಚ್ಛ ದೇವರು. ಹೆಣ್ಣಿಗೆ ವಶ ಆಗಬೇಡಿ. ಹೀಗೆಲ್ಲ ಉಪದೇಶಗಳನ್ನು ಉದ್ಧವನನ್ನು ನೆಪ ಮಾಡಿಕೊಂಡು
ಉಪದೇಶಗಳ ಒಂದು ದೊಡ್ಡ ಸರಮಾಲೆ ಇದೆ ಏಕಾದಶ ಸ್ಕಂದದಲ್ಲಿ. ಸಮಗ್ರ 12 ಸ್ಕಂದಗಳಲ್ಲಿ ಅರಳಿದ ಭಾಗವತ ಪುಷ್ಪಗಳಲ್ಲಿ ತುಂಬಿದ ಮಕರಂದ ಜೇನುತುಪ್ಪ ಯಾವುದು ಅಂದರೆ ಏಕಾದಶ ಸ್ಕಂದದ ಉಪದೇಶಗಳು ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಮನಸ್ಥಿತಿಯ ಏಕಾಗ್ರತೆಗಳು ಬೇಕು. ಹೀಗೆಲ್ಲ ಉಪದೇಶ ಮಾಡಿ ಕೃಷ್ಣ ತಾನು ಪರಂಧಾಮಕ್ಕೆ ಹೊರಳಿಕೆ ಅಣಿಯಾದ. ಆ ಪರಂಧಾಮಕ್ಕೆ ಹೊರಡಬೇಕಾದ್ರೆ ಪ್ರಭಾಸ ಕ್ಷೇತ್ರದಲ್ಲಿ ಮಲಗಿದ್ದಾನೆ. ಎಲ್ಲ ಯಾದವರು ಕಲಹ ಮಾಡಿಕೊಂಡು ಸತ್ತಿದ್ದಾರೆ. ಒಂದು ಮೀನು ಕುರುಬ ಮತ್ಸ್ಯ ಜಾತಿಯ ಒಬ್ಬ ಬೇಡ ಆ ಮೀನನ್ನು ಹಿಡಿದಾಗ ಅದರ ಹೊಟ್ಟೆಯಲ್ಲಿ ಒಂದು ಕಬ್ಬಿಣದ ತುಂಡಿದೆ, ಚೂಪಾಗಿದೆ. ಅದನ್ನು ತನ್ನ ಬಾಣದಲ್ಲಿ ಜೋಡಿಸಿಕೊಂಡಿದ್ದ ಆಪತ್ಕಾಲಕ್ಕಿರಲಿ ಅಂತ. ದೂರದಿಂದ ವ್ಯಾಧ ನೋಡಿದ. ಯಾರು ಗೊತ್ತೋ ವ್ಯಾಧ, ನಿನ್ನೆ ಕಥೆ ಕೇಳಿದ್ರಲ್ಲ, ಭೃಗು ಋಷಿಗಳು ಹೋಗಿ ದೇವರ ಎದೆಗೆ ಒದ್ರು ಅಂತ. ದೇವರು ಎದೆಗೆ ಒದ್ದ ಪಾಪದಿಂದ ಆ ಭೃಗು ಋಷಿಗಳು ಒಬ್ಬ ಬೇಡನಾಗಿ ಹುಟ್ಟಿದ್ದಾರಂತೆ. ಒದಿಬಾರದು ದೇವರಿಗೆ, ಪಾಪ ಅದು. ಬೇಡನಾಗಿ ಹುಟ್ಟಿದ್ದಾರೆ. ಬೇಡನಾದಾಗ ಭಾವಶುದ್ಧಿ ಇದೆ. ಅವ್ರು ಹೇಳ್ತಾರೆ, ದೇವರೇ ನನ್ನ ಕೈಲಿ ಒಂದು ಬಾಣ ಇದೆ. ದೂರದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಕಾಲ ಮೇಲೆ ಕಾಲು ಹಾಕಿ ಹೀಗೆ ಕಾಲು ಅಲ್ಲಾಡಿಸ್ತಾ ಇದ್ದಾನೆ. ದೇವರ ಕಾಲು ಜಿಂಕೆಯ ಆ ಮುಖದಷ್ಟು ಕೆಂಪಾಗಿ ಕಾಣಿಸ್ತಾ ಇದೆಯಂತೆ. ಅರಳಿದ ಕಮಲದ ಹಾಗೆ ಕೆಂಪಾಗಿ ಕಾಣಿಸ್ತಾ ಇದೆ. ವಿಚಿತ್ರವಾದ ಪ್ರಾಣಿ ಅಂತ 3 ಕಿಲೋಮೀಟರ್ ದೂರದಲ್ಲಿ ನೋಡಿದ. ಇವತ್ತು ಪ್ರಭಾಸ ಕ್ಷೇತ್ರದಲ್ಲಿ ಅವನ ಬಾಣ ಹೊಡೆದ ಜಾಗವೂ ಇದೆ, ಕೃಷ್ಣ ಮಲಗಿದ ಜಾಗವೂ ಇದೆ. ನಮ್ಮ ಗುರುಗಳು ಕರ್ಕೊಂಡು ಹೋಗಿ ತೋರಿಸಿದ್ರು ಈ ಕಥೆಯೆಲ್ಲ ಹೇಳಿ. ದೂರದಲ್ಲಿ ನಿಂತು ಬಾಣ ಹೊಡಿಬೇಕಾದ್ರೆ ಆಲೋಚನೆ ಮಾಡಿದ, ದೇವರೇ ನನಗೆ ಯಾವ ಪ್ರಾಣಿ ಗೊತ್ತಿಲ್ಲ, ಹೀನ ಬದುಕಿನಲ್ಲಿ ಇದ್ದೇನೆ. ನಾನು ಬಿಡುವ ಬಾಣ ಅದು ಪ್ರಾಣಿಯೋ ಪಕ್ಷಿಯೋ ಏನೋ ನನಗೆ ಅರ್ಥವಾಗ್ತಾ ಇಲ್ಲ, ಅದೊಂದು ದೇವರ ಪೂಜೆ ಆಗಲಿ ಅಂತ ಬಾಣ ಪ್ರಯೋಗ ಮಾಡಿದ. ನೀವು ಯಾವುದೇ ಕರ್ತವ್ಯಗಳನ್ನು ಮಾಡಿ, ಕರ್ತವ್ಯವೇ ದೇವರ ಪೂಜೆ ಅಂತ ಅನುಸಂಧಾನ ಮಾಡಿ. ಸ್ವವಿಹಿತ ನೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ. ಮಾಡುವ ಕರ್ತವ್ಯಗಳೇ ದೇವರ ಪೂಜೆ. ಹಟ್ಟಿ ತೊಳೆಯುವುದು ದೇವರ ಪೂಜೆ, ಮನೆ ಕಸಗುಡಿಸುವುದು ದೇವರ ಪೂಜೆ, ತಲೆ ಮೇಲೆ ನೀರು ಸುರಿಯುವುದೇ ದೇವರ ಪೂಜೆ ಅಲ್ಲ. ದೇವರು ಸ್ವಚ್ಛ, ಅವನಿಗೆ ಯಾರ ಸಚ್ಚಿದಾನಂದ ಮೂರ್ತಿ. ಅವನಿಗೆ ನಿಮ್ಮ ಮನೆಯ ನೀರಿನ ಅಭಿಷೇಕ ಬೇಕಾಗಿಲ್ಲ ದೇವರಿಗೆ. ಅದರಲ್ಲೂ ಗಡಿಬಿಡಿಯಲ್ಲಿ ಕೆಲವರು ಅರ್ಜೆಂಟ್ ಆವಾಹಯಾಮಿ ಪರ್ಮನೆಂಟ್ ಸ್ಥಾಪಯಾಮಿ ಮಂತ್ರಗಳೇ ಬೇರೆಯವರಿಗೆ. ಅಮ್ಮ ಎರಚಿ ಓಡೋಗ್ತಾ ಇರ್ತಾರೆ. ಪುರುಸೊತ್ತಿದ್ದಿ ಇವತ್ತು ದೇವರಿಗೆ. ನಮಗಾದರೆ ಷೋಡಶೋಪಚಾರ ಕ್ರಮ ಪ್ರಕಾರ ಆಗುತ್ತೆ. ಅರ್ಘ್ಯ ಪಾದ್ಯ ಆಚಮನ ತ್ರಿಮಧುರ ಎಲ್ಲ ಇದೆ. ದೇವರಿಗೆ ಅರ್ಘ್ಯಂ ಪಾದ್ಯಂ ಆಚಮನಂ ಒಂದೇ ಉದ್ಧರಣೆ ನೀರಿನಲ್ಲಿ ಚೆಲ್ಲಿಬಿಡ್ತೇವೆ. ಕೊನೆಗೊಂದು ಶಬ್ದ ದೊಡ್ಡದು ಮಾಡೋದು. ಅಮೃತೋಪಹಾರ ಮಹಾನೈವೇದ್ಯಂ ಕುಂಬಳ ಇಟ್ಟಿದ್ದಾರೆ ಅಲ್ಲಿ, ಕೌಳಿಗೆಯ ನೀರು, ಶಬ್ದ ಮಾತ್ರ ದೊಡ್ಡದು. ಅಮೃತೋಪಹಾರ ಮಹಾನೈವೇದ್ಯಂ ನಾರಿ ಖಂಡ ಖಲ ಕೇರ ಮಹಾನೈವೇದ್ಯಂ, ಎಂಥದೂ ಇಲ್ಲ ಅದರಲ್ಲಿ. ನಿಮಗೆ ಅದೇ ಥರ ಹೇಳಿ ಒಂದು ಲೋಟದಲ್ಲಿ ನೀರು ಕೊಟ್ಟು ಮಹಾನೈವೇದ್ಯ ಅಂದರೆ ಕೆಪ್ಪೆಗೆ ಹೊಡಿತೀನಿ ಅಂತೀರಿ. ದೇವರೆಲ್ಲ ಅಡ್ಜಸ್ಟ್ ಮಾಡಿಕೊಳ್ತಾನೆ, ಪರವಾಗಿಲ್ಲ. ದೇವರು ಹೇಳ್ತಾನೆ, ಅಷ್ಟಾದರೂ ಕೊಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಾವನೆಯಿಂದ ಕೊಡಿ, ಸಂತುಷ್ಟನಾಗ್ತೇನೆ. ಮಗುವಿಗೆ ಏನಾದರೂ ಆಹಾರ ಕೊಟ್ಟ ತಾಯಿ ಕೇಳ್ತಾಳೆ, ನನಗೆ ಅಂತಾಳೆ. ತಿಂದುಬಿಟ್ಟಿರುತ್ತೆ ಮಗು, ಬಾಯಿಂದ ತೆಗೆದು ಸ್ವಲ್ಪ ತೆಗೆದು ಅಮ್ಮ ತಗೋ ಅನ್ನತ್ತೆ. ಅಮ್ಮನಿಗೆ ಖುಷಿ ಆಗುತ್ತಾ ಇಲ್ವಾ? ಇನ್ನು ಬಾಯಿಂದೆಲ್ಲ ತೆಗೆದು ಕೊಡಬೇಡಿ, ಖುಷಿ ಆಗುತ್ತೆ. ಯಾಕೆ ಹೇಳಿ? ಕೊಡುವ ಭಾವ ಇದೆ ಅಂತ ಖುಷಿ ಆಗುತ್ತೆ. ಹಾಗೆ ಪ್ರಿಯತೆಯ ಅಮಲಯಾ ಭಕ್ತಿಯ ಹರಿರನ್ಯದ್ ವಿಡಂಬನಂ. ದೇವರ ಮುಂದೆ ಡೊಂಬರಾಟ ಮಾಡಬೇಡಿ. ಸುಮ್ಮನೆ ಬ್ಯಾಂಡು ಭಜಂತ್ರಿ ಬೇಕಾಗಿಲ್ಲ. ಭಾವಶುದ್ಧಿ ಇರಲಿ. ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ. ಇವತ್ತು ತುಂಬ ಸಂತೋಷ ಆಯಿತು. ನಾನು ಅದನ್ನು ಅಭಿನಂದಿಸಬೇಕು. ಅವರು ಸತ್ಯನಾರಾಯಣ ಅನ್ನುವ ವಿದ್ವಾಂಸರು ಒಂದು ಅಷ್ಟಾವಧಾನ ಮಾಡಿ ಹರಿನಾಮದಿಂದ ಈ ಭಾಗವತ ಮುಕ್ತಾಯ ಆಯ್ತಲ್ಲ, ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ನಾನು ಕೇಳಿದೆ, ಚಂಡೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ. ವಾಸ್ತವಿಕವಾಗಿ ಅದು ರಣವಾದ್ಯ, ಅದು ಮಂಗಳವಾದ್ಯ ಏನಲ್ಲ. ಅದು ಈಗ ಅಭ್ಯಾಸ ಆಗಿದೆ, ಹೇಳಿದರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕೊನೆಯ ದಿನ ಹೇಳಿದ್ದೇನೆ ಅದಕ್ಕೆ. ಮಂಗಳವಾದ್ಯ ನಾಗಸ್ವರ, ಝಾಂಗಟೆ, ತಾಳ. ಯಾಕೆ ಚಂಡೆ? ನೋಡಿ, ಅವರು ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಮಂಗಳಾರತಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ. ಹರಿನಾಮ ಕಿವಿಗೆ ಬೀಳ್ತಾ ಇದೆ. ಚಂಡೆ ಬಾರಿಸಿದರೆ ಎಲ್ಲ ಹ್ಯಾಂಗ್ ಆಗುತ್ತೆ. ಕೆಲವು ಕಡೆ ಮೊಬೈಲ್ ನೆಟ್ವರ್ಕ್ ಬರಬಾರ್ದು ಅಂತ ಒಂದು ಹ್ಯಾಂಗರ್ ಹಾಕಿರ್ತಾರಲ್ಲ, ಅದು ಚಂಡೆ. ಅಷ್ಟೇ ಹ್ಯಾಂಗ್ ಮಾಡಬಾರ್ದು. ಮನಸ್ಸಿನ ಪ್ರಣವ ಆಗಬೇಕು, ಹರಿಬೇಕು. ಹರಿನಾಮದ ಜೊತೆಗೆ ಅದು ಹೋಗಬೇಕು. ಅಪರೂಪಕ್ಕೆ ಈ ಕಾರ್ಯಕ್ರಮ ನೋಡಿದೆ ನಾನು. ಎಲ್ಲಿ ಹೋದರೂ ಒಂದು 2 ಚಂಡೆ ಬಂದ್ಬಿಡುತ್ತೆ. ಡಬ್ಬ ಡಬ್ಬ ಹೊಡೆದ್ರೆ ಒಳ್ಳೆಯ ಇದು ರಣವಾದ್ಯಕ್ಕೆ ಹೊರಟಿದ್ದಾರಾ, ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರಾ ಅಂತ. ಬಾರಿಸೋರು ಬಾರಿಸಲಿ, ತಪ್ಪೇನಲ್ಲ. ಪ್ರಾಚೀನ ಕಾಲದಲ್ಲಿ ನಾಗಸ್ವರ, ಎಲ್ಲಿಯಾದರೂ ಅದಕ್ಕೆ ಉಲ್ಲೇಖ ದಾಖಲೆಗಳು ಉಂಟಾ? ದೇವ ಮಂದಿರಗಳಲ್ಲಿ ನಗಾರಿ, ನಾಗಸ್ವರಗಳು, ಸುಸ್ವರ ವಾದ್ಯಗಳು, ಚಾಳೆ, ಭಗವಂತನ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನಂ ಯಸ್ಯ, ದೇವರ ನಾಮ ಸಂಕೀರ್ತನೆ ಮಾಡಬೇಕು. ಇದೆಲ್ಲ ಭಾಗವತ ಧರ್ಮಗಳು. ದೇವರು ಆ ಬೇಡ ಒಂದು ಬಾಣವನ್ನು ಹೊಡೆದರೆ ಭಾವನಾತ್ಮಕವಾಗಿ ಸಮರ್ಪಣೆ ಮಾಡಿದ ನೋಡಿ.
ಆ ಬಂಗಾರದ ತುಂಡು, ಅದು ಕಬ್ಬಿಣದ ತುಂಡು, ಅದನ್ನು ಬಂಗಾರ ಮಾಡಿಕೊಂಡು ಪಾದಕ್ಕೆ ಹಾಕಿಕೊಂಡಂತೆ. ಅವನು ಹೊಡೆದಿದ್ದು ಕಬ್ಬಿಣದ ತುಂಡಿನಲ್ಲಿ ಹೊಡಿಬೇಕಾದ್ರೆ ಹೇಳಿದ, ದೇವರೇ ಇದು ನಿನ್ನ ಪೂಜೆ ಆಗಲಿ ಅಂತ. ಅದು ದೇವರಿಗೆ ಕನಕಾಭಿಷೇಕ ಪೂಜೆ ಆಯ್ತಂತೆ. ಅದು ಉತ್ತರ ಪೂಜೆ ಮುಗೀತು. ಅಲ್ಲಿಗೆ ದೇವರ ಅವತಾರ ಕಾರ್ಯವನ್ನು ಮುಗಿಸಿದ. ಮುಂದೆ ಕಲಿಯುಗ ಆರಂಭ ಆಯಿತು, ಭಯಂಕರ ಕಲಿಯುಗ. ಎಲ್ಲ ಕಥೆ ಹೇಳಿ ಶುಕಾಚಾರ್ಯರು ಅವರು ಹೊರಟು ಹೋದರು. ಪರೀಕ್ಷಿತ ಅಲ್ಲೇ ಇದ್ದಾನೆ. ಯಾಕೆಂದರೆ ಈಗ ತಕ್ಷಕ ಬರುವ ಸಮಯ, ಅವನಿಗೆ ಮೃತ್ಯುವನ್ನು ದಾಟುವ ತತ್ವೋಪದೇಶ ಮಾಡಿಯಾಗಿದೆ, ನೇರ ಮೋಕ್ಷಕ್ಕೆ ಹೋಗುವ ಯೋಗ ಇದೆ ಪರೀಕ್ಷಿತ ರಾಜನಿಗೆ ಅಂತ ಹೇಳಿ ಶುಕಮುನಿಗಳು ಎದ್ದು ಹೊರಡ್ತಾರೆ. ದಕ್ಷಿಣ ಏನೋ ತಗೊಳ್ಳಲ್ಲ ಶುಕಾಚಾರ್ಯರು. ದಕ್ಷಿಣೆ ತಗೊಳ್ಳದೆ ಮಂಗಳ ಮಾಡಿದವರು ಶುಕಾಚಾರ್ಯರು ಮಾತ್ರ. ಅವ್ರು ಹಾಗೆ ಹೊರಟೋಗಿ ಬಿಡ್ತಾರೆ. ನಂತರದ ಕಥೆ ಏನಾಯಿತು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ. ತಕ್ಷಕ ಬಂದ, ಶಾಪ ಇತ್ತಲ್ಲ, ಶೃಂಗಿಯ ಶಾಪ, 7ನೇ ದಿನದಲ್ಲಿ ತಕ್ಷಕ ಕಡಿಲಿ. ಅವ ಬಂದ, ಕ್ರಿಮಿರೂಪದಲ್ಲಿ ಬಂದಂತೆ. ಗೊತ್ತಾಯಿತು ಪರೀಕ್ಷಿತನಿಗೆ ಮೃತ್ಯು ತಪ್ಪಿಸಿಕೊಳ್ಳಬೇಕು ಅಂತ 10 ಬಗೆಯ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಭಾಗವತ ಅಮೃತವನ್ನು ಪಾನ ಮಾಡಿದ ಮೇಲೆ ನನಗೆ ಈ ಮೃತ್ಯುವಿನ ಭಯ ಇಲ್ಲ ಅಂತ ಸಂಕಲ್ಪ ಮಾಡಿದ. ಮೃತ್ಯುವಿನ ಭಯ ಇಲ್ಲ. ಒಂದು ಹಣ್ಣಿನಲ್ಲಿ ಕ್ರಿಮಿರೂಪದಲ್ಲಿ ತಕ್ಷಕ ಬಂದಿದ್ದನಂತೆ. ಕಣ್ಣು ತಿರುಗಿಸ್ತಾ ಇದ್ದಂತೆ, ಕಚ್ಚು ಬಿಡ್ತೇನೆ ಅಂತ. ಪರೀಕ್ಷಿತ ರಾಜ ತಾನಾಗೆ ಆ ಕ್ರಿಮಿಯನ್ನು ತೆಗೆದು ತನ್ನ ಕಂಠದಲ್ಲಿ ಬಿಟ್ಟುಕೊಂಡ. ಕಚ್ಚಿದ ಆ ಕ್ರಿಮಿ ಆ ಪರೀಕ್ಷಿತನ ದೇಹ ಭಯಂಕರ ತಕ್ಷಕನ ವಿಷಕ್ಕೆ ಭಸ್ಮವಾಗಿ ಕೆಳಗೆ ಬೀಳ್ತಂತೆ. ಆದರೆ ಆ ಆತ್ಮ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ನೇರ ವೈಕುಂಠಕ್ಕೆ ಹೋಯ್ತಂತೆ. ವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ. ಅದರ ಕೊನೆಯ ಫಲಸ್ತುತಿ ಯಾವುದರಲ್ಲೂ ಹೀಗೆ ಇಲ್ಲ. ದೇವರ ಕಥೆ ಕೇಳಿದರೆ ನಿಮಗೆ ರಾಜ್ಯ ಸಿಗುತ್ತೆ, ಸುಖ ಸಿಗುತ್ತೆ, ಭೋಗ ಸಿಗುತ್ತೆ, ವೈಶ್ಯೋಧನ ಸಮೃದ್ಧಿ ಸ್ಯಾತ್, ಶೂದ್ರ ಸುಖಮವಾಪ್ನುಯಾತ್, ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ, ಹೀಗೆ ಫಲಗಳಿದ್ದಾವೆ. ಭಾಗವತದಲ್ಲಿದೆ. ಭಾಗವತ ಕಥೆ ಕೇಳಿದ್ದಕ್ಕೆ ಮೋಕ್ಷ ಆಯಿತು ಪರೀಕ್ಷಿತನಿಗೆ ಅಂತ ಇದೆ. ಮೋಕ್ಷ ಹೇಳುವ ಏಕೈಕ ಭೂಲೋಕದ ಗ್ರಂಥ ಶ್ರೀಮದ್ ಭಾಗವತ. ನೇರ ಮೋಕ್ಷಕ್ಕೆ ಹೋದ. ಮೋಕ್ಷ ಅಂದ್ರೇನು? ಎಂದೆಂದಿಗೂ ದುಃಖದ ಸಮಾವೇಶವೇ ಇಲ್ಲ, ಅಂಥ ಮೋಕ್ಷಕ್ಕೆ ಹೋದ. ಒಂದು ದಿನ ಜನಮೇಜಯ ರಾಜ ಕೇಳ್ತಾನಂತೆ, ವೈಶಂಪಾಯನರ ಬಳಿ ಕೇಳ್ತಾನೆ, ನನ್ನಪ್ಪ ಮೋಕ್ಷಕ್ಕೆ ಹೋಗಿ ಆಗಿದೆ, ನೋಡಬೇಕು ಅನ್ನೋ ಆಸೆ ಇದೆ, ನಿಮ್ಮ ಮಂತ್ರದ ಬಲದಿಂದ ಕತ್ತರಿಸಬಹುದಾ ಅಂತ ಕೇಳ್ತಾನೆ. ಒಂದು ದಿನ ರಾತ್ರಿ ಮಟ್ಟಿಗೆ ಅವನಿಗೆ ದರ್ಶನ ಕೊಟ್ಟು ಮತ್ತೆ ಪರೀಕ್ಷಿತ ಮೇಲೆ ಹೋದ ಅನ್ನುವ ಕಥೆ ಇದೆ. ಎಂಥ ಅಂತಃಸತ್ವ! ಈ ದೇವರು ಧರ್ಮದಲ್ಲಿ ತುಂಬಿಕೊಳ್ಳುವ ಬಲ ಯಾವ ವಿಶ್ವವನ್ನು ಆಳುವ ವ್ಯಕ್ತಿಗೂ ಅಂತಹ ಬಲ ಆವಾಹನೆ ಆಗಲ್ಲ. ಅಂತಹ ಶಕ್ತಿ ಭಾಗವತದಲ್ಲಿದೆ. ಆ ಗುಣಗಳನ್ನು ಉದ್ಧವನ ನೆಪ ಮಾಡಿಕೊಂಡು ಕೃಷ್ಣ ಏನು ಮಾಡಿದ? ಕಲಿಯುಗದಲ್ಲಿ ನಾನಿಲ್ಲ ಅಂತ ಕೂಗಬೇಡಿ, ಭಾಗವತ ಕಥೆ ಅಂತ ಕರೆದರೆ ಹೋಗಿ. ನಾನು ನಿನ್ನೆ ಹೇಳಿದೆ, ಹೋಗಲ್ಲ ಅನ್ಬೇಡಿ, ಮೋಕ್ಷಕ್ಕೆ ಹೋಗಲ್ಲ ಅಂತ ಹೇಳಿದಾಗ ಭಾಗವತ ಕಥೆಗೆ ಬರ್ತೀರಿ ಅಂದರೆ ನಮಗೆ ಬರಲಿಕ್ಕಾಗಲ್ಲ ಅನ್ಬೇಡಿ, ಬರ್ತೇನೆ ಹೇಳಿ. ಕೊನೆಗೆ ಜಾಗವನ್ನು ನೋಡಿಕೊಂಡಾದರೂ ಹೋಗಿ. ಎಲ್ಲಿ ಭಾಗವತ ಕಥೆ ನಡೆಯುತ್ತೆ ಅದು ಕ್ಷೇತ್ರವಾಗುತ್ತಂತೆ. ಇನ್ಮೇಲೆ ಇಲ್ಲಿ ಸನ್ನಿಧಾನ ಅಭಿವೃದ್ಧಿ ಆಯಿತು ಅಂತ ಅರ್ಥ. ಮೊದಲೇ ಸನ್ನಿಧಾನ ಇದೆ, ನೈಮಿಷಾರಣ್ಯ ಇದ್ದಾಗಿದೆ ಇದು. ನಾವು ಪುತ್ತೂರಲ್ಲಿದ್ದೇನೋ ನೈಮಿಷಾರಣ್ಯದಲ್ಲಿದ್ದೇನೋ ಮೈ ಮರೆತಿದ್ದೇನೆ. ಅಷ್ಟೂ ಒಳ್ಳೆಯ, ಯಾವುದೇ ಗಲಾಟೆಗಳಿಲ್ಲ, ಜನಗಳ ಬಾಯಲ್ಲಿ ಶಬ್ದ ಇಲ್ಲ, ಮೊಬೈಲ್ ರಣಡೈಸಲ್ಲ. ಆ ಸಿಟಿಗಳಲ್ಲಿ ಆದರೆ 100 ವಾಹನಗಳ ಉಪದ್ರವ. ಒಂದು ನೈಮಿಷಾರಣ್ಯ. ಯಾವ ಪುಣ್ಯಾತ್ಮರು ಏನು ತಪಸ್ಸು ಮಾಡಿದ್ದಾರೋ ಇಂಥ ಪುಣ್ಯಭೂಮಿ, ಇಲ್ಲಿ ಅಂಥ ಒಂದು ಭಾಗವತ ಕಥೆ ನಡೀತಾ ಇದೆ. ಇದು ಜಯದ ಸಂಕೇತ. ತಸ್ಮೈ ನಮೋ ಋಷಭ ಸನಾತನಾಯ. ಎಷ್ಟು ಅಪರಾಧಗಳನ್ನು ಮಾಡಿರಲಿ, ಅವನು ಪತಿತನಾಗಿರಲಿ, ಸ್ಖಲಿತನಾಗಿರಲಿ, ಹರಯೇ ನಮ ಇತ್ಯುಚ್ಚೈಹಿ ಮುಚ್ಚತೆ ಸರ್ವಪಾತಕಾತ್. ಭಾಗವತ ಕಥೆ ಕೇಳಿ ಪ್ರತಿದಿನ ಕೊನೆಗೆ ಹರಯೇ ನಮಃ ಅಂತ ಗಟ್ಟಿ ಹೇಳಿ, ಅದು ಎಂಥ ಪಾಪಗಳೇ ಇರಲಿ ಓಡಿ ಹೋಗುತ್ತೆ. ಆ ಸಾಮರ್ಥ್ಯ ಭಾಗವತಕ್ಕಿದೆ. ವ್ಯಾಸರು ಚಾಲೆಂಜ್ ಮಾಡಿದ್ದಾರೆ. ಇನ್ನೂ ಮುಂದಿನ ಕಲಿಯುಗದಲ್ಲಿ ಭಾಗವತದ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಕಲಿಯುಗದಲ್ಲಿ ಪಾಪಗಳ ವಿರುದ್ಧ ಘರ್ಜನೆ ಮಾಡುವ ಸಾಮರ್ಥ್ಯ ಇರುವ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ಕೊನೆಗೆ ಭಾಗವತ ಮುಕ್ತಾಯ ಆಗುವುದು ಋಷಭ ಸನಾತನಾಯ. ಆರಂಭ ಆಗಿದ್ದು ಜನ್ಮಾದ್ಯಸೇತಃ ಜ. ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ 8ನೇ ಅಕ್ಷರ ಜ. ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮೊದಲನೇ ಅಕ್ಷರ ಯ. 8 1 81 ಆಯಿತು. ಹಿಂದಿನಿಂದ ಅಂಕಾನಾಂ ವಾಮತೋಗತಿ ಅಂತ ಹಿಂದಿನಿಂದ ಲೆಕ್ಕ ಹಾಕಿದರೆ ಜಯ ಜನ್ಮಾದ್ಯಸೇತಃ ಅಂತ ಆರಂಭ ಆಯಿತು. ನಮ ಋಷಭ ಸನಾತನಾಯ ಅಂತ ಮುಕ್ತಾಯ ಆಯಿತು. ಯಾರು ಭಾಗವತದ ಕಥೆ ಕೇಳ್ತೀರಿ, ಇನ್ನು ನಿಮ್ಮಲ್ಲಿ ಒಂದು ಗ್ಯಾರಂಟಿ ಕಾರ್ಡ್ ಇದ್ದ ಹಾಗೆ, ಯಮನ ಶಿಕ್ಷೆಗೆ ತುತ್ತಾಗಲ್ಲ. ಯಾವುದೇ ಪರಲೋಕದ ದುಃಖಗಳು ಶ್ರದ್ಧೆಯಿಂದ ಭಾಗವತ ಕೇಳಿದವರಿಗೆ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಎದ್ದು ಭಾಗವತ ಭಾಗವತ ಅನ್ಬೇಕಂತೆ. ಆ ಶಬ್ದವನ್ನು ಹೇಳಬೇಕಂತೆ. ಪರಮ ಮಂಗಳ ಶಬ್ದ ಅದು.
ಎಲ್ಲ ದುಃಖಗಳು ಉಪಶಮನ ಮಾಡುವಂತಹ ಸಾಮರ್ಥ್ಯ ಶ್ರೀಮದ್ಭಾಗವತಕ್ಕಿದೆ. ಶ್ರೀಮದ್ಭಾಗವತಿ ವಾರ್ತಾ ಸುರಾಣಾಮಪಿ ದುರ್ಲಭ, ದೇವತೆಗಳಿಗೂ ದುರ್ಲಭವಾದ ಕಥೆ ಭೂಲೋಕದಲ್ಲಿ ಸೇರಿಕೊಂಡಿದೆ, ಅಮೃತ ತುಲ್ಯವಾಗಿದೆ. ಇಂತಹ ಭಾಗವತವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿ. ಕಾಲನಿಯಾಮಕ ಭಗವಂತ ಎಷ್ಟು ಹೇಳಿದರೂ ತೃಪ್ತಿ ಆಗದೇ ಇರುವಷ್ಟು ಮಂಗಳ ಕಥೆಗಳು ಭಾಗವತದಲ್ಲಿ ಇದೆ. ಅಂತಹ ಕಥೆಯನ್ನು ವಿಶೇಷವಾಗಿ 7 ದಿನಗಳ ಕಾಲ ನೀವೆಲ್ಲ, ನಾನು ಎಲ್ಲೆಲ್ಲೋ ಒಂದು ಅಲ್ಲಲ್ಲಿ ಹೆಡ್ಡಿಂಗ್ ನೋಡ್ತಾ ಇದ್ದೆ, ಪುತ್ತೂರದ ಮುತ್ತು ಅಂತ. ಆ ಎಲ್ಲ ಮುತ್ತುಗಳು ಎಲ್ಲಿದೆ ಅಂದರೆ ಇಲ್ಲಿ ಸೇರಿದೆ. ನಮ್ಮ ಈ ವಿಷ್ಣು ಮಂಟಪದಲ್ಲಿ ಎಲ್ಲ ಮುತ್ತುಗಳು ಸೇರಿಕೊಂಡಿದ್ದಾವೆ. ಅಂಥ ಒಂದು ಶ್ರದ್ಧಾಭಕ್ತಿಗಳಿಂದ ಒಬ್ಬೊಬ್ಬರ ವ್ಯಕ್ತಿತ್ವಗಳು ತುಂಬ ಎತ್ತರದಲ್ಲಿ ಇದೆ. ನಾನು ಅವರು ಇವರು ಅಂತ ಪ್ರಶಂಸೆ ಅಲ್ಲ. ಹರಿಪ್ರಸಾದ್ ಅವ್ರನ್ನ ಕೇಳಿದೆ, ಯಾರ್ದಾದ್ರೂ ಒಂದು ಹೆಸರು ಹೇಳಬೇಕಾ, ಪಟ್ಟಿ ಕೊಡಿ ಏನು. ಎಲ್ಲ ವಿಷ್ಣು ಭಕ್ತರು ಅಂತ ಹೇಳಿಬಿಡಿ ಸಾಕು ಅಂದರು. ಇದು ಒಳ್ಳೆಯ ಅನುಸಂಧಾನ. ಇದು ಎಲ್ಲ ವಿಷ್ಣು ಭಕ್ತರು, ಯಾರ ಪ್ರಶಂಸೆಯೂ ಬೇಡ. ನನಗೆ ದೊಡ್ಡ ದೊಡ್ಡ ಪಟ್ಟಿ ಬರುತ್ತೆ, ಇವ್ರದ್ದೊಂದು ಹೆಸರು ಹೇಳಿ ಎಂದು ನಮಗೆ ತಿವಿದು ಹೋಗ್ತಾ ಇರ್ತಾರೆ. ಅವ್ರು ಹೇಳಿದಾಗ ಒಂದು ಮಾತು ನೆನಪಾಯಿತು. ವಾದಿರಾಜರು ಹೇಳ್ತಾರೆ, ಸ್ವಬಂಧುಷು ಕೃತಸ್ನೇಹ ಸ್ಯಾದ್ಧಿ ರಾಗಾದಿ ದೋಷತಃ ಪಾಂತೇಶು ಚ ಕೃತಸ್ನೇಹ ಧರ್ಮಂ ಶುತ್ವೈವ ತನ್ಮುಖಾತ್. ಬಂಧು ಬಾಂಧವರಲ್ಲಿ ಮಾಡುವ ಪ್ರೀತಿ ಮಸಣದ ತನಕ ಮಾತ್ರ. ಈ ಹರಿಭಕ್ತರಲ್ಲಿ ಮಾಡುವ ಪ್ರೀತಿ, ನಾನು ಯಾರೋ ನಿಮಗೆ ಗೊತ್ತಿಲ್ಲ, ನೀವ್ಯಾರೋ ನನಗೆ ಗೊತ್ತಿಲ್ಲ, ಇಬ್ಬರಿಗೂ ಒಂದು ಗೊತ್ತಿದೆ, ನಾವೆಲ್ಲ ಹರಿಪುರದವರು ಅನ್ನುವ ಎಚ್ಚರ ಇದೆ. ಈ ಪ್ರೀತಿ ಇದೆ ಅಲ್ವಾ. ಪಕ್ಕಪಕ್ಕದಲ್ಲಿ ಕೂತಿದ್ದೇವೆ ಇಷ್ಟು ಜನ, ಒಂದು ವಾರ ಇಷ್ಟು ಹೊತ್ತು ಬಂಧುಗಳೊಟ್ಟಿಗೂ ಕೂತ್ಕೊಳ್ಳಲ್ಲ ನಾವು. ಅಷ್ಟು ಕಾಲ ಕೂತಿದ್ದೇವೆ, 14 ಗಂಟೆ ಕೂತಿದ್ದೇವೆ. ಇಲ್ಲಿ ಯಾಕೆ ಕೂತಿದ್ದೇವೆ? ಆ ದೇವರ ಮನೆಯವರು ಅಂತ ಒಟ್ಟಾಗಲಿಕ್ಕೆ ಕೂತಿದ್ದೇವೆ. ಈ ಭಾಗವತದಲ್ಲಿ ಒಟ್ಟಾಗ್ತೇವಲ್ಲ, ಇದು ಮೋಕ್ಷದ ತನಕ. ಬಾಂಧವ್ಯದಲ್ಲಿ ಒಟ್ಟಾಗ್ತೇವಲ್ಲ, ಅದು ಮಸಣದ ತನಕ ಅಂತಾರೆ ವಾದಿರಾಜರು. ಹಾಗಾಗಿ ಮೋಕ್ಷಕ್ಕೆ ವೀಸಾ ತಗೊಂಡ ಹಾಗೆ ಇದು. ಒಂದು ದಿನ ನೀವು ಮೋಕ್ಷಕ್ಕೆ ಹೋದಾಗ, ಹೋ ಮುಳು ಬರ್ತೀರಾಕ್ಳು ಅಂತ ಹೇಳಿರ್ತೀರಿ. ನೀವು ಹೇಳಬೇಕು, ನನ್ನನ್ನು ನೋಡಿ. ಬರಲಿಲ್ಲ ಅಂದರೆ ಕರೆಸ್ಕೊಳ್ಬೇಕು. ಓ ಭಟ್ರು ಒಂಜಿ ಮಿಸ್ಸಾನ್ ಅಂತ ಹೇಳಿ ನೀವು ಕರೆಸ್ಕೊಳ್ಬೇಕು. ಯಾಕೆಂದರೆ ಪ್ರವಚನ ಮಾಡೋರು ಸ್ಟೇಜಲ್ಲೇ ಇರ್ತಾರೆ, ಕೇಳೋರೆಲ್ಲ ಮೋಕ್ಷಕ್ಕೆ ಹೋಗ್ತಿರ್ತಾರೆ. ಆ ದೋಷಗಳೆಲ್ಲ ನಮಗೆ ತಾಗುತ್ತೆ. ಅದು ನಮ್ಮ ಗುರುಗಳು ವಿಶ್ವೇಶ ತೀರ್ಥರು, ಅವರು ಎಂಥ ದೊಡ್ಡ ಸಾಧಕರು ಅಂತ ಅವರ ಜೊತೆಗಿದ್ದು ನಾನು ಅನುಭವಿಸಿದ್ದೇನೆ. ಹೆಚ್ಚು ಹೇಳಿದರೆ ಸುಮ್ಮನೆ ಗುರುಗಳ ಪ್ರಶಂಸೆ ಅಂತ ಭಾವಿಸ್ತೀರಿ. ಆ ಭಾವಗಳು ಹೃದಯದಲ್ಲಿ ಮಡುಗಟ್ಟಿದೆ. ಅವರ ಉಪದೇಶವೇ ಇದು. ನಿನ್ನ ಜೀವನದ ಕೊನೆಯ ತನಕ, ಶಕ್ತಿ ಇರುವ ತನಕ ಅಲ್ಲಲ್ಲಿ ಭಾಗವತದ ಕಥೆ ಹೇಳುವಂತ. ನನಗೆ 1 ವರ್ಷಗಳ ಕಾಲ ಭಾಗವತವನ್ನು ಪರ್ಯಾಯ ಕಾಲದಲ್ಲಿ, ನೀನು ಹೇಳು, ನಾನು ಯಾವುದು ಪ್ರವಚನ ಮಾಡಬೇಕು ಹೇಳು, ಜನಗಳಿಗೆಲ್ಲ ಉಪದೇಶ ಮಾಡ್ತಾಯಿದ್ರು. ನಾನು ಭಾಗವತ ಹೇಳಿ, ವಿಸ್ತಾರವಾಗಿ ಹೇಳಿ ಎಂದೆ. 12 ಸ್ಕಂದಗಳ ಭಾಗವತವನ್ನು 1 ವರ್ಷ ನನ್ನ ಮುಖ ನೋಡಿ ಪ್ರವಚನ ಮಾಡಿದ್ದಾರೆ ವಿಶ್ವೇಶ ತೀರ್ಥರು. ನಾನು ಹೇಳಿದ್ದನ್ನೇ ಎಲ್ಲ ಕಡೆ ಪ್ರವಚನ ಮಾಡು. ಇಂತಹ ಭಾಗ್ಯವಂತ ನಾನು. ಆ ಭಾಗ್ಯ ದೇವತೆ ನಿಮ್ಮ ಊರಿನವರು, ಪುತ್ತೂರಿನ ಆಸುಪಾಸಿನ ರಾಮಕುಂಜದವರು ನಮ್ಮ ಗುರುಗಳು. ಆದ್ದರಿಂದ ಆ ಗುರುಗಳಿಗೆ ಇವತ್ತು ಎಷ್ಟು ಸಂತೋಷ ಆಗಿರುತ್ತೆ ಅಂದರೆ, ವಿಶ್ವೇಶ ತೀರ್ಥರು ಇಲ್ಲಿ ಬಂದಿರ್ತಾರೆ. ನನ್ನ ಪ್ರಕಾರ ಅವರು ಬಂದು ನಿಮ್ಮನ್ನೆಲ್ಲ ಅನುಗ್ರಹ ಮಾಡಿರ್ತಾರೆ. ಅಂಥ ಒಂದು ಅದ್ಭುತವಾದ ಒಂದು ಭಾವ ಸನ್ನಿವೇಶದ ಭಾಗವತದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ತುಂಬ ಜನ ನನಗೆ ಅನ್ನ ಆಹಾರಗಳನ್ನು ಕೊಟ್ಟಿದ್ದೀರಿ, ಉಪಚಾರಗಳನ್ನು ಮಾಡಿದ್ದೀರಿ, ಪ್ರೀತಿಯಿಂದ ನೋಡಿದ್ದೀರಿ. ಎಲ್ಲರಿಗಿಂತ ಹೆಚ್ಚು ಭಾಗವತದಲ್ಲೇ ಒಂದು ಚರ್ಚೆ ಇದೆ. ಪ್ರವಚನ ಮಾಡಬೇಕಾದ್ರೆ 2 ಗಂಟೆ ನಿರಂತರ ಹೇಳಬೇಕು. ಮಧ್ಯದಲ್ಲಿ ಎಲ್ಲೋ ಶ್ಲೋಕ ತಪ್ಪಿತು ಅಂದರೆ ಆಚಾರ್ಯಗ ಸಾಧಿತತ್ನ ಅಂತ ಹೇಳ್ತೀರಿ ನೀವು. ಸುಲಭ ಅದು. ಒಂದು ಅದು ಹೋಗ್ತಾ ಇರಬೇಕು. ನೀವು ತೂಕಡಿಸಲಿ, ಬೀಳಲಿ. ಕೆಲವೊಮ್ಮೆ ಆ ವಿಕಾರಗಳಾಗ್ತಾ ಇರುತ್ತೆ. ಕೆಲವರು ಅಯ್ಯೋ ಬೀಳ್ತಾರೆ ಹಿಡ್ಕೊಳ್ಳಿ ಎನ್ನುವ ಸ್ಥಿತಿ. ಅಷ್ಟರಲ್ಲಿ ಯಾರೋ ಹೇಳಿರ್ತಾರೆ ಬಚಾವು. ಇಲ್ಲಿ ಕೂತವರು ಎಲ್ಲ ಕಾಣ್ತಾ ಇರುತ್ತೆ. ದೊಡ್ಡ ವಿಶ್ವರೂಪ ಇದು. ನೀವು ಹಾಗೆ ಕೇಳ್ತಾ ಇರ್ತೀರಿ. ನಿಮಗೇನಷ್ಟು ಶ್ರಮ ಇಲ್ಲ. ಒಂದ ನಿದ್ರೆ ಅಥವಾ ಎಚ್ಚರದಲ್ಲಿದ್ದರೆ ಪುಣ್ಯ ಪರಿಹಾರ. ಬೆನಿಫಿಟ್ ಇಲ್ಲದೆ ಮನೆ ಕಳಿಸಲ್ಲ. ಒಂದು ಫಸ್ಟ್ ಕ್ಲಾಸ್ ಆ ಭಟ್ರನ ಪ್ರವಚನ ಎಡ್ಡೆಯೇ ಫಸ್ಟ್ ಕ್ಲಾಸ್ ನಿದ್ರೆ ಬರ್ಪುಣ ಅಂತ ಎಷ್ಟೋ ಜನ ಬರೋರಿದ್ದಾರೆ ನನ್ನ ಪ್ರವಚನಕ್ಕೆ. ಇನ್ನು ಕೆಲವರು ಪಾಪ ಪರಿಹಾರ ಮಾಡಿಕೊಂಡು ಹೋಗೋರಿದ್ದಾರೆ. ನಿಮಗೆ ಬೆನಿಫಿಟ್ ಉಂಟು. ಹೇಳಿಸೋರಿಗೆ ಟೆನ್ಷನ್ನು. ಅಯ್ಯೋ ನಾಳೆ ಹೀಗೆ ಅರೇಂಜ್ ಮಾಡಬೇಕು, ಹಾಗೆ ಅರೇಂಜ್ ಮಾಡಬೇಕು, ಎಂತ ಮಾಡೋದು, ಉದ್ಘಾಟನೆಗೆ ಯಾರನ್ನ ಕರಿಬೇಕು, ದೀಪ ಹಚ್ಚಲಿಕ್ಕೆ ಯಾರನ್ನ ಕರಿಬೇಕು, 100 ಟೆನ್ಷನ್ನು. ಹೇಳೋರಿಗೆ 2 ಗಂಟೆ ಹೇಳ್ತಾ ಹೋಗಬೇಕು. ಈಗ ಹೇಳುವವರು ಕೇಳುವವರು ಫಲ ಯಾರ್ಯಾರಿಗೆ ಎಷ್ಟೆಷ್ಟು, ಕೊನೆಗೆ ಚರ್ಚೆ. ವ್ಯಾಸರು ಹೇಳ್ತಾರೆ, ಹೇಳಿಸುವವರು ಹೇಳುವವರಿಗಿಂತ ಒಂದು ಗುಲಗಂಜಿ ಪುಣ್ಯ ಜಾಸ್ತಿ ಕೇಳುವವರಿಗೆ ಅಂತ. ಯಾಕೆ ಅವರಿಗೆ ಪುಣ್ಯ ಜಾಸ್ತಿ ಅಂದರೆ, ನಗ್ನ ಕ್ಷಪಣಕೆ ದೇಶೇ ರಜಕ ಕಿಂ ಕರಿಷ್ಯತಿ, ದಿಗಂಬರರ ರಾಜಧಾನಿಯಲ್ಲಿ ಅಗಸನಿಗೆ ಏನು ಕೆಲಸ ಅಂತ. ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ಅರ್ಥ ಆಗಲಿಲ್ಲ ನಿಮಗೆ. ಬಟ್ಟೆ ಉಟ್ಕೊಳ್ಳೋರಿದ್ರೆ ಅಗಸ ಬದುಕಬಹುದು. ಬಟ್ಟೆಯೇ ಉಟ್ಕೊಳ್ಳೋದಂತ ಸ್ಟ್ರೈಕ್ ಮಾಡಿದರೆ ಅಗಸ ಹೇಗೆ ಬದುಕ್ತಾನೆ? ಹಾಗೆ ಕೇಳುವವರಿದ್ರೆ ಹೇಳುವವರಿಗೆ ಒಂದು ವೇದಿಕೆ. ಯಾರು ಕೇಳಲಿಕ್ಕೆ ಬರಲಿಲ್ಲ ಅಂದರೆ ಇವರಿಬ್ಬರ ಆಟವೂ ನಡೆಯೋದಿಲ್ಲ. ಹಾಗಾಗಿ ಕೇಳುವವರಿಗೆ ಹೇಳುವವರಿಗಿಂತ ಜಾಸ್ತಿ ಪುಣ್ಯ
ಕೇಳುಗರಿಗೆ ಅಂತ ವ್ಯಾಸರು ಹೇಳಿದ್ದಾರೆ. 3 ಜನಕ್ಕೂ ಸಮಾನವಾದ ಫಲಗಳನ್ನು ಕೊಡುವ ಶಕ್ತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾರ ಸಲಿಲಂ ಯಥ. ಅಂತಹ ಶ್ರೇಷ್ಠವಾದ ಭಾಗವತವನ್ನು ಅತ್ಯಂತ ಶ್ರದ್ಧೆಯಿಂದ, ತುಂಬ ಕಡೆ ನಾನು ಭಾಗವತಗಳನ್ನು ಹೇಳಿದ್ದೇನೆ, ಎಷ್ಟೋ ಜನ ಶ್ರದ್ಧೆಯಿಂದ ಅದನ್ನು ಆಲಿಸ್ತಾರೆ. ನೀವು ಅದೇ ರೀತಿ ಒಂದು ಒಳ್ಳೆಯ ಸಂಖ್ಯಾಬಲದಿಂದ ಬಂದು ಭಾಗವತವನ್ನು ಒಂದು ಸಂತೋಷ ಪಡಬೇಕಾದದ್ದೇನು ಅಂದರೆ, ಬಹುತೇಕ ನನ್ನ ಪ್ರವಚನಗಳಲ್ಲಿ ಮಹಿಳೆಯರು ಒಂದು 200 ಜನ ಇದ್ದರೆ ಪುರುಷರೊಂದು 20 ಜನ ಮರ್ಯಾದೆ ಉಳಿಸಲಿಕ್ಕೆ ಬರ್ತಾರೆ. ಆದರೆ ಈ ವೇದಿಕೆಯಲ್ಲಿ ಮಹಿಳೆಯರಿಗಿಂತ ಹೆಚ್ಚು ಪುರುಷರು ಬಂದಿದ್ದಾರೆ. ಇದು ಅಪರೂಪದ ಭಾಗವತ, ನನ್ನ ಪಾಲಿಗೆ ಅಪರೂಪದ ಭಾಗವತ. ಆ ಥರದ ಒಂದು ಭಾಗವತ ನೋಡಲಿಕ್ಕೆ ತುಂಬ ದೊಡ್ಡ ಯೋಗ ಬೇಕು. ನಮ್ಮ ಮೈಸೂರು ಬೆಂಗಳೂರು ಕಡೆ ಆದರೆ ಯಾವ ಪುರುಷರು ಬರಲ್ಲ, ಎಲ್ಲ ಸಾಫ್ಟ್ವೇರ್ಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ, ಭಾಗವತದ ಮುಂದೆ ಕೂತ್ಕೊಳ್ಳೋದಿಲ್ಲ. ಎಷ್ಟೆಲ್ಲ ಕೆಲಸಗಳಿದೆ, ಡಾಕ್ಟ್ರು ಬಂದಿದ್ದಾರೆ, ಅವರು ಎಷ್ಟೆಲ್ಲ ಪೇಷಂಟ್ಗಳಿದ್ದಾರೋ ಏನೋ. ಅದೇ ಭಾಗವತಕ್ಕೆ ಮಹತ್ವ. ದೊಡ್ಡವರು ಬರಬೇಕು, ಅವರು ತಂತ್ರಿಗಳು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಅವರೆಲ್ಲ ಬಂದರೆ ಅರ್ಥ ಆಗುತ್ತೆ, ಓ ಭಾಗವತ ಎಲ್ಲ ಕೆಲಸಕ್ಕಿಂತ ಶ್ರೇಷ್ಠವಾರದು ಅಂತ ಅರ್ಥ ಆಗುತ್ತೆ. ಅದಕ್ಕೆ ತುಂಬ ಜನ ವೈದಿಕರು ಬಂದಿದ್ದಾರೆ, ಷಣ್ಮುಖಾಚಾರ್ಯ ಉಡುಪಿಯಿಂದ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಕೃಷ್ಣ ಹೇಳಿ ಕಳಿಸಿದ್ದಾನೆ, ಹೋಗಿ ನೀವು ಪ್ರತಿನಿಧಿಯಾಗಿ ಅನುಗ್ರಹ ಮಾಡಲಿಕ್ಕೆ ಹೋಗಿ, ಉಡುಪಿಯಿಂದ ಕಳಿಸಿಕೊಟ್ಟಿದ್ದಾನೆ ಕೃಷ್ಣ. ಇದೆಲ್ಲ ಭಾಗವತದ ಮಹಿಮೆ. ಅದು ದೊಡ್ಡವರು ಬರಬೇಕು ಅದಕ್ಕೆ, ಭಾಗವತಕ್ಕೆ. ಆವಾಗ ಸಣ್ಣ ಮಕ್ಕಳಿಗೆ ಅರ್ಥ ಆಗುತ್ತೆ. ಮನೇಲಿ ಹೋಗ್ಬೇಕಾದ್ರೆ ಮಕ್ಕಳಿಗೆ ಹೇಳಿ ಬರ್ತಿರ್ತಾನೆ, ಏನು ಭಾಗವತಂಕ ಪೋಪೆ. ಅದಕ್ಕೆ ಕೈಗೊಂದು ಬಂಧನ ಮಾಡಿಸಿದೆ, ಏಕಾದಶಿ ತನಕ ಆದರೂ ಇದು ಭಾಗವತ ಬಂಧ, ಭಾಗವತ ಬಂಧ. ಆಮೇಲೆ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಕಟ್ಟಿಕೊಳ್ಳಿ. ನಮ್ಮ ಜೀವನದ ಸಂಬಂಧ ಭಾಗವತರ ಜೊತೆಗೆ ಆಗಬೇಕು, ಪರಮ ಭಾಗವತರ ಜೊತೆಗೆ ಆಗಬೇಕು. ಹೀಗೆ ಮಾತಾಡ್ತಾ ಇರ್ತೇನೆ, ನಿಲ್ಲೋದಿಲ್ಲ. ಇದು ಮೈಸೂರು ಎಕ್ಸ್ಪ್ರೆಸ್ ಇದು, ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತೇನೆ. ವಿಶೇಷವಾಗಿ ಭಗವಂತ ಎಲ್ಲರ ಜೊತೆಗೆ, ವೈಷ್ಣವರ ಜೊತೆಗೆ ಸಂಬಂಧ ನಿತ್ಯ ಉಳಿಸಲಿ, ನಮ್ಮ ಹಿಂದೂ ಧರ್ಮ ಬೆಳೀಲಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಿ, ಬೇಗ ಏಳುವ ಸಂಸ್ಕಾರಗಳನ್ನು ಕೊಡಿ, ಚಂದದ ಬಟ್ಟೆಗಳನ್ನು ಹಾಕಿ. ಹೆಣ್ಮಕ್ಳು ಅಷ್ಟೇ, ಬೆಳಿಗ್ಗೆ ಜಪ ಮಾಡಬೇಕಾದ್ರೆ ಸೀರೆ ಉಟ್ಕೊಳ್ಳಿ. ಗೋಣಿಯಲ್ಲಿ ಹೆಣ ತುಂಬಿದಾಗಿ ತುಂಬಬೇಡಿ ದೇಹವನ್ನು. ಕೆಲವರೊಂದು ಗೋಣಿ ಹಾಕ್ಕೊಳ್ತಾರೆ, ಇಷ್ಟುದ್ದ ಗೋಣಿ ಹಾಕ್ಕೊಳ್ಬೇಡಿ, ಅದು ಒಳ್ಳೆಯದಲ್ಲ, ನಮ್ಮ ಸಂಸ್ಕಾರಗಳಲ್ಲ. ಹರಿದ ಬಟ್ಟೆಗಳನ್ನು ಮೈಲಿಗೆ ಅಂತ ಹೇಳಿದ್ದಾರೆ, ಚಂದ ಬಟ್ಟೆಗಳನ್ನು ಉಟ್ಟುಕೊಳ್ಳಿ. ದೇವರ ಮುಂದೆ ರಾಮ ಕೃಷ್ಣ ಭಜನೆ ಮಾಡಿ. ಬೇಸರ ಮಾಡಬೇಡಿ, ಹೀಗೆಲ್ಲ ಹೇಳ್ತೀನಿ ಅಂತ. ಸ್ವಲ್ಪ ಹಾಗೆ ನನಗೆ ಶುಕ್ರನ ಒಟ್ಟಿಗೆ ರಾಹುವೂ ಇದ್ದಾನೆ, ಹಾಗಾಗಿ ಕೆಲವೊಮ್ಮೆ ಎಡವಟ್ಟು ಮಾತುಗಳು ಆಡ್ತೇನೆ. ಹೊಟ್ಟೆಗೆ ಹಾಕ್ಕೊಳ್ಳಿ ಅಷ್ಟೇ, ಆದರೆ ಹಾಕ್ಕೊಳ್ಬೇಡಿ ಅದನ್ನು ಮಾತ್ರ, ಗೋಣಿ ಮಾತ್ರ ಹಾಕ್ಕೊಳ್ಬೇಡಿ. ಅದರ ಜೊತೆಗೆ ಇಷ್ಟು ಹೇಳಿ ವಿಶೇಷವಾಗಿ ನಿಮ್ಮನ್ನೆಲ್ಲ ಅಭಿನಂದಿಸಿ, ಒಳ್ಳೆ ಚಂದ. ನಾನು ನಿನ್ನೆ ಹೇಳಿದ್ದೆ, ಅಲಂಕಾರ ಮಾಡಿಕೊಂಡು ಬನ್ನಿ ಮದುವೆ ಥರ ಅಂತ. ಎಲ್ಲ ಚಂದ ಅಲಂಕಾರ ಮಾಡಿಕೊಂಡು ಬಂದಿದ್ದೀರಿ. ನನಗೊಂದು ಸಂತೋಷ ಆಯಿತು, ಇಲ್ಲಿಯ ಗಂಡಂದಿರೆಲ್ಲ ತುಂಬ ಚೆಂದಾಗಿ ಹೆಣ್ಣಂದಿರನ್ನು ನೋಡಿಕೊಳ್ತಾ ಇದ್ದಾರೆ. ಯಾಕೆಂದರೆ ಒಳ್ಳೊಳ್ಳೆ ವಸ್ತ್ರ ಒಡವೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೂ ವಿಶೇಷವಾದ ಪ್ರಶಂಸೆಯನ್ನು ಮಾಡ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ನಾನು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಉಡುಪಿಯಿಂದ ಬಂದೆ, ಗುರುಗಳ ಹತ್ರ ಹೋಗ್ತಾ ಇದ್ದೀನಿ. ಇದು ಚೆನ್ನಾಗಿದೆ ನನಗೆ ಒಂದು ಭಾಗವತ. ನಾಳೆಯಿಂದ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನದಲ್ಲಿ ಭಾಗವತ ಹೇಳಬೇಕು. ಈ ಎಲ್ಲ ಪುಣ್ಯ ತಗೊಂಡು ಹೋಗಿ ಆ ಗುರುಗಳ ಮೂಲಕ ಕೃಷ್ಣನಿಗೆ ಮತ್ತೆ ಹೀಗೆ ಟ್ರಾನ್ಸ್ಫರ್, ಆ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಯೋಗ ನನ್ನ ಪಾಲಿಗೆ ಬಂದಿದೆ. ಹರಯೇ ನಮಃ. ನಾಮ ಸಂಕೀರ್ತನೆ ಬಾಕಿ ಇದೆ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈಗಾಗಲೇ 7 ದಿನಗಳ ಶ್ರೀಮದ್ ಭಾಗವತ ಸಪ್ತಾಹ ಸಮಾಪ್ತಿಯ ಹಂತ ತಲುಪಿದೆ.
ಈಗಾಗಲೇ ತಾವು ಗಮನಿಸಿರುವಂತೆ ಸಮಾರೋಪ ಸಮಾರಂಭದಲ್ಲಿ ಒಂದು ಸರಳ ಸಮಾರಂಭ ಅಂತ ಬರೆದಿದ್ದೆ. ಅದೇ ರೀತಿ ಇದೀಗ ಗುರುವಂದನಾ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭದ ಮೂಲಕ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಅದಕ್ಕೆ ಈ ದಿನದ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ನಾವು ಯಾರನ್ನು ಈಗಾಗಲೇ ಆಮಂತ್ರಿಸಿದ್ದೇವೆ. ಅವರು ದಯವಿಟ್ಟು ವೇದಿಕೆ ಬರಬೇಕು. ಇಲ್ಲಿ ಯಾವುದೇ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಇನ್ನು ಪುನಃ ವೇದಿಕೆ ಭಾಷಣಗಳು ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು 7 ದಿನಗಳ ಸಪ್ತಾಹವನ್ನು ಆಲಿಸಿದ ತಮಗೆ ಅದೆಲ್ಲವೂ ಅರ್ಥವಾಗಿರಬೇಕು. ಪ್ರಥಮವಾಗಿ ಷಣ್ಮುಖ ಹೆಬ್ಬಾರು ವೇದಿಕೆ ಬರಬೇಕು. ಹಾಗೆ ರೀತಿ ನಮ್ಮ ತಾಲೂಕು ಶಿವಳ್ಳಿ ಸಂಪದದ ಗೌರವಾಧ್ಯಕ್ಷರು ಸುಬ್ರಹ್ಮಣ್ಯ ಕೊಳತ್ತಾಯರು, ಅದೇ ರೀತಿ ತಾಲೂಕು ಅಧ್ಯಕ್ಷರಾದಂಥ ಸುಧೀಂದ್ರ ಕುದ್ದನಾಯರು, ತಾಲೂಕು ಮಹಿಳಾ ಸಂಪದದ ಅಧ್ಯಕ್ಷೆ ಪ್ರೇಮಲತಾ ರಾವ್, ಹಾಗೆ ಈ ಕಲ್ಯಾಣ ಮಂಟಪದ ಮಾಲಕರಾದಂತಹ ಶ್ರೀಧರ್ ಬೈಪಾಡಿತಾರು, ವೇದಮೂರ್ತಿ ವಿಶ್ವಮೂರ್ತಿ ಬಡಿಕಲಾಯರು ತಾವೆಲ್ಲರೂ ವೇದಿಕೆಗೆ ಬಂದು ಶ್ರೀ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಪಟು ಹನುಮಂತ, ಪಠನೆಯ ಮಾಡಲು ಕಟದಿ ಪೊರೆವೆನೆಂದು ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಚತುರಯುಗದಿ ತಾನು ಮುಖ್ಯ ಪ್ರಾಣನು, ಚತುರಮುಖ ನಯನ. ಚತುರ ಮೂರುತಿಗಳನ್ನು ಚತುರತನದಿ ಭಜಿಸಿ ಚತುರ್ಮುಖನಾಗಿ ಜಗಕ್ಕೆ ಚತುರ್ವಿಧ ಫಲ ಕೊಡುತ್ತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಸರಸಿಜ ಭವಗೋಸ್ಕರ ಕಲ್ಮಶ ದೂರ, ವರಚಕ್ರತೀರ್ಥ ಸರ. ಮೆರೆವ ಚಲದಿ ನಿತ್ಯ ನರಹರಿಗೆದುರಾಗಿ ಸ್ಥಿರಯೋಗಾಸನದಿ ಕರೆದು ವರವ ಕೊಡ್ತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಶಂಖ ಚಕ್ರವ ಧರಿಸಿ ಭಕ್ತರ ಮನದ ಪಂಕವ ಪರಿಹರಿಸಿ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಪಂಕಜನಾಭ ಶ್ರೀ ಪುರಂದರ ವಿಠಲನ. ಬಿಂಕದ ಸೇವಕ ಸಂಕಟವ ಕಳೆತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಘಟಿಕಾಚಲದಿ ನಿಂತ ಪಟು ಹನುಮಂತ, ಘಟಿಕಾಚಲದಿ ನಿಂತ ಪಟು ಹನುಮಂತ. ಪಠನೆಯ ಮಾಡಲು ಕಟದಿ ಪೊರೆವೆನೆಂದು ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ.